ಆ, ಧಾರವಾಡಕಟ್ಟೆ ಧಾರವಾಡ ಸಹಯೋಗ ಶ್ರೀ ವಾಲ್ಮೀಕಿ ಮಹರ್ಷಿ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಸಿವಿಜಿ ಪಬ್ಲಿಕೇಶನ್ ಬೆಂಗಳೂರು ಪ್ರಾಯೋಜಿತ ಶೇಕ್ಸ್ಪಿಯರ್ ನಾಟಕಗಳ ಉಪನ್ಯಾಸ ಮಾಲಿಕೆ ಕಾರ್ಯಕ್ರಮಕ್ಕೆ ನೆರೆದ ಎಲ್ಲ ಗಣ್ಯ ಮಹನೀಯರಿಗೆ ಆತ್ಮೀಯ ಸ್ವಾಗತವನ್ನ ಕೋರುತ್ತೇನೆ. ಕಳೆದ 4-5 ವರ್ಷಗಳಿಂದ ನಿರಂತರವಾಗಿ ಸಾಹಿತ್ಯ ಸೇವೆಯಲ್ಲಿ ತೊಡಗಿರತಕ್ಕಂತಹ ನಮ್ಮ ಧಾರವಾಡ ಕಟ್ಟೆ ಇಂದು 351 ಕಾರ್ಯಕ್ರಮಗಳನ್ನ ಆಯೋಜಿಸಿ ಇಂದು 352ನೇ ಉಪನ್ಯಾಸ ಕಾರ್ಯಕ್ರಮವನ್ನ ಆಯೋಜಿಸುತ್ತಿದೆ. ಇದಕ್ಕೆಲ್ಲ ಕಾರಣ ನೀವುಗಳು, ಕರ್ನಾಟಕ ರಾಜ್ಯದ ಎಲ್ಲ ಸಾಹಿತ್ಯಾಸಕ್ತರು, ಭಾರತ ದೇಶದ ಎಲ್ಲ ಸಾಹಿತ್ಯಾಸಕ್ತರು ಕೂಡ ಧಾರವಾಡ ಕಟ್ಟೆಗೆ ತಮ್ಮ ಬೆಂಬಲವನ್ನ ಸೂಚಿಸಿ ತಮ್ಮ ಪ್ರೀತಿ, ಹಾರೈಕೆ, ಭರವಸೆ ಇಂದು ಧಾರವಾಡ ಕಟ್ಟೆ ನಾಡಿನಾದ್ಯಂತ ಸಾಹಿತ್ಯಾಸಕ್ತರ ನೆಚ್ಚಿನ ವೇದಿಕೆಯಾಗುವಲ್ಲಿ ಕಾರಣವಾಗಿದೆ. ಪರುಷಕಟ್ಟೆ ಕನ್ನಡ ಮಾಸಪತ್ರಿಕೆ ನಮ್ಮ ಕಟ್ಟೆಯ ಮತ್ತೊಂದು ಮಹತ್ವದ ಕಾರ್ಯವಾಗಿದೆ. ಇಂದು 352ನೇ ಕಾರ್ಯಕ್ರಮ ಶೇಕ್ಸ್ಪಿಯರ್ ನಾಟಕಗಳ ಉಪನ್ಯಾಸ ಮಾಲಿಕೆ. ಈ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ಡಾಕ್ಟರ್ ಪೂಜಾ ಹಲ್ಯಾಳ್ ಸಹ ಪ್ರಾಧ್ಯಾಪಕರು, ಇಂಗ್ಲಿಷ್ ಅಧ್ಯಯನ ವಿಭಾಗ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ. ಇವರು ಶೇಕ್ಸ್ಪಿಯರ್ನ ಹಲೋ ಪ್ರಶಾಂತ್ ಮೇಡಮ್ ಜಾಯ್ನ್ ಆಗಿದ್ದಾರೆ ಮೇಡಮ್ ಆಗಿದ್ದಾರೆ. ಪ್ರಶಾಂತ್ ಹಲೋ ನಂದು ಆಡಿಯೋ ಏನೋ ಪ್ರಾಬ್ಲಮ್ ಆಗಿದೆ ಇದ್ರಲ್ಲಿ ಲ್ಯಾಪ್ಟಾಪ್ ಅಲ್ಲಿ. ನಾನು ಮೊಬೈಲ್ ಇಂದಾನೇ ಜಾಯ್ನ್ ಆಗ್ತೀನಿ. ಓಕೆ ಮೇಡಮ್, ಇದು ಕೇಳ್ತಾ ಇದೆ ಮೇಡಮ್, ಈಗ ನೀವು ಮಾಡ್ತಾ ಇರೋದು. ಓಕೆ, ಕ್ಲಿಯರ್ ಇದೆಯಲ್ಲ? ಕ್ಲಿಯರ್ ಇದೆ ಮೇಡಮ್, ಕ್ಲಿಯರ್ ಇದೆ. ಓಕೆ ಕ್ಲಿಯರ್. ಎಸ್. ಈಗ 352ನೇ ಕಾರ್ಯಕ್ರಮ ಶೇಕ್ಸ್ಪಿಯರ್ ನಾಟಕಗಳ ಉಪನ್ಯಾಸಕ ಮಾಲಿಕೆಯಲ್ಲಿ ಡಾಕ್ಟರ್ ಪೂಜಾ ಹಲ್ಯಾಳ್ ಸಹ ಪ್ರಾಧ್ಯಾಪಕರು, ಇಂಗ್ಲಿಷ್ ನೀವು ಮ್ಯೂಟ್ ಆಗಿದ್ದೀರಿ ಪ್ರಶಾಂತ್. ಎಸ್ ಸರ್, ಸಾರಿ. ಯಾ ಸರ್, 352ನೇ ಕಾರ್ಯಕ್ರಮ ಶೇಕ್ಸ್ಪಿಯರ್ ನಾಟಕಗಳ ಉಪನ್ಯಾಸ ಮಾಲಿಕೆಯಲ್ಲಿ ಡಾಕ್ಟರ್ ಪೂಜಾ ಹಲ್ಯಾಳ್ ಸಹ ಪ್ರಾಧ್ಯಾಪಕರು, ಇಂಗ್ಲಿಷ್ ಅಧ್ಯಯನ ವಿಭಾಗ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ. ಇವರು ಶೇಕ್ಸ್ಪಿಯರ್ನ ಎ ಮಿಡ್ ನೈಟ್ ಸಮ್ಮರ್ ನೈಟ್ ಡ್ರೀಮ್ಸ್ ನಾಟಕದ ಕುರಿತು ಮಾತನಾಡಲಿದ್ದಾರೆ. ಧಾರವಾಡ ಕಟ್ಟೆಯ ಬಳಗದವರೆಲ್ಲರ ವತಿಯಿಂದ ಗೌರವಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ಸ್ವಾಗತ ಮೇಡಮ್. ಇದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಪ್ರೊಫೆಸರ್ ಬಸವರಾಜ್ ಡೋನೂರ್ ಸರ್, ಮುಖ್ಯಸ್ಥರು, ಇಂಗ್ಲಿಷ್ ವಿಭಾಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ. ಇವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನ ಬಯಸುತ್ತೇನೆ. ಸ್ವಾಗತ ಸರ್. ಕಾರ್ಯಕ್ರಮದಲ್ಲಿ ಉಪಸ್ಥಿತರುವ ಎಲ್ಲ ಹಿರಿಯರಿಗೆ, ಆಸಕ್ತರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರುತ್ತೇನೆ. ಪೂಜಾ ಹಲ್ಯಾಳ್ ಮೇಡಮ್ ಅವರು ಸಹ ಪ್ರಾಧ್ಯಾಪಕರಾಗಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೆ ಸಾಹಿತ್ಯದ ಬಗ್ಗೆ ಇಲ್ಲಿಲ್ಲದ ಪ್ರೀತಿ, ಹಲವಾರು ಆರ್ಟಿಕಲ್ಸ್ ಗಳನ್ನ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಪತ್ರಿಕೆಗಳಲ್ಲಿ ಪ್ರಕಟಿಸಿದ್ದಾರೆ. ಇದೇ ರೀತಿ ವಿದ್ಯಾರ್ಥಿಗಳ ಕಂಡರೆ ಅತ್ಯಂತ ಪ್ರೀತಿಯಿಂದ ಇರ್ತಕ್ಕಂತಹ ಮೇಡಮ್ ಅವರು, ನಾವು ಧಾರವಾಡ ಕಟ್ಟೆಯ ಮುಖಾಂತರ ಇಂದು ನೀವು ಒಂದು ಶೇಕ್ಸ್ಪಿಯರ್ ಮೇಲೆ ಒಂದು ಮಾತಾಡ್ಬೇಕಂದಾಗ ತುಂಬು ಹೃದಯದಿಂದ ಅದಕ್ಕೆ ಒಪ್ಪಿಕೊಂಡು ಇಂದು ನಮ್ಮೊಂದಿಗೆ ಅವರು ಭಾಗವಹಿಸಿದ್ದಾರೆ. ಅವರಿಗೆ ಧಾರವಾಡ ಕಟ್ಟೆಯ ವತಿಯಿಂದ ತುಂಬು ಹೃದಯದನ್ನ ಸ್ವಾಗತಿಸಿ ಸಮಯದ ಮಿತಿಯೊಳಗೆ ತಮ್ಮ ಉಪನ್ಯಾಸವನ್ನ ಮಂಡಿಸಬೇಕೆಂದು ಸವಿನಯವಾಗಿ ವಿನಂತಿಸಿಕೊಳ್ಳುತ್ತಾ ಮತ್ತೊಮ್ಮೆ ಸ್ವಾಗತಿಸಿ ಈ ವೇದಿಕೆಯನ್ನ ನಿಮ್ಮ ಮಾತಿಗೆ ಬಿಟ್ಟುಕೊಡ್ತಿದ್ದೇನೆ. ಪ್ಲೀಸ್ ಮೇಡಮ್. ಥ್ಯಾಂಕ್ ಯು ಸರ್. ಸೊ ಇವತ್ತಿನ ನನಗೆ ಕೊಟ್ಟಂತಹ ನಾಟಕದ ಹೆಸರು ಅ ಮಿಡ್ ಸಮ್ಮರ್ ನೈಟ್ ಡ್ರೀಮ್. ಸೊ ಈ ನಾಟಕವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕಿಂತ ಮುಂಚೆ ಧಾರವಾಡ ಕಟ್ಟೆಯ ಎಲ್ಲಾ ಪದಾಧಿಕಾರಿಗಳಿಗೆ, ಸ್ಪೆಷಲ್ ಆಗಿ ಪ್ರೊಫೆಸರ್ ಬಸವರಾಜ್ ಡೋನೂರ್ ಸರ್ ಅವರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಶೇಕ್ಸ್ಪಿಯರ್ ನನ್ನ ಕನ್ನಡದಲ್ಲಿ ಮಾತಾಡ್ಸಕ್ಕೆ ಹಚ್ಚಿರೋದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನ ಸ್ಪೆಷಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ಈ ಒಂದು ನಾಟಕವನ್ನ ನಾನು BA ಓದುತ್ತಿರುವಾಗ ಇದು ಟೆಕ್ಸ್ಟ್ ಆಗಿ ನಮ್ಗೆ ಬಂದಿತ್ತು. ಇಲ್ಲಿ ನಾನು ನೆನಪು ಮಾಡ್ಕೊಳ್ಬೇಕು, ಡಾಕ್ಟರ್ ಸುಕನ್ಯಾ ಜಾಲಿಹಾಳ್ ಅಂತ ನನ್ನ ನೆಚ್ಚಿನ ಗುರುಗಳಾದಂತಹ ಕರ್ನಾಟಕ ಕಾಲೇಜಲ್ಲಿ
ಅವರು ಹೀಗೆ ಈ ನಾಟಕವನ್ನ ನಮಗೆ ಅವಾಗ ಹೇಳ್ಕೊಟ್ಟಿದ್ರು. ಪ್ರಾಯಶಃ ಅದಾದ್ಮೇಲೆ ನಾನು ಈ ನಾಟಕವನ್ನ ಓದಿದ್ದು ಈ ಧಾರವಾಡ ಕಟ್ಟೆಯ ಈ ಒಂದು ಭಾಷಣದ ಸಲುವಾಗಿ. ಅವಾಗಿನ ಓದಿಗೂ ಈಗಿನ ಓದಿಗೂ ಬಹಳ ದೊಡ್ಡ ಅಂತರ ಇದೆ ಅಂತ ನನ್ಗನ್ಸುತ್ತೆ. ಅವಾಗ ಕೇವಲ ಒಂದು ಪರೀಕ್ಷೆಗೋಸ್ಕರ ಅಲ್ಲಿ ಬರುವಂತಹ ಹರ್ಮಿಯಾ ಮತ್ತು ಹೆಲೆನಾಳ ಒಂದು ಜಗಳವನ್ನ ವಿನೋದವಾಗಿ ಆಸ್ವಾದಿಸಿ ಅದನ್ನ ಪರೀಕ್ಷೆಗೋಸ್ಕರ ಓದ್ಕೊಂಡು ಬರ್ದಿದ್ದು ನೆನಪಿದೆ. ಆದ್ರೆ ಈಗ ಮತ್ತೆ ನಾನು ಮರು ಓದಿದಾಗ ಇದರಲ್ಲಿ ಏನಾದ್ರೂ ಆಳವಾಗಿ ನಮಗೆ ಥೀಮ್ಸ್ಗಳು ಸಿಗುತ್ತಾ, ಅಥವಾ ಲೋಕದ ಬಗ್ಗೆ ಶೇಕ್ಸ್ಪಿಯರ್ನ ಅಭಿಪ್ರಾಯ ಹೇಗೆ ವ್ಯಕ್ತವಾಗಿದೆ ಇದರಲ್ಲಿ, ಶೇಕ್ಸ್ಪಿಯರ್ ಹೇಗೆ ಯೋಚಿಸ್ತಾ ಇದ್ರು, ಆವಾಗಿನ ಕಾಲಘಟ್ಟದಲ್ಲಿ ಯಾವ ರೀತಿಯಾದಂತಹ ಪ್ರೇಕ್ಷಕರು ಅವನಿಗೆ ಒದಗಿದ್ರು, ಯಾವ ರೀತಿಯಾದಂತಹ ಜೀವನ ಶೈಲಿ ಅವ್ರದ್ದಾಗಿತ್ತು, ಯೋಚನಾ ಲಹರಿ ಅವ್ರದ್ದಾಗಿತ್ತು, ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಇಟ್ಕೊಂಡು ಮತ್ತೆ ನಾ ಈ ಒಂದು ನಾಟಕವನ್ನ ಮರು ಓದಿದೆ. ಓದಿದಾಗ್ಲೂ ಕೂಡ ನಿಮ್ಗೆ ಹೇಳ್ಬೇಕು ಅಂತ, ನಾಟಕ ಪ್ರಾಯಶಃ ಶೇಕ್ಸ್ಪಿಯರ್ ಬಹಳ ಅರ್ಲಿ ಆಗಿ ಬರ್ದಿರೋದ್ರಿಂದ 1595 to 96 ಅಂತ ಹೇಳ್ತಾರೆ. ಅವರು ನಾಟಕವನ್ನ ಬರೆಯೋದಕ್ಕೆ ಶುರು ಮಾಡಿ ಸುಮಾರು 7-8 ವರ್ಷಗಳಲ್ಲಿನೇ ಈ ನಾಟಕವನ್ನ ಬರೆದ್ರು. ಆಗ ಶೇಕ್ಸ್ಪಿಯರ್ಗೆ ತಾನು ಒಳ್ಳೆಯ ಒಬ್ಬ ನಾಟಕಕಾರ ಆಗ್ಬೇಕು, ಪಾಪ್ಯುಲರ್ ಡ್ರಾಮಟಿಸ್ಟ್ ಆಗ್ಬೇಕು, ಎಸ್ಟಾಬ್ಲಿಷ್ ಆಗ್ಬೇಕು ಅನ್ನುವಂತ ಒಂದು ಮನೋಧೋರಣೆ ಇರೋದ್ರಿಂದ ಆ ಕಾಲಘಟ್ಟಕ್ಕೆ ವಿನೋದಮಯವಾಗಿ ಮನರಂಜನೆಗಾಗಿ ಯಾವ ರೀತಿಯಾದಂತ ನಾಟಕ ಬರಿಬೇಕಾಗಿತ್ತು, ಅವಾಗಿನ ಎಲಿಜಬೆಥನ್ ಆಡಿಯನ್ಸ್ಗೆ ಯಾವ ರೀತಿಯಾದಂತ ನಾಟಕ ಇಷ್ಟ ಆಗ್ತಿತ್ತೋ ಅದನ್ನ ಬಹುಶಃ ತಲೆಯಲ್ಲಿಟ್ಕೊಂಡು ಶೇಕ್ಸ್ಪಿಯರ್ ಈ ನಾಟಕವನ್ನ ರಚಿಸಿದ್ದಾನೆ ಅಂತ ನನ್ಗನ್ಸುತ್ತೆ. ಈ ನಾಟಕ ಬಹಳ ಲೈಟ್ ಆಗಿರುವಂತ ಹಗುರವಾದಂತ ನಾಟಕ. ಅಲ್ಲಿ ಇಲ್ಲೂ ಒಂದೆರಡು ಜೀವನಕ್ಕೆ ಬಹಳ ಮೌಲ್ಯಯುತವಾದಂತ ಕೊಟೇಶನ್ಸ್ ಅಂತ ಅನ್ಸೋದ್ರ ಬಿಟ್ಟು ಮತ್ತೆ ಈ ನಾಟಕದಲ್ಲಿ ತುಂಬಾ ಮನೋರಂಜನೆಗಾಗಿ ಬರೆದಂತಹ 4 ಲವರ್ಸ್ಗಳನ್ನ ಇಟ್ಕೊಂಡು ಅವರ ಜಗಳಗಳನ್ನ, ಪ್ರೀತಿಯ ಬಗ್ಗೆ ಅನೇಕ ಆಯಾಮಗಳಲ್ಲಿ ನಮಗೆ ಪ್ರೀತಿಯ ಸಲುಗೆ, ಪ್ರೀತಿಯಲ್ಲಿ ಬರುವಂತ ಬಿಕ್ಕಟ್ಟುಗಳು, ಇವುಗಳನ್ನ ತೋರ್ಪಡಿಸ್ತಾ ಹೋಗುವಂತಹ ಒಂದು ನಾಟಕ ಇದು. ಸೊ ಈ ನಾಟಕ ಅಷ್ಟೊಂದು ಆಳವಾಗಿ ವೈಚಾರಿಕವಾಗಿ ಚರ್ಚಿಸುವಂತಹ ಯಾವುದೇ ಒಂದು ಆಯಾಮ ನನಗೆ ಎಷ್ಟು ಸರಿ ಓದ್ಕೊಂಡ್ರು ಸಹಿತ ನನಗೆ ಇಲ್ಲಿ ಸಿಗ್ಲಿಲ್ಲ ಅಂತ ನನ್ಗನ್ಸುತ್ತೆ. ಪ್ರೊಫೆಸರ್ ಡೋನೂರ್ ಸರ್ ಕೂಡ ತಮ್ಮ ಅಧ್ಯಕ್ಷೀಯ ನುಡಿಗಳಲ್ಲಿ ಏನಾದ್ರೂ ಇಂತಹ ಆಯಾಮಗಳು ನನಗೆ ಸಿಕ್ಕಿಲ್ಲ ಅಂತವುಗಳು ಇದ್ರೆ ಅವರು ಕೂಡ ಇದರಲ್ಲಿ ಹೇಳ್ಬೇಕು ಅಂತ ನಾನು ಇಚ್ಛೆ ಪಡ್ತೇನೆ. ಸೊ ಈ ಮಿಡ್ ಸಮರ್ ನೈಟ್ಸ್ ಡ್ರೀಮ್ ಅನ್ನುವಂತ ಶೀರ್ಷಿಕೆ ಮೊದಲು ಬಹಳ ಮುಖ್ಯ ಆಗ್ತದೆ. ಆ ಶೀರ್ಷಿಕೆಯನ್ನ ಇಟ್ಕೊಂಡು ನಾವು ಈ ನಾಟಕವನ್ನ ನೋಡಿದ್ರೆ ಶೀರ್ಷಿಕೆ ಹೇಳುವಂತೆಯೇ ಇದು ಒಂದು ಮಿಡ್ ಸಮರ್ ಅಂದ್ರೆ ಒಂದು ಹಗಲು ಅಂತ ನಾವು ಹೇಳ್ಬೋದು. ಬೇಸಿಗೆಯ ಒಂದು ಹಗಲು, ಬೇಸಿಗೆ ಅನ್ನುವಂತಹ ಒಂದು ಸೀಸನ್ ನಲ್ಲಿ ಬರುವಂತ ಒಂದು ರಾತ್ರಿಯಲ್ಲಿ ಬರುವಂತ ಒಂದು ಕನಸು ಅನ್ನುವಂಥದ್ದು. ಸೊ ಮಿಡ್ ಸಮರ್ ಅಂತ ನಾವು ಇದನ್ನ ಇಂಗ್ಲೆಂಡ್ ಅಥವಾ ಯುರೋಪನ ದೃಷ್ಟಿಯನ್ನ ಇಟ್ಕೊಂಡು ನೋಡಿದ್ರೆ ಸುಮಾರು ಮೇ ಇಂದ ಶುರುವಾಗಿ ಜೂನ್, ಜುಲೈ, ಆಗಸ್ಟ್ ತನಕನೂ ಅಲ್ಲಿ ಸಮರ್ ಅಂತ ನಾವು ನೋಡಬಹುದು. ಆವಾಗ ತುಂಬಾ ಹದವಾದಂತಹ ಒಂದು ವಾತಾವರಣ ಇರ್ತದೆ, ಬಿಸಿಲು ಕಾದಿರ್ತದೆ. ಬಿಸಿಲೇ ಇಲ್ಲದಂತಹ ಸ್ನೋಫಾಲ್ ಆಗುವಂತ ಈ ಪ್ರದೇಶದಲ್ಲಿ ಬಿಸಿಲು ಬಂದಾಗ ಅಲ್ಲಿಯ ಜನರಿಗೆ ಒಂದು ಹಬ್ಬವೋ ಹಬ್ಬ. ಸೊ ಮನೆಗಳನ್ನ ಬಿಟ್ಟು ಹೊರಗಡೆ ಬಂದು ಅನೇಕ ರೀತಿಯಾದಂತಹ ಉತ್ಸವಗಳನ್ನ ಆಚರಿಸುವಂತಹ ಆ ಕಾಲಘಟ್ಟ ಅದು ಸಮರ್ ಅಂತ ಹೇಳಿದ್ರೆ. ಸೊ ಅಂತ ಒಂದು ಸಮರ್ ನಲ್ಲಿ ಒಂದು ಮನರಂಜನೆಗೋಸ್ಕರ ಜನರು ಹೊರಗ್ ಬೀಳುವ ಸಮಯದಲ್ಲಿ ಈ ಒಂದು ನಾಟಕ ಬರೆಯಲಾಗಿದೆ ಅಂತ ಅನ್ಸುತ್ತೆ. ಆ ನಾಟಕವೂ ಕೂಡ ಒಂದು ಮಿಡ್ ಸಮರ್ ನಲ್ಲಿ ಇರುವಂತಹ ರಾತ್ರಿ ವೇಳೆ ಆಗುವಂತಹ ಒಂದು ಡ್ರೀಮ್ ಅಂತ ಹೇಳುತ್ತೆ. ಸೊ ರಾತ್ರಿಯ ಒಂದು ಕನಸು. ಸೊ ರಾತ್ರಿಯ ಕನಸುಗಳು ನಮ್ಗೆಲ್ಲಾ ಬೀಳ್ತವೆ, ನಮ್ಗೆಲ್ಲ ಗೊತ್ತಿದೆ. ಬೆಳಗಾಗೋ ಅಷ್ಟೊತ್ತಿಗೆ ಕನಸು ಕಂಡಿದ್ದನ್ನೆಲ್ಲ ನೆನ್ಪಾರ್ ಹೋಗ್ಬಿಡ್ತೇವೆ. ಅದು ಏನು ಭ್ರಮೆನಾ, ಅದ್ರಲ್ಲಿ ಏನ್ ಕಂಡೆ ನಾನು, ಅದಕ್ಕೆ ಏನಾದ್ರೂ ಒಳ ಅರ್ಥ ಇದೆಯಾ ಅಂತ ಯೋಚನೆ ಮಾಡಿದ್ರು ಕೂಡ ಬಹಳ ಸರಿ, ಎಷ್ಟೋ ಸರಿ ನಮ್ಗೆ ಅದು ಗೋಚರಿಸೋದಿಲ್ಲ. ಅದು ಮಾಸು ಮುಸುಕಾಗಿ ನಮಗೆ ನೆನಪಾರ್ ಹೋಗ್ಬಿಡುವಂತಹ ಒಂದು ಸಂದರ್ಭ. ಸೊ ಈ ನಾಟಕವೂ ಕೂಡ ಅದೇ ರೀತಿಯಾದಂತಹ ಒಂದು ಸನ್ನಿವೇಶವನ್ನ ಹೊಂದದೆ. ಇದರಲ್ಲಿ ಬಹಳಷ್ಟು ನೈಜ
ಸ್ಥಿತಿಯಲ್ಲಿ ನಡೆಯುವಂತಹ ಘಟನೆಗಳಿಗಿಂತ ಸೂಪರ್ ನ್ಯಾಚುರಲ್ ಆಗಿ ನಡೆಯುವಂತ ಕಾಲ್ಪನಾ ಲೋಕದಲ್ಲಿ ನಡೆಯುವಂತ ಘಟನೆಗಳೇ ಹೆಚ್ಚು. ಸೊ ಆ ಕಲ್ಪನಾ ಲೋಕವನ್ನ ಮುಗಿಸಿಕೊಂಡು ನಾವು 4 ಅಥವಾ 5ನೇ ಆಕ್ಟಿನಲ್ಲಿ ಹೊರಗೆ ಬಂದಾಗ ಅಲ್ಲಿ ಆ ಕಲ್ಪನಾ ವಿಹಾರದೊಳಗೆ ಒಳಗೊಂಡಂತಹ ಆ ಕ್ಯಾರೆಕ್ಟರ್ಸ್ ಆಗಿರಬಹುದು, ಅಥವಾ ಅದನ್ನ ನೋಡುವಂತ ಪ್ರೇಕ್ಷಕರಾಗಿರಬಹುದು, ಅಥವಾ ನಾವುಗಳು ಕೂಡ ಅದನ್ನ ಓದುವವರಾಗಿರ್ಲಿ ಅಥವಾ ಅದನ್ನ ದೃಶ್ಯ ರೂಪದಲ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡುವವರಾಗಿದ್ರೂ ಕೂಡ ನಮಗೂ ಕೂಡ ಅಯ್ಯೋ ಏನಪ್ಪಾ ಇದು, ಏನ್ ನೋಡ್ದೆ ನಾನು, ಏನೋ ಒಂದು ಭ್ರಮೆ ತರ ಇತ್ತಲ್ಲ, ಇದು ಒಂದು ಲೋಕದಲ್ಲಿ ನಾವು ವಿಹರಿಸಿ ಬಂದಿವೇನೋ ಅನ್ನುವಷ್ಟರ ಮಟ್ಟಿಗೆ ಈ ಒಂದು ಮಿಡ್ ಸಮ್ಮರ್ ನೈಟ್ಸ್ ಡ್ರೀಮ್ ಅನ್ನುವ ನಾಟಕ ನಮಗೊಂದು ಭಾಸ ಮಾಡಿಸ್ತದೆ. ಸೊ ಬಹಳ ಕ್ಲಿಷ್ಟವಾದಂತಹ ಜೀವನಕ್ಕೆ ಏನೋ ಒಂದು ಮೆಸೇಜ್ ಹೇಳುವಂತಹ ನಾಟಕ ಇದಲ್ಲ, ಆದ್ರೂ ಕೂಡ ಇದು ವೆರಿ ಪಾಪ್ಯುಲರ್ ಡ್ರಾಮಾ ಅಂತ ಹೇಳ್ಬೋದು. ಈ ಡ್ರಾಮಾ ಅನ್ನ ಕನ್ನಡಕ್ಕೂ ಕೂಡ ಅಡ್ಯಾಪ್ಟೇಷನ್ ಮಾಡಲಾಗಿದೆ. ಇದನ್ನು ನಿಸಾರ್ ಅಹಮದ್ ರವರು ಕೂಡ ಈ ನಾಟಕವನ್ನ ರಂಗಾಯಣದಲ್ಲಿ ಮಾಡಿಸಿದ್ದಾರೆ. ಅದರ ಕ್ಲಿಪ್ಸ್ಗಳು ಕೂಡ ಇಂಟರ್ನೆಟ್ ಅಲ್ಲಿ ಇದಾವೆ, ನೀವು ಅದನ್ನ ಸ್ವಲ್ಪ ನೋಡ್ಬೇಕು. ಯಾಕಂದ್ರೆ ಇದು ಓದುವ ಹೇಳುವ ನಾಟಕಕ್ಕಿಂತ ಹೆಚ್ಚು ಇದನ್ನ ನೋಡಿ, ಪರ್ಫಾರ್ಮೆನ್ಸ್ ಅನ್ನ ನೋಡಿ ಆ ಜಗತ್ತಿಗೆ ಒಳಗೆ ಹೋಗಿ ಹೊರಗೆ ಬಂದು ಆನಂದಿಸುವಂತಹ ಒಂದು ನಾಟಕ ಇದು. ಸೊ ವೈಚಾರಿಕವಾಗಿ ಇದ್ರ ಬಗ್ಗೆ ಏನಾದ್ರೂ ಮಾತಾಡಕ್ಕೆ ಹೊರಟ್ರೆ ಅದು ಆಭಾಸ ಅನಿಸ್ಬಹುದೇನೋ, ಅಥವಾ ಶೇಕ್ಸ್ಪಿಯರೇ ಎದ್ದು ಬಂದು ಹೇಳ್ಬೋದು, ಇಲ್ಲಮ್ಮ ನಾ ಈ ನಾಟಕವನ್ನ ಆ ರೀತಿ ನೋಡಿಲ್ಲ ಅಂತ ಹೇಳುವಂತ ಒಂದು ಸನ್ನಿವೇಶಗಳು ಇದ್ರಲ್ಲಿ ಬರ್ತದೆ. ಸೊ ಇದನ್ನ ನೋಡೋದು ಬಹಳ ಮುಖ್ಯ. ಸೊ ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸ್, ಸಂಪೂರ್ಣ ನಾಟಕ ಇಲ್ಲ, ಕ್ಲಿಪ್ಪಿಂಗ್ಸ್ ಕೂಡ ಈ ನಾಟಕದ್ದು ಇದೆ, ನಿಸಾರ್ ಅಹಮದ್ ಅವ್ರು ಮಾಡಿರುವಂತದ್ದು. ಹೋದ ವರ್ಷನೇ ಚೆನ್ನೈಯಲ್ಲಿ ಕೂಡ ಇದ್ರದ್ದು ಒಂದು ಅಡ್ಯಾಪ್ಟೇಷನ್ ಕೂಡ ಇದು ಆಗಿದೆ. ಇದ್ರದ್ದು ಪ್ರಮೀಳಾರ್ಜುನ ನಿಯಂ ಅನ್ನುವಂತಹ ಒಂದು ML ಶ್ರೀಕಂಠೇಶ ಗೌಡ ಅವರು ಮಾಡಿರುವಂತಹ ಟ್ರಾನ್ಸ್ಲೇಷನ್ ಆಧಾರಿತ ಒಂದು ಯಕ್ಷಗಾನದ ರೀತಿಯಲ್ಲಿ ಈ ನಾಟಕವನ್ನ 2024 ಅಲ್ಲಿ ಚೆನ್ನೈಯಲ್ಲಿ ಕೂಡ ಆಡಿಸಿದ್ದಾರೆ. ಸೊ ನಾನು ಏನ್ ಹೇಳಕ್ ಪ್ರಯತ್ನ ಪಡ್ತಾ ಇದ್ದೀನಿ ಅಂದ್ರೆ, ಇದು ಒಂದು ವಿಜುವಲ್ ಡ್ರಾಮಾ. ಇದು ಸುಂದರವಾದಂತಹ ಒಂದು ಲೋಕವನ್ನ, ಒಂದು ಕಿನ್ನರ ಲೋಕವನ್ನ ಅಥವಾ ಒಂದು ಗಾಂಧರ್ವ ಲೋಕವನ್ನ ಸೃಷ್ಟಿ ಮಾಡುವಂತಹ ಒಂದು ನಾಟಕ ಇದು. ಆದ್ರೆ ಈ ನಾಟಕ ಬಹಳ ಅಚ್ಚುಕಟ್ಟಾಗಿ ಅದನ್ನ ತಾಂತ್ರಿಕವಾಗಿ ಅದನ್ನ ನಿರ್ಮಿಸಲಾಗಿದೆ. 5 ಆಕ್ಟ್ಗಳು, ಶೇಕ್ಸ್ಪಿಯರ್ನ ಎಲ್ಲಾ ನಾಟಕಗಳು 5 ಆಕ್ಟ್ಗಳಾಗಿದ್ದಾವೆ. 5 ಆಕ್ಟ್ಗಳಲ್ಲಿ ಪ್ರತಿಯೊಂದಕ್ಕೂ 2 ಸೀನುಗಳು ಉಂಟು. ಆಮೇಲೆ ಇದರಲ್ಲಿ ಪ್ಲೇ ಅನ್ನುವಂತಹ ಒಂದು ಟೆಕ್ನಿಕ್ ಅನ್ನ ಕೂಡ ಉಪಯೋಗ ಮಾಡಿದ್ದಾರೆ. ಆ ಟೆಕ್ನಿಕ್ಕಿನ ಬಗ್ಗೆ ನಿಮ್ಗೆ ಆಮೇಲೆ ಹೇಳ್ತೇನೆ ನಾನು. ಮೊದಲು ಇದ್ರದ್ದು ಒಂದು ಜಿಸ್ಟ್ ಆಗಿ ಇದ್ರ ಕಥೆ ಏನೂ ಇಲ್ಲ, ಆದ್ರೆ ಆ ಕಥೆಯನ್ನ ನಿಮ್ಗೆ ಹೇಳಿದ್ಮೇಲೆ ಅದ್ರ ಬಗ್ಗೆ ನಾವು ಒಂದಿಷ್ಟು ಡಿಸ್ಕಷನ್ ಅನ್ನ, ಅದರ ತಂತ್ರಗಾರಿಕೆ ಬಗ್ಗೆ ಅಥವಾ ಅದರಲ್ಲಿ ಬರುವಂತಹ ಕೊಟೇಶನ್ಸ್ ಗಳು ನಮ್ಗೆ ಏನನ್ನ ಜೀವನದ ಬಗ್ಗೆ ಹೇಳ್ತವೆ ಅನ್ನೋದ್ರ ಬಗ್ಗೆ ನಾವು ಮಾತಾಡಬಹುದು. ಸೊ ಈ ಫಸ್ಟ್ ಆಕ್ಟ್ ಅಲ್ಲಿ ಇದು ಓಪನ್ ಆಗೋದು ಎಕ್ಸ್ಪೋಸಿಷನ್ ಅಂತ ಹೇಳಿ, ಅಂದ್ರೆ ಎಲ್ಲಾ ಕ್ಯಾರೆಕ್ಟರ್ಗಳು ಇಲ್ಲಿ ಇಂಟ್ರೊಡ್ಯೂಸ್ ಆಗ್ತದೆ, ಇಡೀ ಕಥಾಹಂದರ ನಮ್ಗೆ ಇಲ್ಲಿ ಸಿಗ್ತದೆ. 2ನೇ ಆಕ್ಟ್ ಅಲ್ಲಿ ಕಾಂಪ್ಲಿಕೇಶನ್ ಆಗ್ತದೆ. 3ನೇ ಆಕ್ಟ್ ಅಲ್ಲಿ ಅದು ಪೀಕಿಗೆ ಹೋಗಿ 4ನೇ ಆಕ್ಟ್ ಅಲ್ಲಿ ಅದು ಫಾಲಿಂಗ್ ಆಕ್ಷನ್ ಆಗಿ 5ನೇ ಆಕ್ಟ್ ಅಲ್ಲಿ ಎಲ್ಲಾ ಸಂಪೂರ್ಣವಾಗಿ, ಇದು ಹಾಸ್ಯ ನಾಟಕ ಇರೋದ್ರಿಂದ ಎಲ್ಲಾ ಕಾಂಪ್ಲಿಕೇಶನ್ಸ್ ರಿಸಾಲ್ವ್ ಆಗಿ ಕೊನೆಗೆ ಮದುವೆಯಲ್ಲಿ 3 ಪೇರ್ ಲವರ್ಸ್ ಗಳ ಮದುವೆಯಲ್ಲಿ ಈ ನಾಟಕ ಅಂತ್ಯ ಹೊಂದದೆ. ಸೊ ಹೋದ ವಾರ ಅಥವಾ ಕಳೆದ 2 ವಾರಗಳ ಹಿಂದೆ ನಮ್ಮ ನಾಗರತ್ನ ಪರಾಂಡೆ ಅವರು ಕೂಡ ಕಾಮಿಡಿ ಆಫ್ ಎರರ್ಸ್ ಅನ್ನುವಂತ ಒಂದು ನಾಟಕ ಇಲ್ಲಿ ಪ್ರಸ್ತುತ ಪಡಿಸಿದ್ರು. ಈ ನಾಟಕ ಕೂಡ ಅದೇ ಒಂದು ನಿಟ್ಟಿನಲ್ಲಿ ನಾವು ನೋಡಬಹುದು. ಅನೇಕ ಐಡೆಂಟಿಟಿಗಳು ಇಲ್ಲಿ ಮಿಸ್ಟೇಕನ್ ಆಗ್ತವೆ, ಅದರ ಒಂದು ರೆಸಲ್ಯೂಷನ್ ಆಗ್ತದೆ. ಅದು ತುಂಬಾ ಹಾಸ್ಯಮಯವಾಗಿ ಇಲ್ಲಿ ಅದು ಪ್ರಸ್ತುತ ಪಡಿಸ್ತಾರೆ. ಸೊ ಮೊದಲನೇ ಆಕ್ಟಿನಲ್ಲಿ ನಾವು ಒಂದು ಪೇರ್ ಆಫ್ ಲವರ್ಸ್ ಅನ್ನ ನೋಡಬಹುದು. ಈಜಿಯಸ್ ಮತ್ತೆ ಹಿಪೋಲಿಟಾ ಅನ್ನುವಂಥ ಇಬ್ರು ಕ್ಯಾರೆಕ್ಟರ್ಸ್ ಇಲ್ಲಿ ಬರ್ತಾರೆ. ಅವರಿಬ್ಬರ ಮದುವೆ ಆಗೋದಿರ್ತದೆ. ಮದುವೆ ಇನ್ನು 4 ದಿನ ಇರ್ತದೆ. ಅವರು ಮದುವೆ 4 ದಿನಕ್ಕೆ ಕಾಯ್ತಾ ಇರ್ತಾರೆ, ಯಾವಾಗ 4 ದಿನ ಆಗ್ತದೋ, ಯಾವಾಗ ನಾನು ಹಿಪೋಲಿಟಾನ ಮದುವೆ ಆಗ್ತೀನೋ ಅನ್ನುವಂಥದ್ದು. ಇಲ್ಲಿ ಡ್ಯೂಕ್ ಆಫ್ ಅಥೆನ್ಸ್ ಏನಿದಾನೆ, ಅವನು ಹಿಪೋಲಿಟಾನ ಮದುವೆ ಆಗೋಕೆ ಹಿಪೋಲಿಟಾನ ಅವನು ಡಿಫೀಟ್ ಮಾಡಿರ್ತಾನೆ.
ಅವ್ರ ಒಳಗಡೆ ಸಣ್ಣ ಒಂದು ಯುದ್ಧ ಆಗಿ ಹಿಪೋಲಿಟಾ ಆಕೆ ಕ್ವೀನ್ ಆಫ್ ಅಮೆಝಾನ್ಸ್, ಆಕೆ ಕೂಡ ಒಂದು ಅಮೆಝಾನರ ರಾಣಿ ಆಗಿರ್ತಾಳೆ. ಅವಳನ್ನ ಅವನು ಯುದ್ಧದಲ್ಲಿ ಸೋಲಿಸಿ, ಅವಳು ಸೋತಿದ್ದಕ್ಕಾಗಿ ಅವಳನ್ನ ತನ್ನ ಒಂದು ರಾಜ್ಯಕ್ಕೆ ಅಥೆನ್ಸ್ಗೆ ಕರೆದುಕೊಂಡು ಬಂದು ಅವಳನ್ನ ವರೆಸುವ ಒಂದು ಆತುರದಲ್ಲಿ ನಮ್ಮ ಈ ಡ್ಯೂಕ್ ಆಫ್ ಅಥೆನ್ಸ್ ಇದ್ದಾನೆ. ಇನ್ನೇನು ಸಮರ್ನಲ್ಲಿ ಮೇ ಟೈಮ್ ಅಲ್ಲಿ ಅವರು ಕಾಯ್ತಾ ಇದ್ದಾರೆ. 4 ದಿನ ಅಷ್ಟೇ ಮೂನು ಕಂಪ್ಲೀಟ್ ಆಗ್ಬೇಕು. ಆ ಮೂನಿನ ಒಂದು ಟೈಮ್ ಅನ್ನ ಅವರು ವೇಟ್ ಮಾಡ್ತಾ ಇದ್ದಾರೆ. ಫುಲ್ ಮೂನ್ ಬರುತ್ತೆ ನಾವು ಮದ್ವೆ ಆಗೋದು ಅಂತ ಹೇಳಿ ಅವರು ವಿಚಾರ ಮಾಡ್ತಿರ್ತಾರೆ. ಅಷ್ಟ್ರಲ್ಲಿನೇ ಇಜಿಯಸ್ ಅನ್ನುವಂಥ ಒಬ್ಬ ನೋಬಲ್ ಮೆನ್, ಆ ಊರಿನ ಅಥೆನ್ಸಿನ ನೋಬಲ್ ಮೆನ್ ಬರ್ತಾನೆ. ತನ್ನ ಮಗಳು ಹರ್ಮಿಯಾನಳನ್ನ ಕರ್ಕೊಂಡ್ ಬಂದು ಅವನೇನ್ ಹೇಳ್ತಾನೆ, ನನಗೊಂದು ಕಂಪ್ಲೇಂಟ್ ಇದೆ. ನನ್ನ ಮಗಳು ಹರ್ಮಿಯಾ ನಾನು ಇಚ್ಛೆ ಪಟ್ಟಂತ ಹುಡುಗನ ಜೊತೆಗೆ ಮದುವೆ ಆಗ್ತಾ ಇಲ್ಲ. ನಾನು ಡೆಮೆಟ್ರಿಯಸ್ ಅನ್ನುವಂತ ವರನನ್ನ ಅವಳಿಗೋಸ್ಕರ ಆಯ್ಕೆ ಮಾಡಿದ್ದೇನೆ. ಆದ್ರೂ ಅವನನ್ನ ವರಿಸಲು ಆಕೆ ತಯಾರಿಲ್ಲ. ಯಾಕಂದ್ರೆ ಆಕೆ ಲಿಸೈಂಡರ್ ಅನ್ನುವಂತ ಒಬ್ಬ ವ್ಯಕ್ತಿಯನ್ನ ಪ್ರೀತಿಸ್ತಾ ಇದ್ದಾಳೆ ಅಂತ ಈಜಿಯಸ್ ಕಂಪ್ಲೇಂಟ್ ಅನ್ನ ಮಾಡ್ತಾನೆ. ಆಮೇಲೆ ಡ್ಯೂಕಿಗೆ ಹೇಳ್ತಾನೆ, ಇದನ್ನ ನೀನು ಸಾಲ್ವ್ ಮಾಡ್ಬೇಕು. ಯಾಕೆಂದ್ರೆ ಆಕಿ ನನ್ನ ಮಗಳಾಗಿರೋದ್ರಿಂದ ಲಾ ಆಫ್ ಅಥೆನ್ಸ್ ಏನ್ ಹೇಳುತ್ತೆ ಅಂದ್ರೆ, ತಂದೆಗೆ ಸಂಪೂರ್ಣವಾದಂತಹ ಒಂದು ಕಂಟ್ರೋಲ್ ಮಗಳ ಮೇಲೆ ಇರ್ತದೆ. ನಾನೇ ಆಕೆಯನ್ನ ಹುಟ್ಟಿಸಿದ್ದು, ಹೀಗಾಗಿ ಆಕೆಯ ಸಂಪೂರ್ಣ ಅಧಿಕಾರ ನನ್ನ ಕೈಯಲ್ಲಿದೆ. ಮತ್ತು ನಾನು ಆಯ್ಕೆ ಮಾಡಿರುವಂತ ಡೆಮೆಟ್ರಿಯಸ್ ಅನ್ನೇ ಅವಳು ಮದುವೆ ಆಗ್ಬೇಕು. ಇಲ್ಲ ಅಂದ್ರೆ ಅವಳಿಗೆ ಜೀವನ ಮಾಡಲು ಅಧಿಕಾರ ಇಲ್ಲ, ಅವಳು ಸಾವನ್ನಪ್ಪಬೇಕು ಅಂತ ಇಲ್ಲಿ ತಂದೆಯಾದ ಈಜಿಯಸ್ ಹೇಳ್ತಾನೆ. ಇದಕ್ಕೆ ಸರಿಯಾಗಿ ಡ್ಯೂಕ್ ಕೂಡ ಅದನ್ನೇ ಹೇಳ್ತಾನೆ ಹರ್ಮಿಯಾಗೆ, ನೀನು 3 ಆಯ್ಕೆಗಳಿದಾವೆ. ಒಂದು, ನೀನು ನಿನ್ನ ತಂದೆ ಆರಿಸಿದಂತ ಡೆಮೆಟ್ರಿಯಸ್ ಅನ್ನ ಮದುವೆ ಆಗ್ಬೇಕು. ಇಲ್ಲ ಅಂತಂದ್ರೆ ನೀನು ಸಾವನ್ನಪ್ಪಬೇಕು. ಇಲ್ಲ ಅಂದ್ರೆ ನೀನು ಡಯಾನಾಳ ಸೇವಕಿಯಾಗಿ, ಸನ್ಯಾಸಿಯಾಗಿ, ನೀನು ನಿನ್ನ ಸಂಪೂರ್ಣ ಜೀವನವನ್ನ ಕಳಿಬೇಕಾಗ್ತದೆ ಅನ್ನುವಂತ ವಿಚಾರವನ್ನ ಹೇಳ್ತಾಳೆ. ಹರ್ಮಿಯಾ ಹೇಳ್ತಾಳೆ, ಇಲ್ಲ, ನಾನು ಲೈಸಾಂಡ್ರನ್ನ ಪ್ರೀತಿಸ್ತಾ ಇದ್ದೇನೆ, ಡೆಮಿಟ್ರಿಯಸ್ ಅಲ್ಲಿ ನನಗೆ ಏನು ಪ್ರೀತಿ ಇಲ್ಲ ಅಂತ ಹೇಳಿ ಲೈಸಂಡ್ರ್ ಕೂಡ ತಾನು ರಿಕ್ವೆಸ್ಟ್ ಅನ್ನ ಮಾಡಿದ್ರು ಕೂಡ ಈ ಲಾ ಆಫ್ ದ ಲ್ಯಾಂಡ್, ಈ ಲಾ ಅಂಡ್ ಆರ್ಡರ್ ಬಗ್ಗೆ ಈ ಡ್ಯೂಕ್ ತುಂಬಾ ಸ್ಟ್ರಿಕ್ಟ್ ಆಗಿರೋದ್ರಿಂದ ಲಾ ಆಫ್ ದ ಲ್ಯಾಂಡ್ ಅನ್ನ ಮುರಿಯಕ್ಕೆ ಬರೋದಿಲ್ಲ. ಹೀಗಾಗಿ ಮಗಳಾದಂತ ಹರ್ಮಿಯಾ ತಂದೆಯಾದಂತ ಎಜಿಯಸ್ ಅನ್ನ ಮಾತನ್ನೇ ಕೇಳಬೇಕು ಅನ್ನುವಂಥ ಒಂದು ನಿರ್ಧಾರವನ್ನ ಹೇಳ್ತಾನೆ. ಇನ್ನು 4 ದಿನ ಸಮಯ ಕೊಡ್ತೀನಿ, ನನ್ನ ಮದುವೆ ದಿನ ನಿನ್ನ ನಿರ್ಧಾರವನ್ನ ತಿಳಿಸು ಅಂತ ಹರ್ಮಿಯಾಗೆ ಹೇಳಿ ಅಲ್ಲಿಗೆ 1ನೇ ಕಾಂಪ್ಲಿಕೇಶನ್ ಅನ್ನ ಇಲ್ಲಿ ಇಂಟ್ರಡಕ್ಷನ್ ಆಗ್ತದೆ. ಕೊನೆಗೆ ಹರ್ಮಿಯಾ ಮತ್ತು ಲಿಸೈಂಡರ್ ಮಾತಾಡ್ತಾ ಹೇಳ್ತಾರೆ. ಲಿಸೈಂಡರ್ ಹೇಳ್ತಾನೆ, ಈ ನಮ್ಮ ಡ್ಯೂಕ್ ಆಫ್ ಅಥೆನ್ಸ್ ಹೇಳುವ ಹಾಗೆ ನಾವಿಲ್ಲಿ ಏನು ಮಾಡಕ್ಕೆ ಬರೋದಿಲ್ಲ, ಮದುವೆ ಆಗಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಈ ಅಥೆನ್ಸ್ ನನ್ನೇ ಬಿಟ್ಟು ನಾವು ಮತ್ತೊಂದು ಪ್ರದೇಶಕ್ಕೆ ಹೋಗೋಣ, ಎಲ್ಲಿ ಈ ಲಾಗಳು ನಮ್ಗೆ ಏನು ತೊಂದರೆ ಕೊಡೋದಿಲ್ವೋ ಅಂತ ಒಂದು ಜಾಗ ನನ್ಗೆ ಗೊತ್ತಿದೆ. ಈ ಅಥೆನ್ಸಿನ ಹತ್ರವೇ ಒಂದು ಅರಣ್ಯ ಇದೆ. ಅರಣ್ಯದಲ್ಲಿ ನನ್ನ ಚಿಕ್ಕಮ್ಮ ಇರ್ತಾಳೆ. ಆ ಚಿಕ್ಕಮ್ಮನ ಮನೆಗೆ ನಾವು ಹೋಗ್ಬಿಡೋಣ. ಅಲ್ಲಿ ನಮ್ಮಿಬ್ಬರಿಗೂ ಮದುವೆ ಆಗಕ್ಕೆ ಆಸ್ಪದ ಇದೆ. ಯಾಕಂದ್ರೆ ಈ ಡ್ಯೂಕ್ ಮಾಡಿರುವಂತ ಈ ಲಾಸ್ ಆಫ್ ಅಥೆನ್ಸ್ ಏನಿದೆ ಅದು ನಮ್ಗೆ ಅರಣ್ಯದಲ್ಲಿ ಅದು ನಮ್ಗೆ ಲಾಗೂ ಆಗೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದಾಗ ಹರ್ಮಿಯಾ ಬಹಳ ಖುಷಿಯಿಂದ ಒಪ್ಕೊಂಡು ಇಬ್ರು ಒಂದು ಜಾಗದಲ್ಲಿ ಭೇಟಿಯಾಗಿ ಅಲ್ಲಿಂದ ಅರಣ್ಯಕ್ಕೆ ಹೋಗುವಂತ ಒಂದು ಪ್ಲಾನ್ ಅನ್ನ ಅವರು ಮಾಡ್ತಾರೆ. ಅಷ್ಟೊತ್ತಿಗೆ ಇನ್ನೊಂದು ಹೆಣ್ಮಗಳು ಹೆಲೆನಾ ಅನ್ನುವಂಥವಳು ಅಲ್ಲಿ ಬರ್ತಾಳೆ. ಹೆಲೆನಾ ಹರ್ಮಿಯಾಳ ಬಾಲ್ಯ ಸ್ನೇಹಿತೆ. ಅವರು ಒಂದೇ ತಟ್ಟೆಯಲ್ಲಿ ಊಟ ಮಾಡಿ, ಒಂದೇ ಆಟಗಳನ್ನ ಆಡಿ, ತಮ್ಮ ಬಾಲ್ಯವನ್ನೆಲ್ಲ ಜೊತೆಗೆ ಬಹಳ ಆಪ್ತ ಗೆಳತಿಯರ ಹಾಗೆ ಕಳೆದಿರ್ತಾರೆ. ಅದೇ ಹೆಲೆನಾ ಜೊತೆಗೆ ಡೆಮೆಟ್ರಿಯಸ್ ಕೂಡ ಒಂದು ಅಫೇರ್ ಇರ್ತದೆ. ಆದ್ರೆ ಈಗ ಆ ಡೆಮೆಟ್ರಿಯಸ್ ಹೆಲೆನಾಳನ್ನು ಮದುವೆಯಾಗಕ್ಕೆ ಇಷ್ಟ ಪಡದೆ ಅವನು ಡೆಮೆಟ್ರಿಯಸ್ ಹರ್ಮಿಯಾನ ಮದುವೆ ಆಗ್ಬೇಕು ಅಂತ ಇಚ್ಛೆ ಪಟ್ಟಿರ್ತಾನೆ. ಸೊ ಈಗ ಹೆಲೆನಾ ಹೋಗಿ ಹರ್ಮಿಯಾಗಿ ಹೇಳ್ತಾಳೆ, ನಾನು ಎಷ್ಟೇ ಡೆಮೆಟ್ರಿಯಸ್ ಅನ್ನ ಪ್ರೀತಿ ಮಾಡಿದ್ರು ಅವನು ನನ್ನನ್ನ ಬಿಟ್ಟು ನಿನ್ನನ್ನೇ ಪ್ರೀತಿ ಮಾಡ್ತಾರೆ. ಹರ್ಮಿಯಾ, ನೀನು ಹೇಗೆ ಅವನನ್ನ ಆಕರ್ಷಣೆ ಮಾಡಿದ್ಯಾ ನನಗೂ ಹೇಳು ಅಂದಾಗ ಹರ್ಮಿಯಾ ಹೇಳ್ತಾಳೆ, ನಾನು ಒಟ್ಟು ಇಷ್ಟ ಪಡೋದಿಲ್ಲ, ಆದ್ರೂ ಅವನು ನನ್ನನ್ನೇ ಇಷ್ಟಪಡ್ತೀನಿ ಅಂತ ನನ್ನ ಹಿಂದೆ ಬಿದ್ದಿದ್ದಾನೆ. ಆದ್ರೆ ನೀನ್ ವಿಚಾರ ಮಾಡ್ಬೇಡ, ನಾನು ಮತ್ತು ಲೈಸಾಂಡರ್ ಈ ಅಥೆನ್ಸ್ ನನ್ನೇ ಬಿಟ್ಟು ನಾವು ದೂರ ಹೋಗ್ತಾ ಇದ್ದೀವಿ. ಇನ್ನು ಡೆಮೆಟ್ರಿಯಸ್ಗೆ ನಾನು ಯಾವತ್ತೂ ನೋಡಲು ಸಿಗೋದಿಲ್ಲ. ಸೊ ನೀನು ಮತ್ತು ಡೆಮೆಟ್ರಿಯಸ್ ಚೆನ್ನಾಗಿರಿ ಅಂತ ಹೆಲೆನಾಗೆ ಅವಳು ಹೇಳ್ತಾಳೆ.
ಸೊ ಹೆಲೆನಾ ಇದರಿಂದ ಖುಷಿ ಆಗ್ತಾಳೆ. ಇನ್ನೊಂದ್ ಕಡೆ ಅನ್ಕೋತಾಳೆ, ಈ ವಿಷಯವನ್ನ ಡೆಮೆಟ್ರಿಯಸ್ಗೆ ನಾನು ಹೇಳಿದ್ರೆ, ಹರ್ಮಿಯಾ ಈ ಈ ರಾಜ್ಯವನ್ನೇ ಬಿಟ್ಟು ಹೋಗ್ತಾ ಇದ್ದಾಳೆ ಅಂತ ನಾನು ಹೇಳಿದ್ರೆ, ಡೆಮೆಟ್ರಿಯಸ್ ನನ್ ಮೇಲೆ ನಂಬಿಕೆ ಹುಟ್ಟಬಹುದು, ನನ್ನನ್ನು ಅವನು ಪ್ರೀತಿಸಬಹುದು, ನನ್ ಮೇಲೆ ಸ್ವಲ್ಪ ಆದ್ರೂ ಅವ್ನ್ ಕರುಣೆ ಬರ್ಬಹುದು ಅಂತ ಹೇಳಿ ಇದನ್ನ ಡೆಮೆಟ್ರಿಯಸ್ಗೆ ಹೋಗಿ ಆಕೆ ಹೇಳ್ತಾಳೆ. ಹರ್ಮಿಯಾ ಮತ್ತೆ ಲೈಸಾಂಡ್ರಿ ಇವತ್ತು ಓಡಿ ಹೋಗ್ತಾ ಇದ್ದಾರೆ ಕಾಡಿಗೆ ಅನ್ನುವಂಥ ವಿಷಯ ಹೇಳ್ತಾರೆ. ಸೊ ಹೀಗಾಗಿ ಡೆಮೆಟ್ರಿಯಸ್ ಹೇಳ್ತಾನೆ, ನೀನ್ ಎಷ್ಟು ನನ್ನ ಹಿಂದೆ ಬಿದ್ರು ನಾನು ಹರ್ಮಿಯಾಳನ್ನೇ ಮದ್ವೆ ಆಗೋದು, ಹರ್ಮಿಯಾಳನ್ನ ನಾನು ವಾಪಸ್ ಅಥೆನ್ಸಿಗೆ ಕರ್ಕೊಂಡ್ ಬಂದು ಮದ್ವೆ ಆಗ್ತೀನಿ ಅಂತ ಹೇಳಿ ನಾನು ಕೂಡ ಕಾಡಿಗೆ ಹೋಗ್ತೀನಿ ಅಂತ ಡೆಮೆಟ್ರಿಯಸ್ ಕೂಡ ಕಾಡಿಗೆ ಹೋಗುವಂತಹ ಒಂದು ನಿರ್ಧಾರವನ್ನ ತಗೊಳ್ತಾನೆ. ಡೆಮೆಟ್ರಿಯಸ್ ಹೋದ್ಮೇಲೆ ಹೆಲೆನಾ ಅಂತಾಳೆ, ಅವನಿಲ್ಲದೆ ನಾನೇನ್ ಮಾಡ್ಲಿ ಜೀವನ, ನಂದೇನು ಇಲ್ಲಿ ಮನಸ್ಸು ಆಗೋದಿಲ್ಲ, ಹೀಗಾಗಿ ಎಷ್ಟೇ ಕಷ್ಟ ಆದ್ರೂ ನಾನು ಡೆಮೆಟ್ರಿಯಸ್ ಅನ್ನ ಪಡಿಲೇಬೇಕು, ನಾನೂ ಕೂಡ ಕಾಡಿಗೆ ಹೋಗ್ತೇನೆ ಅಂತ ಹೆಲೆನಾ ಕೂಡ ಡೆಮೆಟ್ರಿಯಸ್ಸಿನ ಹಿಂದೆ ಹಿಂದೆ ಕಾಡಿಗೆ ಹೋಗೋದನ್ನ ನಾವಿಲ್ಲಿ ನೋಡ್ತೇವೆ. ಸೊ ಇಷ್ಟಾದ್ಮೇಲೆ ಇದರ ಒಂದು ಪರ್ಯಾಯವಾಗಿ, ಇದರ ಒಂದು ಪ್ಯಾರಲಲ್ ಆಗಿ ಇನ್ನೊಂದು ಒಂದು ಪ್ಲಾಟ್ ಅನ್ನ ನಾವು ನೋಡ್ಬೋದು. ಆ ಪ್ಲಾಟ್ ಅಲ್ಲಿ ಇಲ್ಲಿ ಒಂದನೆಯ ಒಂದು ಸನ್ನಿವೇಶದಲ್ಲಿ ನಾವು ಏನ್ ನೋಡ್ತೀವಿ, ರಾಜ, ರಾಣಿ ಹಾಗೂ ಆ ನೋಬಲ್ಮೆನ್ ಈಜಿಯಸ್ಸಿನ ಮಕ್ಕಳು, ಈ ರೀತಿಯಾದಂತ ಹೈಯರ್ ಸೊಸೈಟಿಯ ಜನರ ಒಂದು ಪ್ರೀತಿ ಪ್ರಣಯವನ್ನ ನಾವು ಇಲ್ಲಿ ನೋಡ್ತೀವಿ, ಅದರ ಕಾಂಪ್ಲಿಕೇಶನ್ ಅನ್ನ ನೋಡ್ತೀವಿ. ಅದರ ಪ್ಯಾರಲಲ್ ಆಗಿ ನಮಗೆ ಕಾಮನ್ ಪೀಪಲ್, ಅಥೆನ್ಸ್ ನ ಕಾಮನ್ ಪೀಪಲ್ ಏನ್ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಸನ್ನಿವೇಶ ನಮ್ಗಿಲ್ಲಿ ಸಿಗ್ತದೆ. ಇಲ್ಲಿ 6 ಜನ ಮೆಕ್ಯಾನಿಕ್ಸ್ ಅಂತ ನಾವು ಕರಿತೇವೆ ಅಥವಾ ಆರ್ಟಿಸ್ಟ್ ಅಂತ ನಾವು ಕರಿತೇವೆ. ಒಬ್ನು ಇದರಲ್ಲಿ ನಿಕ್ ಬಾಟಮ್ ಅನ್ನುವಂತ ವೀವರ್ ಆಗಿದ್ದಾನೆ, ನೇಕಾರ ಆಗಿದ್ದಾನೆ. ಕ್ವಿನ್ಸ್ ಅನ್ನುವಂತ ಒಬ್ಬ ಕಾರ್ಪೆಂಟರ್ ಆಗಿದ್ದಾನೆ, ಒಬ್ಬ ಟಿಂಕರ್ ಆಗಿದ್ದಾನೆ. ಹೀಗೆ 6 ಜನ ಆರ್ಟಿಸನ್ಸ್ ಅವರು ಒಟ್ಟುಗೂಡಿ ಅವರ ಮುಂಬರುವಂತ ಇನ್ನು 4 ದಿನದಲ್ಲಿ ಮುಂಬರುವಂತ ಅವರ ರಾಜ್ಯದ ಡ್ಯೂಕ್ ಆಗಿರುವಂತ ಡ್ಯೂಕನ ಮದುವೆ ಬರೋದ್ರಿಂದ ಆ ಒಂದು ಮದುವೆಗೆ ಎಂಟರ್ಟೈನ್ಮೆಂಟ್ ಕೊಡುವಂತ ಒಂದು ನಾಟಕವನ್ನ ನಾವು ಮಾಡಬೇಕು, ಅದರ ರಿಹರ್ಸಲ್ ಅನ್ನ ಮಾಡಬೇಕು. ನಾಟಕ ಪಿರಾಮಸ್ ಅಂಡ್ ಥಿಸ್ಬೆ ಅನ್ನುವಂತ ಒಂದು ಲವ್ ಸ್ಟೋರಿಯನ್ನ, ಟ್ರಾಜಿಕ್ ಲವ್ ಸ್ಟೋರಿಯನ್ನ ಅವರು ಆಯ್ಕೆ ಮಾಡಿರ್ತಾರೆ. ಪಿರಾಮಸ್ ಅಂಡ್ ಥಿಸ್ಬೆ ಇದು ಒಂದು ಲೆಜೆಂಡ್, ಇದು ಬ್ಯಾಬಿಲೋನಿಯನ್ ಇಬ್ರು ಪ್ರೇಮಿಗಳು ಇವರು, ರೋಮಿಯೋ ಅಂಡ್ ಜೂಲಿಯಟ್ ತರ. ಪಿರಾಮಸ್ ಅಂಡ್ ಥಿಸ್ಬೆ, ಪಿರಾಮಸ್ ಥಿಸ್ಬೆಯನ್ನ ಬಹಳ ಪ್ರೀತಿ ಮಾಡ್ತಿರ್ತಾನೆ, ಥಿಸ್ಬೆ ಕೂಡ ಹಾಗೇನೆ. ಆದ್ರೆ ಅವರ ಕುಟುಂಬದ ಘರ್ಷಣೆಯಿಂದಾಗಿ ಅವ್ರಿಗೂ ಮದುವೆ ಆಗೋದಿಲ್ಲ. ಕೊನೆಗೆ ಹೇಗೆ ಜೂಲಿಯಟ್ ಅಂಡ್ ರೋಮಿಯೋ ಕೂಡ ಓಡಿ ಹೋಗ್ತಾರೋ, ಇಲ್ಲಿ ಕೂಡ ಹೇಗೆ ಹರ್ಮಿಯಾ ಮತ್ತೆ ಲೈಸಾಂಡ್ರ್ ಓಡಿ ಹೋಗ್ತಾರೋ, ಅದೇ ರೀತಿಯಾಗಿ ಪಿರಾಮಸ್ ಅಂಡ್ ಥಿಸ್ಬೆ ಓಡಿ ಹೋದಾಗ ಅಲ್ಲಿ ಅರಣ್ಯದಲ್ಲಿ ಒಂದು ಸಿಂಹ ಬಂದು, ಸಿಂಹವು ಇವಳು ಮ್ಯಾಂಟಲ್, ಅವಳ ಥಿಸ್ಬೆಯ ಮ್ಯಾಂಟಲ್ ಅನ್ನ ಕಚ್ಚಿದಾಗ ಅದ್ರ ಮೇಲೆ ರಕ್ತ ಮೂಡ್ತದೆ, ಆದ್ರೆ ಅವಳು ಸತ್ತಿರೋದಿಲ್ಲ. ಅವಳು ಅಲ್ಲೇ ಅರಣ್ಯದಲ್ಲಿ ಅಡಗಿಕೊಂಡಾಗ ಪಿರಾಮಸ್ ಬಂದು ಮ್ಯಾಂಟಲ್ ಅನ್ನ ನೋಡಿ, ರಕ್ತಗತವಾದಂತ ಮ್ಯಾಂಟಲ್ ಅನ್ನ ನೋಡಿ, ಓ ಥಿಸ್ಬೆ ಸತ್ತೇ ಹೋಗಿದ್ದಾಳೆ ಅಂತ ಅವನು ಕೂಡ ಅಲ್ಲಿ ಇರುವಂತ ಒಂದು ಖಡ್ಗವನ್ನ ತಗೊಂಡು ಸಾಯ್ತಾನೆ. ಥಿಸ್ಬೆ ವಾಪಸ್ ಬಂದಾಗ ನೋಡ್ತಾಳೆ ಪಿರಾಮಸ್ ಸತ್ ಹೋಗಿದ್ದಾನೆ, ಅದೇ ಖಡ್ಗವನ್ನ ತಗೊಂಡು ಅವಳು ಸತ್ ಹೋಗ್ತಾಳೆ. ಸೊ ಇದು ಒಂದು ಟ್ರಾಜಿಡಿ, ಪ್ರೇಮಿಗಳ ಒಂದು ಟ್ರಾಜಿಡಿ. ಫೇಮಸ್ ಆದಂತ ಈ ಕಥೆಯನ್ನ ಅವರು 6 ಜನ ಆರ್ಟಿಸಾನ್ಸ್ ನಾಟಕ ಮಾಡಬೇಕು, ಅದಕ್ಕೆ ರಿಹರ್ಸಲ್ ಇಲ್ಲಿ ಸರಿ ಆಗೋದಿಲ್ಲ. ಕಾಡಿನಲ್ಲಿ ಒಂದು ಒಳ್ಳೆ ಜಾಗವನ್ನ ನೋಡಿ, ಬಯಲನ್ನ ನೋಡಿ ಅಲ್ಲಿ ನಾವು ನಾಟಕವನ್ನ ರಿಹರ್ಸಲ್ ಮಾಡೋಣ ಅಂತ ಅವರೂ ಕೂಡ ಎಲ್ಲ ಕಾಡಿಗೆ ಹೋಗ್ತಾರೆ. ಸೊ ಮೊದಲನೆಯ ಒಂದು ಅಂಕದಿಂದ 2ನೇ ಅಂಕಕ್ಕೆ ನಾವು ಹೋದಾಗ ಅಥೆನ್ಸ್ ಅನ್ನ ಬಿಟ್ಟು ಅಥೆನ್ಸ್ ಹತ್ರ ಇರುವಂತಹ ಒಂದು ಕಾಡಿಗೆ ನಾವು ಹೊರಟು ಹೋಗ್ತೇವೆ. ಈಗ ಕಾಡಿನಲ್ಲಿ ಇದು ಸಾಮಾನ್ಯವಾದ ಕಾಡಿರೋದಿಲ್ಲ, ಇದು ಯಕ್ಷಿಣಿಯರ ಒಂದು ಕಾಡು, ಇದು ಒಂದು ಗಂಧರ್ವ ಲೋಕನೆ ಅಂತ ಹೇಳ್ಬೇಕು. ಪರ್ಫಾರ್ಮೆನ್ಸ್ ಅಲ್ಲಿ ನೀವು ನೋಡಿದಾಗ ರಾತ್ರಿ ಆಗಿರ್ತದೆ, ಎಲ್ಲಾ ಕಡೆ ಲೈಟ್ಸ್ ಇರ್ತದೆ, ಎಲ್ಲಾ ಕಡೆ ಸ್ಟಾರ್ಸ್ ಇರ್ತದೆ, ಒಂದು ರೀತಿಯಾದಂಥ ಮಾಯಾ ಲೋಕಕ್ಕೆ ನಾವು ಹೋದ ಹಾಗೆ ಈ ಕಾಡಿನಲ್ಲಿ ಒಬೆರಾನ್ ಅನ್ನುವಂಥ ಒಬ್ಬ ರಾಜ, ಯಕ್ಷರ ರಾಜ ಅವನು ಆಳ್ತಿರ್ತಾನೆ. ಅವನ ಹೆಂಡತಿಯಾಗಿ ಯಕ್ಷಿಣಿ ಟಿಟಿನಿಯಾ ಅಂತ ಇರ್ತಾಳೆ. ಸೊ ಒಬೆರಾನ್ ಮತ್ತು ಟಿಟಿನಿಯಾ ಬಹಳ ಪ್ರೀತಿಯಿಂದ ಇರುವಂತ ರಾಜ ರಾಣಿಗೆ ಈಗ ವೈಮನಸ್ಸಾಗಿರ್ತದೆ. ಆ ವೈಮನಸ್ಸಿಗೆ ಕಾರಣ ಏನಂದ್ರೆ, ಟಿಟಿನಿಯಾಗೆ ಒಬ್ಬ ಇಂಡಿಯನ್ ಹುಡುಗ ಸಿಕ್ಕಿರ್ತಾನೆ. ಆ ಹುಡುಗನನ್ನ ಬಹಳ ಪ್ರೀತಿಯಿಂದ ಅವಳು ಮಗನಂತೆ ಸಾಕೊಂಡಿರ್ತಾಳೆ. ಆದ್ರೆ ರಾಜನಿಗೆ ಆ ಟಿಟಿನಿಯಾ ಹತ್ರ ಇರುವಂತ ಆ ಹುಡುಗ, ಆ ಬಾಲಕ ಬೇಕಾಗಿರ್ತಾನೆ. ಟಿಟಿನಿಯಾ ಕೇಳ್ತಾನೆ, ಅವನು ಆ ಬಾಲಕವನ್ನ ಕೊಡು, ಅವನು ನನ್ನ ಫೇರಿಯ ಒಂದು ಆರ್ಮಿಗೆ ಜಾಯಿನ್ ಆಗ್ಲಿ ಅಂದಾಗ ಅವಳು ಒಪ್ಪೋದಿಲ್ಲ.
ಸೊ ಒಬೆರಾನಿಗೆ ಇದು ಬಹಳ ಸಿಟ್ಟು ಬರ್ತದೆ. ಆ ಸಿಟ್ಟಿನಿಂದಾಗಿ ಅವರು ಟಿಟೀನಿಯಾ ಮತ್ತು ಒಬೆರಾನ್ ಯಾವಾಗ ಸಿಕ್ಕರೂ ಕೂಡ ಒಂದು ರೀತಿಯಾದಂತ ಜಗಳ ಆಗ್ತಿರ್ತದೆ. ಆ ಜಗಳ ಎಷ್ಟರ ಮಟ್ಟಿಗೆ ಆಗ್ತಿರ್ತದೆ ಅಂದ್ರೆ ಟಿಟೀನಿಯಾನೇ ಹೇಳ್ತಾಳೆ, ನಮ್ಮ ಜಗಳದಿಂದಾಗಿ ಇಡೀ ಸೀಸನ್ಸ್ ಡಿಸ್ಟರ್ಬ್ ಆಗಿದೆ, ಇಡೀ ವಾತಾವರಣ ಹಾಳಾಗಿದೆ, ಆ ವಾತಾವರಣ ಕ್ಲೈಮೇಟ್ ಹಾಳಾಗಿರೋದ್ರಿಂದ, ದ್ವಂದ್ವ ಆಗಿರೋದ್ರಿಂದ, ಕನ್ಫ್ಯೂಷನ್ ಎಲ್ಲ ಅಸ್ತವ್ಯಸ್ತ ಆಗಿರೋದ್ರಿಂದ ಮಳೆ ಬೆಳೆ ಸರಿಯಾಗಿ ಆಗ್ತಾ ಇಲ್ಲ. ಸೊ ಈ ರೀತಿಯಾದಂತ ರಾಜರಾಣಿಯರು ಜಗಳ ಎಲ್ಲರಿಗೂ ಪಸರಿಸ್ತದೆ, ಎಲ್ಲರಿಗೂ ಎಫೆಕ್ಟ್ ಮಾಡ್ತದೆ. ಇಡೀ ಒಂದು ನಮ್ಮ ಗಾಂಧರ್ವ ಲೋಕದಲ್ಲಿ ಎಲ್ಲಾ ಯಕ್ಷ ಯಕ್ಷಿಣಿಯರೂ ಕೂಡ ಬಹಳ ದುಃಖದಲ್ಲಿದ್ದಾರೆ, ಯಾವುದೂ ಸರಿಯಾಗಿ ನಡೀತಾ ಇಲ್ಲ. ಅದಕ್ಕೋಸ್ಕರ ನಾವು ಜಗಳಾಡೋದು ಬೇಡ ಅಂತ ಹೇಳಿದ್ರು ಕೂಡ ಒಬೆರಾನ್ ಹೇಳ್ತಾನೆ, ಈ ಜಗಳವನ್ನ ನಿಲ್ಸೋದಾದ್ರೆ ನೀ ಆ ಇಂಡಿಯನ್ ಹುಡುಗನನ್ನ ನನ್ಗೆ ಕೊಡ್ಬೇಕು ಅಂದಾಗ ಆಕೆ ಮತ್ತೆ ಜಗಳ ಮಾಡ್ಕೊಂಡು ಇಲ್ಲ ನಾ ಕೊಡೋದಿಲ್ಲ ಅಂತ ಹೊರಟು ಹೋಗ್ತಾಳೆ. ಸೊ ಈಗ ಒಬೆರಾನ್ಗೆ ಬಹಳ ಸಿಟ್ಟು ಬರ್ತದೆ. ಏನು ಅಂದ್ರೆ ತನ್ನ ಹೆಂಡತಿ ಆದವಳು ತನ್ನ ಮಾತು ಕೇಳ್ಬೇಕು, ತಾನು ಈ ಅರಣ್ಯದ ರಾಜ, ಹೀಗಾಗಿ ತನ್ನ ಹೆಂಡತಿಯೇ ಆಗಿರ್ಲಿ, ಅವ್ರ ರಾಣಿಯೇ ಆಗಿರ್ಲಿ, ಆದ್ರೆ ಅವಳು ತನ್ನ ಮಾತನ್ನ ಹೇಗ್ ಮೀರ್ತಾ ಇದ್ದಾಳೆ, ಅವಳಿಗೊಂದು ತಕ್ಕ ಪಾಠ ಕಲಿಸ್ಬೇಕು ಅಂತ ತನಗೆ ಬಹಳ ಪ್ರೀತಿ ಇಂದ ಇರುವಂತ ಮಾತನ್ನ ಕೇಳುವಂತ ಒಬ್ಬ ರಾಬಿನ್ ಗುಡ್ ಫೆಲೋ ಅನ್ನುವಂತ ಒಬ್ಬ ಫೇರಿ ಇರ್ತಾನೆ. ಅವನಿಗೆ ಪಕ್ ಅಂತನ ಕೂಡ ನಿಕ್ ನೇಮ್ ಕರೀತಿರ್ತಾರೆ ಅವನ್ಗೆ. ಸೊ ಈ ಪಕ್ ನನ್ನ ಕರೆದು ಅವ್ನ್ ಹೇಳ್ತಾನೆ, ಪಕ್ ಈ ರಾಣಿಗೆ ನಾವು ಒಂದು ಪಾಠ ಕಲಿಸ್ಬೇಕು, ನೀನ್ ಒಂದ್ ಕೆಲ್ಸ ಮಾಡು, ಇಲ್ಲಿ ಒಂದು ಕ್ಯೂಪಿಡಿನ ಆರೋ, ಕ್ಯೂಪಿಡ್ ಅಂದ್ರೆ ಲವ್ ಗಾಡ್, ಈ ಲವ್ ಗಾಡಿನ ಒಂದು ಬಾಣ ಒಂದು ಫ್ಲವರ್ಗೆ ತಗಲಿದೆ, ಆ ಫ್ಲವರು ಪರ್ಪಲ್ ಕಲರ್ ಆಗಿದೆ, ಆ ಫ್ಲವರ್ ಮಾಡ್ತದೆ. ಹೇಗೆ ಅಂದ್ರೆ ಆ ಫ್ಲವರಿನ ಆ ಪ್ರೀತಿಯ ಹೂವಿನ ಆ ರಸವನ್ನ ಮಲಗಿದ್ದಾಗ ಯಾರ ಕಣ್ಣಿಗೆ ನಾವು ಹಾಕ್ತೇವೋ ಅವರು ಎದ್ದ ತಕ್ಷಣ ಯಾರನ್ನೋ ಅಥವಾ ಏನನ್ನೋ ಮೊದಲು ನೋಡ್ತಾರೋ ಅವ್ರ ಮೇಲೆ ಅತ್ಯಂತ ಪ್ರೀತಿ ಅವ್ರಿಗೆ ಉಂಟಾಗ್ತದ. ಸೊ ಈ ಹೂವನ್ನ ನನಗೆ, ಈ ಪರ್ಪಲ್ ಫ್ಲವರ್ ಅನ್ನ, ಲವ್ ಐಡಲ್ನೆಸ್ ಅನ್ನುವಂತ ಈ ನನಗೆ ಫ್ಲವರ್ ಅನ್ನ ತಂದು ಕೊಡು, ಇದನ್ನ ಟಿಟೀನಿಯಾ ಕಣ್ಮೇಲೆ ಹಾಕ್ತಾನೆ. ಆಕೆ ಈ ಅರಣ್ಯದಲ್ಲಿ ಮೊದಲು ಒಂದು ಸಿಂಹನ್ನೇ ನೋಡ್ಲಿ ಅಥವಾ ಒಂದು ಹುಲಿನೇ ನೋಡ್ಲಿ ಅಥವಾ ಯಕ್ಕಶ್ಚಿತ್ ಎಂತದೇ ಒಂದು ಕೆಟ್ಟ ಪ್ರಾಣಿಯನ್ನ, ವೈಲ್ಡ್ ಪ್ರಾಣಿಯನ್ನೇ ನೋಡ್ಲಿ, ಅವಳಿಗೆ ಅದ್ರ ಮೇಲೆ ಪ್ರೀತಿ ಆಗ್ಲಿ, ಅದನ್ನ ನೋಡಿ ನಾನು ನಗೆ ಆಡ್ತೇನೆ, ಅದು ಅವಳಿಗೆ ಇನ್ಸಲ್ಟ್ ಆಗ್ತದೆ ಅನ್ನುವಂಥ ಒಂದು ಇದರಿಂದ ಅವನು ಪಕ್ಕನಿಗೆ ಆದೇಶ ಕೊಡ್ತಾನೆ. ಪಕ್ಕು ಅದನ್ನ ತರಕ್ ಹೋಗ್ತಾನೆ. ಅಷ್ಟ್ರೊಳಗಡೆ ಇಲ್ಲಿ ನಾವು ನೋಡಬಹುದು ಹರ್ಮಿಯಾ ಮತ್ತ ಲೈಸಾಂಡರ್ ಇಬ್ರು ಓಡಿ 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 ಅರಣ್ಯಕ್ಕೆ ಬಂದು, ಇನ್ನೇನು ಚಿಕ್ಕಮ್ಮನ ಮನೆ ಇನ್ನೂ ಸಿಕ್ಕಿರೋದಿಲ್ಲ, ರಾತ್ರಿ ಬಹಳ ವೇಳೆ ಆಗಿರ್ತದೆ, ಅವ್ರಿಗೆ ಸಂಪೂರ್ಣವಾಗಿ ಸುಸ್ತಾದಾಗ ಲೈಸಾಂಡರ್ ಮತ್ತು ಹರ್ಮಿಯಾ ಯೋಚನೆ ಮಾಡ್ತಾರೆ, ಒಂದು ಒಳ್ಳೆ ಪ್ರದೇಶ ಇದೆ, ಇಲ್ಲಿ ನಾವು ಮಲಗಿ ಮತ್ತೆ ನಾವು ಸ್ವಲ್ಪ ರೆಸ್ಟ್ ತಗೊಂಡು ಮುಂದೆ ಹೋಗ್ಬೇಕು ಅಂತ. ಲೈಸಾಂಡರ್ ಹೇಳ್ತಾನೆ, ಆಯ್ತು ಹರ್ಮಿಯಾ, ನಾನು ನೀನು ಪಕ್ಕ ಮಲ್ಕೊಳ್ಳೋಣ ಅಂತ. ಹರ್ಮಿಯಾ ಹೇಳ್ತಾಳೆ, ಇಲ್ಲ, ನೀನು ಕೊಂಚ ದೂರ ಮಲ್ಗು, ನಾವು ಅಥೆನ್ಸ್ ನ ಬಿಟ್ಟು ಬಂದ್ರೆ ಏನಾಯ್ತು, ನಮ್ಮಲ್ಲಿ ಇರುವಂತ ಆ ಮೊರಾಲಿಟಿ, ಆ ಎಥಿಕ್ಸ್ ಅನ್ನ ನಾವು ಫಾಲೋ ಮಾಡ್ಲೇಬೇಕು, ನಾವಿನ್ನೂ ಮದ್ವೆ ಆಗಿಲ್ಲ, ಹೀಗಾಗಿ ನೀ ನನ್ನಿಂದ ಕೊಂಚ ದೂರ ಮಲಗು ಅಂತ ಹೇಳಿ ಲೈಸಾಂಡರ್ ಕೂಡ ಅದಕ್ಕೆ ಒಪ್ಕೊಂಡು ಸ್ವಲ್ಪ ದೂರದಲ್ಲಿ ಲೈಸಾಂಡರ್ ಮಲಗ್ತಾನೆ, ಹರ್ಮಿಯಾ ಕೂಡ ಮಲಗ್ತಾಳೆ. ಈಚೆ ಕಡೆಗೆ ಡೆಮಿಟ್ರಿಯಸ್ ಕೂಡ ಹರ್ಮಿಯನ್ನ ಹುಡ್ಕೊಂಡು ಬಂದಾಗ ಹರ್ಮಿಯಾ ಸಿಕ್ಕೋದೇ ಇಲ್ಲ. ಅವನ್ ಹಿಂದೆ ಅಳ್ತಾ ತನ್ನ ಪ್ರೀತಿಯನ್ನ ತೋಡ್ಕೊಳ್ತಾ ರಿಕ್ವೆಸ್ಟ್ ಮಾಡ್ತಾ ದಯನೀಯವಾಗಿ ಒಂದು ಸ್ಥಿತಿಯಲ್ಲಿ ನಮ್ಮ ಹೆಲೆನಾ ಕೂಡ ಡೆಮೆಟ್ರಿಯಸ್ ಅನ್ನ ಬೆನ್ನಟ್ಟಿಕೊಂಡು ಬರ್ತಾಳೆ. ಡೆಮೆಟ್ರಿಯಸ್, ನೀನು ಮರಳಿ ಹೋಗು, ನಾನು ನಿನ್ನ ಪ್ರೀತಿಸೋದಿಲ್ಲ, ನೀನ್ ಯಾಕೆ ಬರ್ತಾ ಇದೀಯಾ ಅಂದ್ರೂ ಕೂಡ, ನೀನ್ ಪ್ರೀತಿಸದೇ ಇದ್ರು ಕೂಡ ನಾನ್ ನಾಯಿ ತರ, ಒಂದು ಸ್ಪೇನಿಯಲ್ ತರ ನಿನ್ನ ಬೆನ್ನ ಹತ್ತಿ ನಾನು ಬರ್ತೇನೆ, ನಾನು ನಿನ್ನ ಪ್ರೀತಿ ಪಡಿದೆ ನಾನು ಹೋಗಕ್ ಆಗೋದಿಲ್ಲ ಅನ್ನುವಂಥದ್ದು. ಈ ಡೆಮೆಟ್ರಿಯಸ್ ಮತ್ತು ಹೆಲೆನಾ ನಡುವೆ ನಡೆಯುವಂತ ಸಂಭಾಷಣೆಯನ್ನ ಒಬೆರಾನ್ ನೋಡ್ತಾನೆ. ಒಬೆರಾನಿಗೆ ಬಹಳ ಬೇಸರ ಆಗ್ತದೆ. ಪಾಪ ಹೆಲೆನಾ ಇಂಥ ಸುಂದರವಾದಂತ ಹೆಣ್ಮಗಳು ಈ ಹುಡುಗನಿಗೆ ಪ್ರೀತಿಯನ್ನ ತೋಡ್ಕೊಂಡ್ರೆ ಈ ಡೆಮೆಟ್ರಿಯಸ್ ಅವಳಿಗೆ ಏನು ತೋರಿಸ್ತಾನೆ ಇಲ್ಲ, ಪ್ರೀತಿ ತೋರಿಸ್ತಾ ಇಲ್ಲಲ್ಲ ಅಂತ ಕರುಣೆಯಿಂದ ಆ
ಪಕ್ಕು ಆ ಹೂವನ್ನ ತಂದಾಗ ಹೇಳ್ತಾನೆ, ಇಲ್ಲಿ ಒಂದು ಎಥೀನಿಯನ್ ಯಂಗ್ ಮ್ಯಾನ್ ಅನ್ನ ನೋಡಿದ್ದೇನೆ, ಒಂದ್ ಕೆಲ್ಸ ಮಾಡ್ ಪಕ್ಕು, ನಾನು ಟಿಟೀನಿಯಾ ಕಣ್ಣ ಮೇಲೆ ಈ ಲವ್ ಪೋರ್ಷನ್ ಅನ್ನ ಹಾಕ್ತೇನೆ, ಈ ಹೂವಿನ ರಸವನ್ನ ಹಾಕ್ತೇನೆ, ನೀನು ಕೂಡ ಈ ಹೂವಿನ ರಸವನ್ನ ತೆಗೆದುಕೊಂಡು, ಒಬ್ಬ ಅಥೀನಿಯನ್ ಯೂತ್ ಇದ್ದಾನೆ, ಅವನು ಹೆಲೆನಾ ಒಂದು ಹೆಣ್ಣಿನ ಪ್ರೀತಿಯನ್ನ ನಿರಾಕರಿಸ್ತಾ ಇದ್ದಾನೆ, ಅವನ್ ಕಣ್ಮೇಲೂ ಕೂಡ ನೀ ಇದನ್ನ ಹಾಕು, ಅವಳನ್ನ ನೋಡಿದ ತಕ್ಷಣ ಅವಳನ್ನ ಪ್ರೀತಿ ಮಾಡಕ್ ಶುರುವಾಗ್ಲಿ, ಒಂದು ಸುಖಾಂತ್ಯ ಕಾಣ್ಲಿ ಅವರ ಪ್ರೀತಿ ನಡುವೆ ಅಂತ ಹೇಳಿ ಪಕ್ಕನಿಗೆ ಆ ಹೂವನ್ನ ಕೊಟ್ಟು ತಾನು ಹೂವನ್ನ ತಗೊಂಡು ಅಲ್ಲಿ ಹೋಗ್ತಾನೆ. ಸೊ ಈ ಕಡೆಗೆ ಟಿಟಿನಿಯಾ ಬಹಳ ಪ್ರೀತಿಯಿಂದ ಅವಳು ಎಲ್ಲಾ ಫೇರೀಸ್ಗಳು ಹಾಡಿ ಹಾಡಿ, ತುಂಬಾ ಚಂದದ ಹಾಡುಗಳಿದಾವೆ ಮಾತ್ರ ಈ ನಾಟಕದಲ್ಲಿ, ನೀವು ಓದ್ಬೇಕು. ಒಂದೊಂದು ಫೇರಿ ಕೂಡ ಒಂದೊಂದು ರೀತಿ ರಾಗವನ್ನ ತೆಗೆದು ಅವಳಿಗೆ ಹಾಡಿ ಹಾಡಿ ಮಲಗಿಸ್ತಾರೆ. ಸೊ ಟಿಟಿನಿಯಾ ದೊಡ್ಡ ರಾಣಿ, ಬಹಳ ಪ್ರೀತಿಯಿಂದ ಎಲ್ಲರೂ ಅವಳನ್ನ ಕಾಣ್ತಾ ಇರ್ತಾಳೆ, ಅವಳ ಆಜ್ಞೆಯನ್ನ ಯಾರೂ ಮೀರ್ತಾ ಇರೋದಿಲ್ಲ, ಅವಳಿಗೆ ಎಲ್ಲಿಲ್ಲ ಆದಂತಹ ಪ್ರೀತಿಯಿಂದ ಸವಿಯುವಂತಹ ಅಮೃತವನ್ನ, ಹೂವಿನ ರಸವನ್ನ ತಂದು ಆಕೆಗೆ ಊಟ ಕೊಟ್ಟು, ಆಹಾರ ಕೊಟ್ಟು, ಪಾನಕ ಮಾಡಿಸಿ ಆಕೆನ ಮಲಗಿಸಿರ್ತಾರೆ. ಅಷ್ಟೊತ್ತಿಗೆ ಈ ಒಬೆರಾನ್ ಬಂದು ಆ ಹೂವಿನ ಒಂದು ರಸವನ್ನ ಆಕೆಯ ಕಣ್ಮೇಲೆ ಹಾಕ್ತಾನೆ. ಈ ಕಡೆಗೆ ಅಥೀನಿಯನ್ ಯೂತ್ ಅನ್ನ ಹುಡ್ಕೊಂಡು ಹೋದಂತ ಪಕ್ಕು ಡೆಮೆಟ್ರಿಯಸ್ ಸಿಗೋದೇ ಇಲ್ಲ, ಅವನಿಗೆ ಕಾಣಿಸಿರೋದು ಲೈಸಾಂಡರ್ ಮಲಗಿರೋದು. ಆಮೇಲೆ ಅವನ್ ಪಕ್ಕಕ್ಕೆ ಹರ್ಮಿಯಾ ಮಲಗಿರ್ತಾಳೆ. ಇವನ್ ಅನ್ಕೋತಾನೆ, ಓ ಇಷ್ಟು ದೂರವಾಗಿ ಮಲ್ಕೊಂಡಿದ್ದಾರೆ ಅಂದ್ರೆ ಮೋಸ್ಟ್ಲಿ ಅಥೀನಿಯನ್ ಯೂತ್ ಇವಳ ಪ್ರೀತಿಯನ್ನೇ ನಿರಾಕರಿಸಿದ್ದಾನೆ, ಹೀಗಾಗಿ ಇವನ್ ಕಣ್ಮೇಲೆ ನಾನು, ಲೈಸಾಂಡರ್ ಕಣ್ಮೇಲೆ ನಾನು ಈ ಹೂವಿನ ರಸವನ್ನ ಹಾಕ್ಬೇಕು ಅಂತ ಕನ್ಫ್ಯೂಷನ್ ಅಲ್ಲಿ ಪಕ್ ಏನ್ ಮಾಡ್ಬಿಡ್ತಾನ, ಲೈಸಾಂಡರ್ ಕಣ್ಣಿನ ಮೇಲೆ ಆ ರಸವನ್ನ ಹಾಕ್ತಾನೆ. ಸೊ ಹರ್ಮಿಯಾ ಮಲ್ಗಿದಾಳೆ, ಲೈಸಾಂಡರ್ ಮಲ್ಗಿದಾನೆ, ಅವ್ರಿಗೇನೂ ಗೊತ್ತಿಲ್ಲ. ಅವ್ರು ಬಂದಂತ ಅರಣ್ಯ ಸಾಮಾನ್ಯವಾಗಿದ್ದಲ್ಲ, ಅಲ್ಲಿ ಬೇರೆ ರೀತಿಯಾದಂತ ಕ್ರೀಚರ್ಸ್, ಫೇರಿ ಕ್ರೀಚರ್ಸ್ ಅಲ್ಲಿ ವಾಸವಾಗಿದ್ದಾವೆ, ಅವ್ರದೇ ಆದಂತ ಒಂದು ಕತೆ ನಡೀತಾ ಇದೆ ಅಂತ ಅವ್ರಿಗೆ ಗೊತ್ತಿರ್ಲಾರ್ದೆ, ಅರಿವಿಲ್ಲಾರ್ದೆ ಮಲಗಿರ್ತಾರೆ. ಅಷ್ಟರಲ್ಲಿ ಹೆಲೆನಾ ಡೆಮೆಟ್ರಿಯಸ್ ಅನ್ನ ಹುಡ್ಕೊಂಡು ಡೆಮೆಟ್ರಿಯಸ್ ಸಿಗೋದಿಲ್ಲ, ಹುಡ್ಕೊಂಡು ಆಕೆ ಬಂದು ಲೈಸಾಂಡರ್ನನ್ನ ನೋಡ್ತಾಳೆ. ಲೈಸಾಂಡರ್ಗೆ ಅವಳು ಸತಿದಾನೆ ಅಂತ ಅನ್ಕೋತಾಳೆ. ಅಯ್ಯೋ ಇವ್ರಿಬ್ರು ಸತ್ಬಿಟ್ರ, ಏನಾದ್ರೂ ವೈಲ್ಡ್ ಹಾವು ಗೀವು ಕಡಿತಾ ಏನು ನೋಡೋಣ ಅಂತ ಹೇಳಿ ಲೈಸಾಂಡರ್ನ ಮುಟ್ಟಿ ಎಬ್ಸಿ, ನೀನ್ ಡೆಮೆಟ್ರಿಯಸ್ ಅನ್ನ ನೋಡಿದ್ಯಾ ಲೈಸಾಂಡರ್ ಅಂದ ತಕ್ಷಣ ಲೈಸಾಂಡರ್ ಎದ್ದು ಅವನು ಆ ಹೂವಿನ ರಸದ ಪ್ರಭಾವದಿಂದಾಗಿ ಅವನು ಹೆಲೆನಾನ್ನ ನೋಡಿದ ತಕ್ಷಣ ಹೆಲೆನಾಳ ಮೇಲೆ ಅತಿಯಾದಂತ ಪ್ರೀತಿ ಅವನಿಗೆ ಉಕ್ಕಿ ಬರ್ತದ. ಅವನು ಹಾಡ್ಲಿಕ್ಕೆ ಶುರು ಮಾಡ್ತಾನೆ, ಓ ಹೆಲೆನಾ, ನಾನು ನಿನ್ನನ್ನೇ ಪ್ರೀತಿಸ್ತೇನೆ, ನನಗೆ ನಿನ್ ಬಿಟ್ರೆ ಯಾರೂ ಇಲ್ಲ, ನೀ ನನ್ನನ್ನ ಮದುವೆ ಆಗು, ಹಾಗೆ ಹೀಗೆ ಅಂತ ಪ್ರೀತಿಯ ನಿವೇದನೆಗಳನ್ನ ಮಾಡಕ್ ಶುರು ಮಾಡ್ತಾನೆ. ಹೆಲೆನಾಗೆ ಒಂದ್ ರೀತಿಯಾದಂತ ಆಶ್ಚರ್ಯ. ಅವಳು ಹೇಳ್ತಾಳೆ, ಅಲ್ಲಪ್ಪ ನೀನ್ ಹರ್ಮಿಯಾ ಲವರು, ಅವಳಿಗೋಸ್ಕರ ನೀನು ಕಾಡಿಗೆ ಬಂದಿದೀಯಾ, ಮತ್ತೆ ಅವಳು ನಿನ್ ಪಕ್ಕದಲ್ಲೇ ಅಲ್ಲೇ ಮಲಗಿದಾಳೆ, ನೀನ್ ಯಾಕೆ ನನ್ ಬೆನ್ ಹತ್ತಾ ಇದೀಯಾ? ಆದ್ರೆ ಲೈಸಾಂಡರ್ ಹೇಳ್ತಾನೆ, ಇಲ್ಲ ಹರ್ಮಿಯಾ ಮೇಲೆ ನನಗೆ ಏನೂ ಪ್ರೀತಿ ಅಲ್ಲ, ನಾನ್ ನಿನ್ನನ್ನೇ ಪ್ರೀತಿ ಮಾಡ್ತೀನಿ. ಹೆಲೆನಾ ಮುಂದೆ ಓಡಕ್ ಶುರು ಮಾಡ್ತಾಳೆ, ಇವನೇನ್ ಹುಚ್ಚಿಡ್ದೀಯ ಅಂತ ಹೇಳಿ. ಆದ್ರೆ ಇವನು ಕೂಡ ಲೈಸಾಂಡರ್ ಪ್ರೀತಿಯ ಭ್ರಮೆಯಲ್ಲಿ ಅವಳ ಹಿಂದೆ ಓಡ್ತಾ ಮುಂದೆ ಹೋಗೋ ಅಷ್ಟೊತ್ತಿಗೆ ಈ ಕಡೆ ಬಂದು ಒಬೆರಾನ್ ನೋಡ್ತಾನೆ, ಅಯ್ಯೋ ಪಕ್, ನೀನು ಎಲ್ಲಾ ಉಲ್ಟಾ ಪುಲ್ಟಾ ಮಾಡ್ಬಿಟ್ಟಿದೀಯಾ, ನಾನ್ ಹೇಳಿರುವಂತ ಅಥೀನಿಯನ್ ಯೂತ್ ಇವನಲ್ಲ, ಮತ್ತೊಬ್ಬ ಯೂತ್ ಇವಳನ್ನ ಪ್ರೀತಿಸ್ಬೇಕಾಗಿತ್ತು, ಸೊ ಈಗ ಹೋಗಿ ನೀನ್ ಸರಿಪಡಿಸು ಅಂದಾಗ ಮತ್ ಪಕ್ಕೆ ಹುಡ್ಕೊಂಡು ಹೋಗ್ತಾನೆ. ಅಲ್ಲಿ ನೋಡ್ತಾನೆ ಡೆಮಿಟ್ರಿಯಸ್ ಮಲ್ಕೊಂಡಿರೋದನ್ನ. ಓ ಈ ಡೆಮಿಟ್ರಿಯಸ್ ಮೋಸ್ಟ್ಲಿ ಒಬೆರಾನ್ ಹೇಳಿರುವಂತ ವ್ಯಕ್ತಿ ಇರಬಹುದು ಅಂತ ಹೇಳಿ ಮತ್ತೆ ಆ ಹೂವಿನ ರಸವನ್ನ ಆ ಡೆಮೆಟ್ರಿಯಸ್ ಕಣ್ಗಳ ಮೇಲೆ ಹಾಕ್ತಾನೆ. ಅಷ್ಟರಲ್ಲಿ ಹೆಲೆನಾ ಬಂದು ಡೆಮೆಟ್ರಿಯಸ್ ಅನ್ನ ನೋಡ್ತಾಳೆ. ಡೆಮಿಟ್ರಿಯಸ್ ಹೆಲೆನಾಳ ಧ್ವನಿಯನ್ನ ಕೇಳ್ತೀಯ, ಡೆಮಿಟ್ರಿಯಸ್ ಎಚ್ಚರ ಆಗ್ತದೆ, ಅವನು ಕೂಡ ಹೆಲೆನಾಳನ್ನ ನೋಡ್ತಾನೆ. ಸೊ ಅವನು ಕೂಡ ಹೆಲೆನಾಳನ ಮುಂದೆ ತನ್ನ ಪ್ರೇಮ ನಿವೇದನೆಗಳನ್ನ ಶುರು ಮಾಡ್ತಾನೆ. ಅಯ್ಯೋ ನೀನು ದೇವತೆ ಆಗಿದೀಯಾ, ಎಷ್ಟು ಸುಂದರಿ ಆಗಿದ್ದೀಯಾ ನೀನು, ನಿನ್ನನ್ನೇ ನಾನು ಪ್ರೀತಿ ಮಾಡ್ತೇನೆ ಅಂತ. ಆವಾಗ ಅವಳ ಹಿಂದೆ ಬಂದಂತ ಲೈಸಾಂಡರ್ಗೆ ಇದು ಇಷ್ಟ ಆಗೋದಿಲ್ಲ. ಲೈಸಾಂಡರ್ ಹೇಳ್ತಾನೆ, ಇಲ್ಲ ಡೆಮೆಟ್ರಿಯಸ್, ನಿನಗೆ ಹರ್ಮಿಯಾನ ಮದುವೆ ಆಗ್ಬೇಕಾಗಿತ್ತು, ಹರ್ಮಿಯಾನ ಅಪ್ಪ ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾನೆ, ನಿನ್ಗೂ ಕೂಡ ಅವಳನ್ನೇ ಮದುವೆ ಆಗ್ಬೇಕಾಗಿತ್ತು, ನೀ ಹರ್ಮಿಯಾನ ಮದುವೆ ಆಗು, ನನಗೆ ಹೆಲೆನಾಳನ್ನ ಬಿಟ್ಟುಕೊಡು, ನಾ ಹೆಲೆನಾಳನ್ನ ತುಂಬಾ ಪ್ರೀತಿಸ್ತಾ ಇದ್ದೇನೆ ಅಂತ ಹೇಳಿದಾಗ ಇಲ್ಲಿ ನೋಡ್ಬೇಕು, ಒಬ್ಬನೂ
ಪ್ರೀತಿ ಮಾಡ್ಲಾರ್ದಂತ ಹೆಲೆನಾಗೆ ಈಗ ಇಬ್ಬಿಬ್ರು ಲವರ್ಸ್ ಉಂಟಾಗಿದ್ದಾರೆ. ಇಬ್ರು ತಾ ಮುಂದು ನಾ ಮುಂದು ಅಂತ ಹೆಲೆನಾಳನ್ನ ಬೆನ್ ಹತ್ತಿದ್ದಾರೆ. ಹೆಲೆನಾಳಿಗೆ ಇದು ನಂಬಕ್ಕೆ ಆಗೋದಿಲ್ಲ. ಅವಳು ಅನ್ಕೋತಾಳೆ, ಓ ಇಬ್ರು ನನ್ಗೆ ಏನೋ ಚೇಷ್ಟೆ ಮಾಡ್ತಾ ಇದ್ದಾರೆ, ನನಗೆ ಅವಹೇಳನೆ ಮಾಡ್ತಾ ಇದ್ದಾರೆ, ಟ್ರಿಕ್ ಮಾಡ್ತಾ ಇದ್ದಾರೆ, ನನಗೆ ಅಸಹ್ಯ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಹೆಲೆನಾ ಬಹಳ ಬೇಜಾರ್ ಪಟ್ಕೊಂಡಾಗ ಈ ಲೈಸಾಂಡ್ರನನ್ನ ಹುಡುಕೊಂಡು ಅಲ್ಲಿಗೆ ಬಂದಂತ ಹರ್ಮಿಯಾನಿಗೆ ಒಂದು ಭಯಂಕರವಾದಂತ ಕೆಟ್ಟ ಕನಸು ಬಿದ್ದಿರ್ತದೆ. ಒಂದು ಹಾವಿನ ಕನಸು, ತನ್ನ ಪ್ರೀತಿಯನ್ನ ಕಸಗೊಂಡಂತಹ ಒಂದು ಕನಸು, ಅದು ನಿಜವಾಗಿ ಆಗಿರ್ತದ. ಅವಳು ಎದ್ದು ಲೈಸಾಂಡ್ರನ್ನ ಹುಡ್ಕೊಂಡ್ ಬಂದು ಲೈಸಾಂಡ್ರ್ ಸಿಕ್ಕ ತಕ್ಷಣ, ಅಯ್ಯೋ ಲೈಸಾಂಡ್ರ್ ನನ್ ಜೊತೆಗ್ ಮಲ್ಕೊಂಡವ, ನೀನ್ ಯಾಕೆ ಎದ್ದು ಹೋಗಿದೀಯಾ ಅಂತ ಅಪ್ಕೊಳ್ಳೋದ್ರೊಳಗೆ ಲೈಸಾಂಡ್ರ್ ಹೇಳ್ತಾನೆ, ಇಲ್ಲ ದೂರ ಸರಿ, ನೀನು ನನಗೆ ಇಷ್ಟ ಇಲ್ಲ, ನಾನು ಹೆಲೆನಾಳನ್ನ ಈಗ ಪ್ರೀತಿ ಮಾಡ್ತಾ ಇದ್ದೇನೆ ಅಂತ ಹೇಳಿದಾಗ ಹರ್ಮಿಯಾಗೆ ಬಹಳ ದುಃಖ ಆಗ್ತದೆ. ಅವಳಿಗೆ ನಂಬಕ್ಕೆ ಆಗೋದಿಲ್ಲ ಏನಾಗ್ತಾ ಇದೆ ಅಂತ ಹೇಳಿ. ಆವಾಗ ಹೆಲೆನಾ ಹೇಳ್ತಾಳೆ, ಓ 3 ಜನ ಕೂಡ್ಕೊಂಡು, ಇದ್ರಲ್ಲಿ ಹರ್ಮಿಯಾ ನನ್ನ ಬಾಲ್ಯದ ಗೆಳತಿ ನೀನು, ಎಲ್ಲ ಒಟ್ಟಿಗೆ ಮಾಡಿದಂತ ನನ್ನ ಸುಖ ದುಃಖಗಳನ್ನ ಹೇಳ್ಕೊಂಡಂತ ಗೆಳತಿ ನೀನು ಅವ್ರ ಜೊತೆ ಕೂಡ್ಕೊಂಡು ನನ್ ಮೇಲೆ ಅಪಹಾಸ್ಯ ಮಾಡ್ತಾ ಇದೀಯಾ, ಎಲ್ಲರೂ ನನ್ಗೆ ಟ್ರಿಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಹರ್ಮಿಯಾಗೆ ದುಃಖ ಆಗ್ತದೆ. ನೀ ನನ್ನ ಗೆಳತಿ ಆಗಿದ್ಯಾ, ನಿನ್ ಮೇಲೆ ಯಾಕೆ ನಾನ್ ಮಾಡೋದು, ಇಲ್ಲ ನೀನೇನ್ ಮಾಡಿದ್ಯಾ ಹೇಳು, ನನ್ನ ಪ್ರೀತಿಯನ್ನ ಹೇಗೆ ಕಸ್ಕೊಂಡೆ ನೀನು ಅಂತ ಹೇಳಿ ಇಬ್ರು ಜಗಳ ಮಾಡಕ್ ಶುರು ಮಾಡ್ತಾರೆ. ಅಲ್ಲಿ ಹರ್ಮಿಯಾ ಮತ್ತು ಹೆಲೆನಾ ಜಗಳ ಮಾಡಿದ್ರೆ, ಇಲ್ಲಿ ಡೆಮೆಟ್ರಿಯಸ್ ಮತ್ತೆ ಲೈಸಾಂಡ್ರ್ ಕೂಡ ಜಗಳ ಮಾಡಕ್ ಶುರು ಮಾಡ್ತಾರೆ. ಈ ಜಗಳಗಳನ್ನ ಒಬೆರಾನ್ ಮತ್ತು ಪಕ್ ಅವರು ಯಾರಿಗೂ ಕಣ್ಣಿಗೆ ಕಾಣ್ತಿರೋದಿಲ್ಲ, ಆದ್ರೆ ಅವ್ರಿಗೆ ಎಲ್ಲ ಕಾಣ್ತಿರ್ತದೆ. ಬಿಕಾಸ್ ಇಟ್ಸ್ ಅ ಮ್ಯಾಜಿಕಲ್ ವರ್ಲ್ಡ್. ಒಂದು ಕಿನ್ನರ ಲೋಕಕ್ಕೆ ಅವ್ರು ಬಂದಿರ್ತಾರೆ, ಮಾಯಾವಿ ಲೋಕಕ್ಕೆ ಅವ್ರು ಬಂದಿರ್ತಾರೆ. ಆ ಒಂದು ಜಗಳಗಳನ್ನ ಈ ನಮ್ಮ ಹ್ಯೂಮನ್ ಮಾರ್ಟಲ್ಸ್ ಏನಿದ್ದಾರೆ, ಈ 4 ಮಂದಿ ಪ್ರೇಮಿಗಳು, ಮನುಷ್ಯ ಪ್ರೇಮಿಗಳು, ಇವರ ನಾಟಕವನ್ನ ಅಲ್ಲಿ ಆದಂತ ಒಂದು ಮಿಸ್ಟೇಕ್ ನಿಂದ ಅವ್ರ ಜಗಳಗಳನ್ನ ನೋಡಿ ನಕ್ಕು ಕೊನೆಗೆ ಒಬೆರಾನ್ ಹೇಳ್ತಾನೆ, ಇಲ್ಲ ಇದಕ್ಕೊಂದು ನಾವು ಒಳ್ಳೆ ಅಂತ್ಯ ಹಾಡ್ಬೇಕು, ಇದನ್ನ ಸರಿಪಡಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ. ಸೊ ಇದರ ಒಂದು ಪ್ಯಾರಲಲ್ ಆಗಿ ಇನ್ನೊಂದು ಕತೆ ನಡೀತಾ ಇರ್ತದೆ ಅಂತ ಹೇಳಿದೆ ನಾನು. ಆ 6 ಜನ ಆರ್ಟಿಸಾನ್ಸ್ ಬಂದು ನಾಟಕವನ್ನ ರಿಹರ್ಸ್ ಮಾಡ್ತಿರ್ತಾರೆ. ಆ ನಾಟಕ ರಿಹರ್ಸ್ ಮಾಡುವಾಗ ಪಕ್ ಅವನು ಬಹಳ ಮಿಸ್ಚೀವಿಯಸ್ ಆದಂತ, ಬಹಳ ಉಡಾಳ ಇರ್ತಾನೆ. ಅವನು ಎಲ್ಲರ ಮೇಲೂ ಒಂಥರ ಮಿಸ್ಚೀಫ್ ಮಾಡಿ ನಗೋದು ಅವನ ಒಂದು ಪ್ರವೃತ್ತಿ ಆಗಿರ್ತದ. ಸೊ ಈ ನಾಟಕವನ್ನ ಆಡೋದನ್ನ, ರಿಹರ್ಸಲ್ ಅನ್ನ ಮಾಡೋದ್ ನೋಡಿ ಪಕ್ಕಗೆ ಬಹಳ ನಗೆ ಬರ್ತದೆ. ಯಾಕಂದ್ರೆ ಅಲ್ಲಿ ಇರುವಂತ ಒಂದು ಕ್ಯಾರೆಕ್ಟರ್ ಒಂದು ಗೋಡೆಯಾಗಿ ಅವನು ಆಕ್ಟಿಂಗ್ ಮಾಡ್ಬೇಕಾಗಿರ್ತದೆ. ಯಾಕಂದ್ರೆ ಗೋಡೆಯ ಆಚೆ ಈಚೆ ಪಿರಮಿಸ್ ಅಂಡ್ ತಿಸ್ಬೆ ನಿಂತ್ಕೊಂಡು ಅದರಲ್ಲಿ ಇರುವಂತ ಒಂದು ಕಿಂಡಿಯಲ್ಲಿ ಅವರು ಮಾತಾಡ್ಬೇಕಾಗಿರುವಂತ ಒಂದು ಸನ್ನಿವೇಶ ಇರ್ತದ. ಸೊ ಆ ಗೋಡೆಯಾಗಿ ಒಬ್ಬ ಕ್ಯಾರೆಕ್ಟರ್, ಲಾಯನ್ ಆಗಿ ಒಂದು ಕ್ಯಾರೆಕ್ಟರ್ ಅನ್ನ ಆಯ್ಕೆ ಮಾಡಿರ್ತಾರೆ. ಆ ಲಾಯನ್ಗೆ ಎಲ್ರೂ ಹೇಳ್ತಾರೆ, ಏ ಲಾಯನ್ ನೀನು ಬಹಳ ಜೋರಾಗಿ ಕಿಂಗ್ ಮತ್ತೆ ಕ್ವೀನ್ ಮುಂದೆ ನೀನು ರೋರ್ ಮಾಡ್ಬೇಡ, ಗರ್ಜಿಸ್ಬೇಡ. ಯಾಕಂದ್ರೆ ಅಲ್ಲಿ ಇರುವಂತಹ ಒಂದು ಏನು ಹೆಣ್ಮಕ್ಳಿದ್ದಾರೆ ಅವರು ಬಹಳ ಡೆಲಿಕೇಟ್ ಆಗಿರೋದ್ರಿಂದ ಅವರು ಹೆದರುವಂತಹ ಎದೆ ಒಡ್ಕೊಳ್ಳುವಂತಹ ಒಂದು ಸನ್ನಿವೇಶ ಬರ್ಬೋದು. ಅದಕ್ಕೆ ಅವ್ರು ಹೇಳ್ತಾರೆ, ಒಬ್ಬ ಕತೆಗಾರನಿಗೆ, ಕ್ವಿನ್ಸಿಗೆ ಹೇಳ್ತಾರೆ, ಇದು ಲಾಯನ್ ಅಲ್ಲ, ಇದು ಒಬ್ಬ ಮನುಷ್ಯ, ಲಾಯನಿನ ಮುಖವಾಡ ಹಾಕೊಂಡಿದೆ ಅಷ್ಟೇ ಅಂತ ನೀನು ಹೇಳ್ಬೇಕು. ಈ ರೀತಿಯಾದಂತ ಡಿಸ್ಕಷನ್ ಕೇಳಿ ಅವರ ನಾಟಕವನ್ನ ನೋಡಿ ಪಿರಾಮಿಸ್ ಅಂತ ನಿಕ್ ಬಾಟಮ್ ಅನ್ನುವಂತ ಒಬ್ಬ ಮನುಷ್ಯ, ನಿಕ್ ಬಾಟಮ್ ಹೇಗೆ ಅಂದ್ರೆ ಅತಿ ಉತ್ಸಾಹಿ, ಎಲ್ಲ ಓಕೆ, ಪಿರಾಮಿಸ್ ನ ಓಕೆ ನಾನೇ ಆಕ್ಟಿಂಗ್ ಮಾಡ್ತೀನಿ, ಲಾಯನ್ ಕೂಡ ನಾನೇ ಆಗ್ತೀನಿ, ನಾನು ತುಂಬಾ ಚೆನ್ನಾಗಿ ಗರ್ಜನೆ ಮಾಡ್ತೀನಿ, ನೈಟಿಂಗೇಲ್ ತರ ಗರ್ಜನೆ ಮಾಡ್ತೀನಿ, ಸಣ್ಣ ಧ್ವನಿಯಲ್ಲಿ ಗರ್ಜನೆ ಮಾಡ್ತೀನಿ, ನನಗೆ ಕೊಡಿ ಇದನ್ನ ಅಂತ ಹೇಳ್ತಾನೆ. ತಿಸ್ಬೆ ಅನ್ನುವಂತ ಹೆಣ್ಣು ಕ್ಯಾರೆಕ್ಟರ್ ಕೊಟ್ಟಾಗನು ಕೂಡ ನನ್ ಧ್ವನಿ ಬಹಳ ಸಣ್ಣದಾಗಿ ನಾನು ತೆಗಿತೇನೆ, ತಿಸ್ಬೇನು ನಾನೇ ಆಗ್ತೀನಿ ಅನ್ನುವಂತ ಉತ್ಸಾಹಿ ಆದಂತಹ ನಿಕ್ ಬಾಟಮ್ ಅನ್ನುವಂತ ಕ್ಯಾರೆಕ್ಟರ್ ಅಲ್ಲಿ ಇರ್ತಾನೆ. ಇದನ್ನೆಲ್ಲ ನೋಡ್ತಾ ಅವ್ರ ಸಂಭಾಷಣೆ ಕೇಳ್ತಾ, ಅವ್ರ ರಿಹರ್ಸಲ್ ನೋಡ್ತಾ ಪಕ್ಕಿಗೆ ಇಲ್ಲಿ ಮಿಸ್ಚೀಫ್ ಮಾಡ್ಬೇಕು ಅಂತ ಅನಿಸ್ತದೆ. ಸೊ ಪಿರಮಸ್ ತನ್ನ ಒಂದು ಲೈನ್ ಗಳನ್ನ ಹೇಳಿ, ತಿಸ್ಬೆ ತನ್ನ ಲೈನ್ ಗಳನ್ನ ಹೇಳೋ ಅಷ್ಟೊತ್ತಿಗೆ ಇವನು ಆ ಕಡೆಗೆ ಹೋಗ್ತಾನೆ, ಅರಣ್ಯದೆಡೆಗೆ ಹೋಗ್ತಾನೆ. ಅವನ್ ಬರುವ ವೇಳೆಯನ್ನ ಕಾಯುವಂತ ತಿಸ್ಬೆ ಇಲ್ಲಿ ತನ್ನ ಒಂದು ಲೈನ್ ಗಳನ್ನ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಪಕ್ ಏನ್ ಮಾಡ್ತಾನೆ, ನಿಕ್ ಬಾಟಮ್ನ ತಲೆ ಮೇಲೆ ಒಂದು ಕತ್ತೆಯ ಒಂದು ಮುಖವನ್ನ ಹಾಕ್ತಾನೆ. ಸೊ ಮ್ಯಾಜಿಕಲಿ ನಿಕ್ ಬಾಟಮ್ನ ತಲೆ ಏನಾಗ್ತದೆ, ಒಂದು ಕತ್ತೆಯ ಒಂದು ಮುಖ, ಆಸಿನ ಒಂದು ಮುಖ ಆಗ್ಬಿಡ್ತದೆ, ಒಂದು ಡಾಂಕಿ ಮುಖ ಆಗ್ಬಿಡ್ತದೆ. ಸೊ
ನಿಕ್ ಬಾಟಮ್ಗೆ ಇದು ಗೊತ್ತೇ ಆಗೋದಿಲ್ಲ, ತನ್ನ ಮುಖ ಚೇಂಜ್ ಆಗಿದೆ ಅನ್ನೋದು ಅವ್ನಿಗೆ ಗೊತ್ತೇ ಇಲ್ಲ. ಅವನು ಆ ಕಡೆಯಿಂದ ಬಂದಾಗ ಈ 5 ಜನ ಅಯ್ಯೋ ಯಪ್ಪ ಏನೋ ಇದೆ ಇಲ್ಲಿ, ರಾಕ್ಷಸ ಇದೆ, ಅಯ್ಯೋ ನಿಕ್ ಬಾಟಮ್ ತಲೆ ನೋಡು, ಮನುಷ್ಯ ಹೋಗಿ ಕತ್ತೆ ಆಗ್ಬಿಟ್ಟಿದಾನೆ, ಅಯ್ಯೋ ನಮಗೂ ಏನಾದ್ರೂ ಆದಿತ್ತು ಅಂತ ಅವರೆಲ್ಲ ಚದುರಿ ಹೋಗ್ಬಿಡ್ತಾರೆ. ಈಗ ನಿಕ್ ಬಾಟಮ್ ಅಲ್ಲಿ ಇದ್ದಾನೆ, ಅವ್ನಿಗೆ ಗೊತ್ತಾಗೋದಿಲ್ಲ ಯಾಕೆ ಇವ್ರು ಓಡ್ ಹೋದ್ರು, ಅವ್ನಿಗೆ ಮುಖ ಚೇಂಜ್ ಆಗಿದೆ ಅಂತ ಗೊತ್ತಾಗೋದಿಲ್ಲ. ಅವ್ನು ಹಾಗೇನೆ ಹುಡುಕ್ತಾ ಹೋದಾಗ ಅಲ್ಲಿ ಟೈಟೀನಿಯಾ ಮಲಗಿರ್ತಾಳೆ. ಟೈಟೀನಿಯಾ ಮೇಲೆ ಹೇಳಿದೆ ನಾನು, ಒಬೆರಾನ್ ಅವಳಿಗೆ ಕಾಡ್ಸೋದಕ್ಕೋಸ್ಕರ ಅವಳ ಮೇಲೆ ಚೇಷ್ಟೆ, ಒಂದು ರಿವೆಂಜ್ ತಗೊಳ್ಬೇಕು, ಶೇಡ್ ತೀರಿಸ್ಕೋಬೇಕು ಅವಳ ಮೇಲೆ ಅಂತ ಹೇಳಿ ಆ ಫ್ಲವರಿನ ರಸ ಹಾಕಿರ್ತಾನೆ. ಅವಳು ಕಣ್ ತೆಗೆದ ತಕ್ಷಣ ಅವಳು ನೋಡೋದು ಕರಡಿಯೋ ಹುಲಿಯೋ ಅಲ್ಲ, ಆದ್ರೆ ನಿಕ್ ಬಾಟಮ್ ನನ್ನ ನೋಡ್ಬಿಡ್ತಾಳೆ. ಈ ನಿಕ್ ಬಾಟಮು ಅರ್ಧ ಮನುಷ್ಯ, ಆದ್ರೆ ಅವನ ತಲೆ ಮಾತ್ರ ಕತ್ತೆಯ ಹಾಗೆ ಅವನು ಕೂಗ್ತಿರ್ತಾನೆ. ಅದನ್ನ ನೋಡ್ಬಿಟ್ಟು ಅವಳಿಗೆ ಟಿಟೀನಿಯಾಗೆ ಎಲ್ಲಿಲ್ಲದ ಪ್ರೀತಿ ಉಂಟಾಗ್ಬಿಡ್ತದೆ. ಅಯ್ಯೋ ಇಷ್ಟು ಸುಂದರವಾಗಿದೆಯಾ, ಇಷ್ಟು ಸುಂದರ ನಿನ್ನ ಧ್ವನಿ ಇದೆ, ಇಂಥವ್ರನ್ನ ನಾನು ನೋಡೇ ಇಲ್ಲ, ಅಯ್ಯೋ ನನಗೆ ನೀನು ಬಹಳ ಪ್ರೀತಿ ಉಂಟು, ನಿನ್ ಮೇಲೆ ಪ್ರೀತಿ ಆಗ್ಬಿಟ್ಟಿದೆ, ನಿನ್ಗೆ ಏನ್ ಬೇಕೋ ಹೇಳು ಅಂತ ಹೇಳಿ ತನ್ನ ಅಡಿಯಲ್ಲಿರುವಂತ ಎಲ್ಲಾ ಫೇರೀಸ್ ಅನ್ನ, ಆಳುಗಳಾಗಿರುವಂತ ಎಲ್ಲಾ ಫೇರೀಸ್ ಅನ್ನ ಕರೀತಾಳೆ. ಆ ಫೇರಿಗಳ ಹೆಸರು ಕೂಡ ತುಂಬಾ ಚೆನ್ನಾಗಿ ಹನಿ ಕೋಂಬ್ ಅನ್ನುವಂತ, ಆಮೇಲೆ ಪೀಸ್ ಪಾಡ್ ಅನ್ನುವಂತ ತುಂಬಾ ಚೆನ್ನಾಗಿರುವಂತ ಪೊಯಿಟಿಕ್ ಆದಂತ ಹೆಸರುಗಳಿದಾವೆ. ಅವನ್ನೆಲ್ಲ ಕರೆದ್ಬಿಟ್ಟು ಹೇಳ್ತಾಳೆ, ಅಯ್ಯೋ ಇವನನ್ನ ನಾನ್ ಪ್ರೀತಿ ಮಾಡ್ತಾ ಇದ್ದೇನೆ, ಚೆನ್ನಾಗಿ ನೋಡ್ಕೊಳ್ರಿ, ಅವನಿಗೆ ಅಲ್ಲಿಯ ಆಹಾರ ತಂದು ಕೊಡ್ರಿ, ಈ ಜೇನು ತಂದು ಕೊಡ್ರಿ, ಅದನ್ನ ತಂದು ಕೊಡ್ರಿ, ಅವನಿಗೆ ತುಂಬಾ ಕಂಫರ್ಟಬಲ್ ಇರುವಂತ ಹಾಸಿಗೆಯನ್ನ, ಸುಪ್ಪತ್ತಿಗೆಯನ್ನ ಅವನಿಗೆ ಕೊಡ್ರಿ, ಅವನಿಗೆ ಮಲ್ಗಿಸ್ರಿ, ಅವನಿಗೆ ಹಾಡ್ರಿ, ಎಂಟರ್ಟೈನ್ ಮಾಡ್ರಿ ಅಂತ ಹೇಳಿದಾಗೆ ಈ ಮೆಕ್ಯಾನಿಕ್ ಆದಂತ ನಿಕ್ ಬಾಟಮ್, ಕತ್ತೆಯ ಮುಖದ ಈ ನಿಕ್ ಬಾಟಮ್ನ ಒಂದು ಭಾಗ್ಯವೇ ತೆರೆದ ಹಾಗೆ ಅವನು ಎಂಜಾಯ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಸೊ ಅದನ್ನ ನೋಡಿ ಒಬೆರಾನ್ ಮತ್ತು ಪಕ್ ಕೂಡ ಎಂಜಾಯ್ ಮಾಡ್ತಾರೆ. ನೋಡು ಹೇಗಾಯ್ತು, ಟಿಟೀನಿಯಾಗೆ ಎಷ್ಟು ಅಸಹ್ಯ ಆಯ್ತು, ಇಂಥ ಒಂದು ಕತ್ತೆಯ ಮೇಲೆ ಅವಳಿಗೆ ಪ್ರೀತಿ ಆಗೋ ಹಾಗಾಯ್ತು ಅಂತ. ಆದ್ರೆ ಈ ಕಡೆಗೆ ಈ ಒಂದು ಜಗಳವನ್ನ, 4 ಪ್ರೇಮಿಗಳ ಕನ್ಫ್ಯೂಷನ್ ಜಗಳವನ್ನ, ಭ್ರಮಾಲೋಕದಲ್ಲಿ ಇರುವಂತ ಜಗಳವನ್ನ ನೋಡಿ ಒಬೆರಾನ್ ಪಕ್ಕಿಗೆ ಹೇಳ್ತಾನೆ, ಇಲ್ಲ ಸಾಕಿನ್ನು, ಇವ್ರ ಕಥೆಯನ್ನ ಇದನ್ನೆಲ್ಲ ಮುಗಿಸ್ಬಿಡೋಣ, ಇದಕ್ಕೊಂದು ಸುಖಾಂತ್ಯವನ್ನ ಹಾಡೋಣ. ಸೊ ಇದಕ್ಕೆ ಇನ್ನೊಂದು ಹೂವು ಇದೆ, ಆ ಹೂವಿನ ರಸವನ್ನ ಹಾಕಿದ್ರೆ ಈ ಮೊದಲೇ ಹಾಕಿರುವ ಹೂವಿನ ರಸದ ಎಫೆಕ್ಟ್ ಅನ್ನ ಅದಕ್ಕೆ ತೆಗೀತದ, ಹೀಗಾಗಿ ಅದನ್ನ ತಗೊಂಡು ಬಾ ಅಂತ ಹೇಳಿದಾಗ ಪಕ್ ಆ ಇನ್ನೊಂದು ಹೂವಿನ, ಡಯನಾ ಅನ್ನುವಂತ ಒಂದು ಹೂವಿನ ಆ ಒಂದು ರಸವನ್ನ ತಂದು ಲೈಸಾಂಡರ್ ಕಣ್ಗಳ ಮೇಲೆ ಅದನ್ನ ಅವನು ಹಾಕ್ತಾನೆ. ಹಾಕಿ ಅಲ್ಲಿ ಒಂದು ರೀತಿಯಾದಂತ ಮಂಜನ್ನ ಉಂಟು ಮಾಡಿ ಅವ್ರಿಗೆ ಒಬ್ರಿಗೊಬ್ರು ದಾರಿ ತಿಳಿಲಾರ್ದೆ ಆ ಕಡೆ ಈ ಕಡೆ ಅರಣ್ಯದಲ್ಲಿ ಅವರು ದೂರ ಹೋಗಿ ಕೊನೆಗೆ ಸುಸ್ತಾಗಿ ತಿರುಗಿ ಏನೂ ಗೊತ್ತಾಗ್ತಾ ಇಲ್ಲ, ಯಾರಿಗೆ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ, ಅವ್ರೆಲ್ಲ ಒಂದ್ ಕಡೆಗೆ ಮಲಗ್ತಾರೆ. ಇದಿಷ್ಟು ಆಗೋದು 2ನೇ ಆಕ್ಟ್ ಅಲ್ಲಿ ಮತ್ತು 3ನೇ ಆಕ್ಟ್ ಅಲ್ಲಿ. ಇಲ್ಲೇನಾಗ್ತದೆ ಅಂದ್ರೆ ಲೈಸಾಂಡರ್ ಮತ್ತು ಡೆಮೆಟ್ರಿಯಸ್ ಹೆಲೆನಾನ್ನ ಪ್ರೀತಿ ಮಾಡಕ್ ಶುರು ಮಾಡ್ತಾಳೆ. ಹರ್ಮಿಯಾಗೆ ಏನೂ ಅರ್ಥ ಆಗೋದಿಲ್ಲ, ಅವಳಿಗೆ ಪಾಪ ಬಹಳ ಬೇಜಾರಾಗ್ತದೆ. ಯಾಕಂದ್ರೆ ಲೈಸಾಂಡರ್ನನ್ನ ನಂಬ್ಕೊಂಡು ತನ್ನ ರಾಜ್ಯವನ್ನೇ ಬಿಟ್ಟು, ತಂದೆಯ ಆದೇಶವನ್ನ ಮೀರಿ ಆಕೆ ಮನೆ ಬಿಟ್ಟು ಓಡ್ ಹೋಗಿದ್ದಾಳೆ. ಆಕೆ ವಾಪಸ್ ಹೋಗಕ್ಕೂ ಬರೋದಿಲ್ಲ, ಆ ಅರಣ್ಯದಲ್ಲಿ ಇರೋಕ್ಕೂ ಬರೋದಿಲ್ಲ. ಒಂದು ವ್ಯಕ್ತಿಯನ್ನ ನಂಬ್ಕೊಂಡ್, ಪ್ರೇಮಿಯನ್ನ ನಂಬ್ಕೊಂಡ್ ಬಂದಿದ್ದಾಳೆ. ಆ ಲೈಸಾಂಡರ್ ಆಕೆನ ಈಗ ಬಿಟ್ಬಿಟ್ಟಿದ್ದಾನೆ. ಹೀಗೆ ಎಲ್ಲರಿಗೂ ಒಂದು ರೀತಿಯಾದಂತ ಪ್ರಾಬ್ಲಮ್ ನಲ್ಲಿ ಸಿಲುಕೊಂಡಿದ್ದಾರೆ. ಹೆಲೆನಾಗಂತೂ ನಂಬಿಕೆನೇ ಇಲ್ಲ, ಒಬ್ರು ಪ್ರೀತಿ ಮಾಡಕ್ ರೆಡಿ ಇರ್ಲಿಲ್ಲ, ಈಗ ಇಬ್ರು ನನಗ್ ಗಂಟು ಬಿದ್ದಿದ್ದಾರೆ, ಇದ್ರಲ್ಲಿ ಏನೋ ಇವ್ರು ಒಂದು ನಾಟಕ ಮಾಡ್ತಾ ಇದ್ದಾರೆ, ತನಗೆ ಅಪಹಾಸ್ಯ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡು ಅವಳು ಗಂಧದಲ್ಲಿದ್ದಾಳೆ. ಡೆಮೆಟ್ರಿಯಸ್ ಮತ್ತೆ ಲೈಸಾಂಡರ್ ಮಾತ್ರ ಅವರು ಹೆಲೆನಾ ಸಲುವಾಗಿ ಜಗಳಾಡ್ತಾ ಇದ್ದಾರೆ. ಸೊ ಈ ಎಲ್ಲಾ ಕಾಂಪ್ಲಿಕೇಶನ್ಸ್ ಅನ್ನ ಫುಲ್ ಆಗಿ ಇದನ್ನ ಸಾಲ್ವ್ ಮಾಡ್ಬೇಕು ಅಂತ ಆ ಮಂಜಿನಲ್ಲಿ ಅವ್ರು ಹೋಗಿ ಎಲ್ಲರೂ ಒಂದ್ ಕಡೆ ಸುಸ್ತಾಗಿ ಮಲ್ಕೊಂಡ್ಬಿಡ್ತಾರೆ. ಸೊ 4ನೇ ಆಕ್ಟ್ ಅಷ್ಟೊತ್ತಿಗೆ 4 ದಿನ ಆಗಿರ್ತದ. ಒಂದು ಹಂಟ್ ಮೇಲೆ ಬರ್ತಾರೆ. ಡ್ಯೂಕ್ ಆಫ್ ಅಥೆನ್ಸು, ಹಿಪೋಲಿಟಾ, ಅವ್ರ ಜೊತೆಗೆ ಈಜಿಯಸ್ ಎಲ್ಲರೂ ಕುದುರೆ ಮೇಲೆ ಹಂಟಿಂಗಿಗೆ ಅರಣ್ಯಕ್ಕೆ ಬಂದಾಗ ನೋಡ್ತಾರೆ, ಬೆಳಗಾಗಿರ್ತದೆ. ಅಷ್ಟರೊಳಗಡೆ ಈ 4 ಜನ ಲವರ್ಸ್ ಇಲ್ಲಿ ಮಲ್ಕೊಂಡಿರ್ತಾರೆ. ಅಯ್ಯೋ, ಈ ನಮ್ಮ ಅಥೆನ್ಸ್ ಪ್ರಜೆಗಳಾದಂತವ್ರು ಇಲ್ಲಿ ಯಾಕೆ ಬಂದಿದ್ದಾರೆ ಅನ್ನುವಂಥ ಒಂದು ಭಾವದಿಂದ ಕೇಳಿದಾಗ ಅವರೆಲ್ಲ ಎಚ್ಚೆತ್ಕೊಂಡು, ಅಯ್ಯೋ ಏನ್ ನಡೀತೋ ಗೊತ್ತಾಗ್ತಾ ಇಲ್ಲ, ನಾವು ಅರಣ್ಯಕ್ಕಂತರೂ ಓಡ್ ಬಂದಿದ್ವಿ, ಆದ್ರೆ ಇಲ್ಲಿ ಏನಾಯ್ತೋ ಗೊತ್ತಾಗ್ಲಿಲ್ಲ. ಆದ್ರೆ ಇಡೀ ಒಂದು ಅವ್ರಿಗೆ ನಡೆದಂತ ಇಡೀ ರಾತ್ರಿ
ಇಸ್ ಅ ಡ್ರೀಮ್. ಅದಕ್ಕೆ ಮಿಡ್ ಸಮರ್ ನೈಟ್ಸ್ ಡ್ರೀಮ್, ಒಂದು ಕನಸ್ ಹಾಗೆ, ಒಂದು ಯಾವುದೋ ಒಂದು ಕಲ್ಪನಾ ಜಗತ್ತಿಗೆ ಹೋಗಿ ಒಂದು ಕನಸು ಕಂಡ ಹಾಗೆ ಅದೆಲ್ಲ ಮರ್ತ ಹಾಗೆ ಭಾಸ ಆಗ್ತದೆ. ಆವಾಗ ಡೆಮೆಟ್ರಿಯಸ್ ಹೇಳ್ತಾನೆ, ಇಲ್ಲ ನಾನಿನ್ ಹೆಲೆನಾನೇ ಮದ್ವೆ ಆಗ್ತೇನೆ. ಲೈಸಾಂಡರ್ ಆಗ್ಲೇ ಅವನಿಗೆ ಹರ್ಮಿಯ ಅವನು ಲವ್ ಪೋರ್ಷನ್ ಎಫೆಕ್ಟ್ ಹೋಗಿರೋದ್ರಿಂದ ಹರ್ಮಿಯಾನೇ ಮದ್ವೆ ಆಗ್ತೇನೆ ಅಂತ ಹೇಳಿದಾಗ ಈಜಿಯಸ್ ಕೂಡ ಅದನ್ನ ಒಪ್ಕೋತಾನೆ. ಡ್ಯೂಕ್ ಆಫ್ ಅಥೆನ್ಸ್ ಹೇಳ್ತಾನೆ, ಆಯ್ತು ನೆಕ್ಸ್ಟ್ ಡೇ ಅಂದ್ರೆ ಮಾರನೇ ದಿನ ನನ್ ಮದ್ವೆ ಉಂಟು ಹಿಪೋಲಿಟಾ ಜೊತೆಗೆ, ನಿಮ್ಮಿಬ್ಬರ ಜೋಡಿ ಕೂಡ ನಮ್ ಜೊತೆಗೆ ಮದ್ವೆ ಆಗ್ಲಿ ಅಂತ ಎಲ್ಲರೂ ಸೇರಿ ಅಲ್ಲಿ ಹೋಗ್ತಾರೆ. ಈ ಕಡೆ ಟೈಟೇನಿಯಾ ಒಂದು ಲವ್ ಪೋರ್ಷನ್ ಎಫೆಕ್ಟ್ ಕೂಡ ತೆಗೆದು ಅವಳಿಗೆ ನೋಡ್ತಾಳೆ, ಅಯ್ಯೋ ಇಂತ ಒಂದು ಕಥೆಯ ಜೊತೆಗೆ ನನ್ ಪ್ರೀತಿ ಆಗ್ಬಿಟ್ಟಿತ್ತಲ್ಲ ಅಂತ ಬಹಳ ಅಸಹ್ಯ ಆಗ್ತದೆ. ಒಬೆರಾನ್ ಮತ್ತು ಟೈಟೇನಿಯಾ ಒಪ್ಕೊಳ್ತಾರೆ. ಇವಳು ಸಾರಿ ಕೇಳ್ತಾಳೆ. ಆ ಇಂಡಿಯನ್ ಪ್ರಿನ್ಸ್ ಅನ್ನ ಬಾಲಕನನ್ನ ಕೊಡೋಕೆ ಅವಳು ಒಪ್ಪದಾಗ ಇದೆಲ್ಲ ರಿಸಾಲ್ವ್ ಆಗ್ತದೆ. ನಿಕ್ ಬಾಟಮನನ್ನ ಆ ಕತ್ತೆಯ ತಲೆಯನ್ನ ಪಕ್ಕು ಮತ್ತೆ ಚೇಂಜ್ ಮಾಡ್ತಾನೆ. ಅವನು ನಾರ್ಮಲ್ ಆಗಿ ವಾಪಸ್ ತನ್ನ ಫ್ರೆಂಡ್ಸ್ ಜೊತೆಗೆ ಅವ್ರು ಸೇರ್ಕೊಂಡು ಅವ್ರು ಯೋಚನೆ ಮಾಡ್ತಾರೆ, ಓ ಈಗ ನಿಕ್ ವಾಪಸ್ ಬಂದಲ್ಲ, ಒಂದು ನಾಟಕವನ್ನ ಮಾಡೇ ಬಿಡುವ ಅಂತ. ಸೊ ಕೊನೆ ಆಕ್ಟ್ ಇಸ್ ಅ ರೆಸೊಲ್ಯೂಷನ್. ಎಲ್ಲರೂ ಜೋಡಿ ಜೋಡಿಯಾಗಿ ತಮ್ಮ ಕರೆಕ್ಟ್ ಆದಂತ ಜೋಡಿ ಇಲ್ಲಿ ಆಗ್ತದೆ. ಜಾಕನಿಗೆ ಜಿಲ್ ಸಿಗ್ತಾಳೆ. ಪ್ರತಿಯೊಂದು ಜಾಕಿಗೆ ತನ್ನ ಜಿಲ್ ಸಿಗ್ತಾಳೆ. ಪಕ್ ಹೇಳುವಂತ ಮಾತು ಇದು. ಇನ್ನು ಎಲ್ಲರೂ ಸೇರಿ ಓ ಮದುವೆ ಅಂತೂ ಆಯ್ತು, ಇನ್ನು ಮನರಂಜನೆಗಾಗಿ ಯಾರ್ಯಾರು ಮಾಡ್ತಾ ಇದ್ದಾರೆ, ಏನೇನ್ ಮಾಡ್ತಾ ಇದ್ದಾರೆ. ಅವಾಗ ಒಂದು ನಾಟಕ ಈ ಆರ್ಟಿಸಾನ್ಸ್ ಮಾಡ್ತಾ ಇದ್ದಾರೆ. ಅದರ ಹೆಸರು ಏನು ಅಂದ್ರೆ ದ ಮೋಸ್ಟ್ ಲ್ಯಾಮೆಂಟಬಲ್ ಕಾಮಿಡಿ ಅಂಡ್ ಮೋಸ್ಟ್ ಕ್ರೂಯಲ್ ಡೆತ್ ಆಫ್ ಪಿರಮಸ್ ಅಂಡ್ ಥಿಸ್ಬೆ ಅಂತ. ಇದ್ರ ನೀವು ಹೆಸರು ನೋಡಿದ್ರೆ ಅರ್ಥ ಆಗ್ತದೆ. ವಿಚಿತ್ರವಾದಂತ ಒಂದು ಹೆಸರಿದು. ಮೋಸ್ಟ್ ಲ್ಯಾಮೆಂಟಬಲ್ ಅಂತಂದ್ರೆ ಬಹಳ ವಿಷಾದನೀಯವಾದಂತ ಒಂದು ಹಾಸ್ಯ ನಾಟಕ. ಒಂದು ವಿಷಾದನೀಯವಾದಂತ ಹಾಸ್ಯ ನಾಟಕ. ಸೊ ವಿಷಾದ ಮತ್ತು ಹಾಸ್ಯ ನಾಟಕ ಇವೆರಡೂ ಬರೋದು. ಮತ್ತು ಇಲ್ಲಿ ಪಿರಮಸ್ ಅಂಡ್ ಥಿಸ್ಬೆಯ ಅತಿ ಕ್ರೂರವಾದಂತ ಸಾವು. ಸೊ ಇಲ್ಲಿ ಸಾವಿದೆ, ಕ್ರೌರ್ಯ ಇದೆ, ವಿಷಾದ ಇದೆ, ಆದ್ರೂ ಕೂಡ ಇದು ಹಾಸ್ಯ ನಾಟಕ. ಸೊ ಇಂಥ ಒಂದು ನಾಟಕವನ್ನ ಯಾರಪ್ಪ ಮಾಡ್ತಾ ಇದ್ದಾರೆ, ಅವ್ರ ನಾಟಕವನ್ನ ನೋಡ್ತೀವಿ ಅಂತ ಡ್ಯೂಕ್ ಆಫ್ ಅಥೆನ್ಸ್ ಹೇಳಿದಾಗ ಎಲ್ರೂ ಅಲ್ಲಿ ಒಟ್ಟಿಗೆ ಸೇರ್ತಾರೆ. ಈ ನಾಟಕದೊಳಗೆ ನಾಟಕ ಆಗುತ್ತೆ ಈಗ. ಸೊ ಈ 6 ಜನ ಆರ್ಟಿಸಾನ್ಸ್ ಈ ನಾಟಕವನ್ನ ಯಾವ ರೀತಿ ನಾಟಕ ಆಡ್ತಾರೆ ಅಂತಂದ್ರೆ, ಎಲ್ಲೂ ತಪ್ಪು ಡೈಲಾಗ್ಸ್ ಅನ್ನ ಹೇಳ್ತಾ, ಗೋಡೆ ಬಂದು ನಾನು ಗೋಡೆ ಅಂತ ಹೇಳ್ತಾ, ಲಾಯನ್ ಬಂದು ಅಯ್ಯೋ ಇದು ನಾನು ಲಾಯನ್, ನೀವೆಲ್ಲ ಹೆದರ್ದೇ ಇರಿ ಅಂತ ಹೇಳುವಂಥದ್ದು. ಸೊ ಇದೆಲ್ಲ ನೋಡಿ ಈ 3 ಟ್ರಿಪಲ್ ಮ್ಯಾರೇಜಸ್ ಏನಾಗಿದೆ, 3 ಜೋಡಿಗಳು ಅವ್ರ ಜೊತೆಗಿರುವಂತ ನೆರೆದಿರುವಂತ ಅನೇಕ ಅಥೆನ್ಸ್ ಪ್ರಜೆಗಳು ನೋಡಿ ನಕ್ಕು ಹಾಕ್ತಾರೆ. ಸೊ ಈ ನಾಟಕದೊಳಗಿನ ನಾಟಕವನ್ನ ನೋಡ್ತಾ ಇರುವಂತ ಒಂದು ಆಡಿಯನ್ಸ್, ಈ 2 ನಾಟಕಗಳನ್ನ ನೋಡ್ತಿರುವಂತಹ ಇನ್ನೊಂದು ಆಡಿಯನ್ಸ್ ಯಾವುದು, ಒಬೆರಾನ್ ಮತ್ತೆ ಟಿಟೇನಿಯಾ ಮತ್ತೆ ಎಲ್ಲಾ ಫೇರೀಸ್ ಕೂಡ ಈ ನಾಟಕವನ್ನ ನೋಡ್ತಾ ಇದ್ದಾರೆ. ಈ 3 ನಾಟಕವನ್ನ ಅಂದ್ರೆ ಈ ಆರ್ಟಿಸಾನ್ಸಿನ ನಾಟಕ, ಅದನ್ನ ನೋಡ್ತಿರುವಂತ ಅಥೆನ್ಸಿನ ಜನಗಳು ನೋಡ್ತಿರುವಂತ ನಾಟಕ, ಈ 2 ನಾಟಕಗಳನ್ನ ನೋಡ್ತಿರುವಂತ ಒಬೆರಾನ್, ಟಿಟೇನಿಯಾ, ಫೇರಿಗಳು, ಈ 3 ನಾಟಕಗಳನ್ನ ನಾವುಗಳು ನೋಡ್ತಾ ಇದ್ದೀವಿ. ಅಂದ್ರೆ ಯಾರು ಈ ಆಡಿಯನ್ಸ್ ಏನು ಶೇಕ್ಸ್ಪಿಯರ್ನ ನಾಟಕ ನೋಡ್ತಾ ಇದೆ ಆಡಿಯನ್ಸ್. ಸೊ ಈ 4 ಒಂದು ರೀತಿಯಾದಂಥ ಕಲ್ಪನಾ ಜಗತ್ತು, ಭ್ರಮಾಲೋಕದಲ್ಲಿ ನಾವು ಮುಳುಗ್ ಹೋಗ್ತೇವೆ. ಆಡಿಯನ್ಸ್ ಕೂಡ ಈ ನಾಟಕವನ್ನ ನೋಡುವಂತಹ ಜನರನ್ನ ನೋಡಿ ನಗ್ತಾರೆ. ಯಾವ ಜೋಡಿಗಳ ನಾಟಕವನ್ನ ಫೇರೀಸ್ಗಳ ನೋಡಿ ನಕ್ಕಿದ್ರೋ ಅಂಥದೇ ಒಂದು ನಾಟಕವನ್ನ ಈ ಜೋಡಿಗಳು ಈಗ ನೋಡಿ ನಗ್ತಾ ಇದ್ದಾವೆ. ಸೊ ದಿಸ್ ಇಸ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಅ ಸ್ಟ್ರಾಟಜಿ. ಒಂದು ತುಂಬಾ ಸುಂದರವಾಗಿ ಸ್ಟ್ರಾಟಜಿ ಆಗ್ತದೆ. ಎಲ್ಲರೂ ಹಾಸ್ಯದ ಒಂದು ಹೊನಲಿನಲ್ಲಿ ತೇಲಿ ನಕ್ಕು ಹೊಟ್ಟೆ ಉಣ್ಣ ಆಗುವ ಹಾಗೆ ನಗುವಂತ ಈ ನಾಟಕ ಇಲ್ಲಿ ಮೂಡಿ ಬರ್ತದೆ. ಇಷ್ಟಕ್ಕೆ ಕೊನೆಗೆ ಪಕ್ ಬಂದ್ ಹೇಳ್ತಾನೆ, ಈ ನಾಟಕದಲ್ಲಿ ಏನು ಈ ತಪ್ಪು ತಡೆಗರಾಗಿದ್ರೆ, ನನ್ನಿಂದ ಏನು ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ಇದು ಒಂದು ಅತಿ ಮನರಂಜನೆ ಆಗಿರುವಂತಹ ಒಂದು ನಾಟಕ. ಇದನ್ನ ನೀವು ಒಂದು ಕನಸಂತ ಹೇಳಿ ನೀವು ನೋಡ್ರಿ ಅನ್ನುವಂಥದ್ದು ಕೊನೆಗೆ ನಾಟಕದ ಎಂಡಿಗೆ ಆ ಪಕ್ ಬಂದು ಅನೌನ್ಸ್ ಮಾಡ್ತಾನೆ. ಇಷ್ಟು ಇದು ನಾಟಕದ ಹಂದರ. ಇಲ್ಲಿ ನಾವು ಏನ್ ನೋಡ್ಬೇಕಾಗ್ತದೆ ಅಂತಂದ್ರೆ, ಪ್ರೀತಿಯ ಅನೇಕ ಆಯಾಮಗಳನ್ನ ನೋಡ್ಬೇಕಾಗ್ತದೆ. ಸೊ ಶೇಕ್ಸ್ಪಿಯರ್ನ ಎಲ್ಲಾ ನಾಟಕದಲ್ಲಿನೂ ಕೂಡ
ಪ್ರೀತಿಯ ಬಗ್ಗೆ ಅವನು ಮಾತನಾಡ್ತಾನೆ. ಅವನ ಟ್ರಾಜಿಡಿಯಲ್ಲೂ ಕೂಡ ಪ್ರೀತಿಯ ಮಾತುಗಳಿದಾವೆ, ಸೀರಿಯಸ್ ಫಿಲಾಸಫಿಕಲ್ ಡಿಸ್ಕಷನ್ಸ್ ಇದಾವೆ. ಇಲ್ಲೂ ಕೂಡ ಅವನು ಪ್ರೀತಿಯ ಅನೇಕ ಆಯಾಮಗಳನ್ನ ಅವನಿಲ್ಲಿ ಹೇಳ್ತಾನೆ. ಇಲ್ಲಿ ಒಂದು ಕೊಟೇಶನ್ ಬರ್ತದೆ, ಏನಂದ್ರೆ ದ ಕೋರ್ಸ್ ಆಫ್ ಟ್ರೂ ಲವ್ ನೆವರ್ ಡಿಡ್ ರನ್ ಸ್ಮೂತ್ ಅಂತ. ಅಂದ್ರೆ ಟ್ರೂ ಲವ್ವಿನ ಏನು ಹಾದಿ ಇದೆಯಲ್ಲ ಅದು ಯಾವತ್ತೂ ಸ್ಮೂತ್ ಆಗಿರ್ಲಿಲ್ಲ ಅನ್ನುವಂಥದ್ದು. ಅಂದ್ರೆ ನಿಜ ಪ್ರೀತಿ ಯಾವಾಗೂ ಸರಳವಾಗಿಲ್ಲ, ಯಾವತ್ತೂ ಅದಕ್ಕೆ ಅಡೆತಡೆಗಳು ಬರ್ತಾವೆ. ಸೊ ಇದನ್ನ ನಾವು ಪಿರಾಮಿಸ್ ಅಂಡ್ ಥಿಸ್ಬೆಯ ಒಂದು ನಾಟಕ ಕೂಡ ಅದ್ರಲ್ಲಿ ಬರ್ತದೆ. ಇಲ್ಲೂ ಕೂಡ ಈ 4 ಜೋಡಿಗಳು ಲವ್ ಟ್ರಯಾಂಗಲ್ ನಲ್ಲಿ ಸಿಲುಕಿರ್ತಾರೆ. ಡೆಮೆಟ್ರಿಯಸ್ ಹರ್ಮಿಯಾನ ಲವ್ ಮಾಡಿದ್ರೆ ಹರ್ಮಿಯಾ ಲೈಸಾಂಡ್ರನ್ನ ಲವ್ ಮಾಡ್ತಿರ್ತಾಳೆ. ಸೊ ಆಮೇಲೆ ಈ 2 ಜೋಡಿಗೆ ಅವರ ಅಪ್ಪ ವಿರೋಧಿಯಾಗಿ ಕಂಡು ಬರ್ತಾನೆ. ಸೊ ಯಾರ ಪ್ರೀತಿನೂ ಅಷ್ಟು ಸರಳ ಅಲ್ಲ ಇಲ್ಲಿ. ಡ್ಯೂಕ್ ಆಫ್ ಅಥೆನ್ಸ್ ಕೂಡ ಹಿಪೋಲಿಟಾನ ಪ್ರೀತಿ ಮಾಡಿದ್ರು ಕೂಡ ಹಿಪೋಲಿಟಾ ಅವನಿಗೆ ಬೇಗ ಒಪ್ಕೊಳ್ಳೋದಿಲ್ಲ. ಕೊನೆಗೆ ಅವಳು ಅಮೆಝಾನಿನ ಕ್ವೀನ್ ಆಗಿರೋದ್ರಿಂದ ಅವಳ ಜೊತೆಗೆ ಯುದ್ಧ ಮಾಡಿ ಅವಳನ್ನ ಸೋಲಿಸಿ ಈ ಡ್ಯೂಕ್ ಆಫ್ ಅಥೆನ್ಸ್ ಅವಳನ್ನ ಒರೆಸೋ ಅಂತ ಒಂದು ಪ್ರಯತ್ನ ಇಲ್ಲಿ ಅವನ್ ಮಾಡ್ತಾನೆ. ಕೊನೆಗೆ ನಾವು ಫೇರಿ ವರ್ಲ್ಡಿಗೆ ಹೋದ್ರೆ, ಹ್ಯೂಮನ್ ಜಗತ್ ಬಿಟ್ಟು, ಮನುಷ್ಯರ ಜಗತ್ತನ್ನ ಬಿಟ್ಟು ಗಾಂಧರ್ವ ಲೋಕಕ್ಕೆ ಹೋದ್ರೂ ಕೂಡ ಅಲ್ಲಿ ಒಂದು ಮದುವೆ ಆದಂತ ಜೋಡಿ ಒಬೆರಾನ್ ಮತ್ತು ಟಿಟೀನಿಯಾ, ಅಲ್ಲೂ ಕೂಡ ಒಂದು ಬ್ಯಾಟಲ್ ಆಫ್ ಸೆಕ್ಸಸ್ ಅನ್ನ ನಾವು ನೋಡ್ಬೋದು. ಹೆಣ್ಣು ಗಂಡಿನ ಘರ್ಷಣೆ, ಗಂಡ ಹೆಂಡತಿಯ ಒಂದು ಜಗಳ. ಇಲ್ಲಿ ಗಂಡನಿಗೆ ಅಧಿಕಾರ ಇದೆ, ಇವಳು ನನ್ನ ಹೆಂಡತಿ, ನನ್ ಮಾತ್ ಕೇಳ್ಬೇಕು, ನಾನು ಒಂದ್ ಸಣ್ಣ ಹುಡುಗನನ್ನ ಕೇಳಿದಿನೆ ಅವಳು ಕೊಡ್ತಾ ಇಲ್ಲಲ್ಲ ಅಂತ ಹೇಳಿ. ಆದ್ರೆ ಇವಳು ಕೂಡ ನಾನ್ ರಾಣಿ ಅಲ್ಲ, ನೀನ್ ರಾಜ ಆದ್ರೇನಂತೆ, ನಾನು ರಾಣಿ ಆಗಿದ್ದೇನೆ, ಮತ್ತೆ ನನಗೆ ಈ ಹುಡುಗನ ತಾಯಿ ನನ್ನ ಸಖಿಯಾಗಿದ್ಲು, ಆಕೆ ಅವನನ್ನ ಡೆಲಿವರ್ ಮಾಡುವಾಗ ಸತ್ ಹೋಗಿದ್ದಾಳೆ, ಆ ಮಗುವನ್ನ ನನ್ನ ಜೊತೆಗೆ ನನ್ನ ಆರೈಕೆಯಲ್ಲಿ ಬಿಟ್ಟು ಹೋಗಿದ್ದಾಳೆ, ಹೀಗಾಗಿ ನಾನು ಅವನನ್ನ ಆರೈಕೆ ಮಾಡ್ಬೇಕು, ನಾನ್ ಕೊಡೋದಿಲ್ಲ ಅಂತ ಹೇಳಿದ್ರು ಕೂಡ ಇಲ್ಲಿ ಒಬೆರಾನ್ ತನ್ನ ಮ್ಯಾಜಿಕ್ ಅನ್ನ ಯೂಸ್ ಮಾಡಿ ಹೇಗಾದ್ರೂ ಮಾಡಿ ಹೆಂಡತಿಯ ಮೇಲೆ ತನ್ನ ಒಂದು ಅಧಿಕಾರವನ್ನ ಅವನು ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದನ್ನ ಇಲ್ಲಿ ನಾವು ನೋಡ್ಬೋದು. ಸೊ ಇಲ್ಲಿ ಒಂದು ಪೇಟ್ರಿಯಾರ್ಕಿ ಕೂಡ ನಾವು ನೋಡ್ಬೋದು. ಹೇಗೆ ಅಂತಂದ್ರೆ ಅಥೆನ್ಸಿನ ಲಾ ಅಂದ್ರೆ ಗ್ರೀಸ್ ನಲ್ಲಿ ಆವಾಗಿನ ಕಾಲಕ್ಕೆ, ಇಂಗ್ಲೆಂಡಿನಲ್ಲಿ ಆವಾಗಿನ ಕಾಲಕ್ಕೆ, ಸುಮಾರು ಯುರೋಪಿಯನ್ ಕಂಟ್ರೀಸ್ ನಲ್ಲಿ ಆವಾಗಿನ ಕಾಲಕ್ಕೆ ಯಾವತ್ತೂ ಪುರುಷ ಪ್ರಧಾನ ಸಮಾಜ, ಅದಕ್ಕೆ ಅನುಕೂಲ ಆಗಿರುವಂತ ಆರ್ಡರ್ಸ್ ಗಳೇ ಅಲ್ಲಿದ್ವು. ಸೊ ಹೇಗೆ ಮಗಳು ತಂದೆಯ ಸುಪರ್ದಿನಲ್ಲೇ ಬರ್ಬೇಕು, ತಂದೆ ಆಕೆಗೆ ರೂಪ ಕೊಟ್ಟಿರೋದ್ರಿಂದ, ಜನನ ಕೊಟ್ಟಿರೋದ್ರಿಂದ ಅವನು ಹೇಳಿದಂತೆನೆ ಆಕೆ ಕೇಳ್ಬೇಕು, ಅವನು ಇಷ್ಟದಂತೆ ಅವಳು ಬದುಕಬೇಕು ಅನ್ನೋದು ನಾಟ್ ಜಸ್ಟ್ ಇನ್ ಮಿಡ್ ಸಮರ್ ನೈಟ್ಸ್ ಡ್ರೀಮ್, ಮತ್ತೆ ಅನೇಕ ನಾಟಕಗಳಲ್ಲಿ ಇದನ್ನೇ ನೋಡ್ಬೋದು. ನಾನು ಲಾಸ್ಟ್ ಟೈಮ್ ನಿಮಗೆ ಒಥೆಲ್ಲೋ ಹೇಳಿದಾಗೂ ಕೂಡ ಅಲ್ಲಿನೂ ಕೂಡ ಬ್ರೊಬ್ಯಾನ್ಶಿಯೋ, ಯಾರು ನಮ್ಮ ಡೆಸ್ಟಿಮೋನಾಳ ತಂದೆ ಕೂಡ ಹಾಗೆ ಹೇಳ್ತಾನೆ, ನೀನು ಹೇಗೆ ಓಡ್ಹೋದೆ, ಆ ಕರಿಯನ್ ಜೊತೆಗೆ ಹೇಗೆ ಓಡ್ಹೋದೆ, ಅವನೇನೋ ಮಂತ್ರ ಮಾಟ ಮಾಡಿದಾನೆ, ಇಲ್ಲ ಅಂದ್ರೆ ವಿಧೇಯಳಾದಂತ ನನ್ನ ಮಗಳು ನೀನು ಹೇಗೆ ಇಷ್ಟು ಸ್ಟಬ್ಬರ್ನ್ ಆದೆ. ಅದೇ ರೀತಿಯಾದಂತ ಪ್ರಶ್ನೆ ಇಲ್ಲೂ ಕೂಡ ನಾವು ನೋಡಬಹುದು. ಇಲ್ಲಿ ಈಜಿಯಸ್ ಹರ್ಮಿಯಾಳ ತಂದೆ ಹೇಳ್ತಾನೆ, ಇವನೇನೋ ಮಾಟ ಮಂತ್ರ ಮಾಡಿದಾನೆ, ಹಾಡ್ ಹೇಳಿದಾನೆ, ಅವಳಿಗೆ ತುಂಬಾ ಚೆನ್ನಾಗಿರುವ ಗಿಫ್ಟ್ಸ್ ಅನ್ನ ಕೊಟ್ಟು ಮನ ಒಲೈಸ್ಕೊಂಡಿದ್ದಾನೆ, ಅದಕ್ಕೆ ಬಹಳ ವಿಧೇಯವಾದಂತ ಒಬಿಡಿಯಂಟ್ ಆದಂತ ನನ್ನ ಮಗಳು ಹರ್ಮಿಯಾ ಇವನೊಟ್ಟಿಗೆ ಆಕೆ ಈಗ ಸ್ಟಬರ್ನ್ ಆಗಿದ್ದಾಳೆ, ಕೂಡ್ಕೊಂಡು ಸ್ಟಬರ್ನ್ ಆಗಿದ್ದಾಳೆ, ಲಿಸೈಂಡ್ರೆ ಏನೋ ಮಾಡಿದಾನೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಸೊ ಅಲ್ಲಿ ಟೆಂಪೆಸ್ಟ್ ವರ್ಗನೂ ಕೂಡ, ಟೆಂಪೆಸ್ಟ್ ಇಸ್ ಎ ಲಾಸ್ಟ್ ಡ್ರಾಮಾ, ಅಲ್ಲಿಯೂ ಕೂಡ ಪ್ರಾಸ್ಪೆರೋ ಮತ್ತು ಮಿರಾಂಡಾಳ ಸಂಬಂಧವನ್ನ ನೋಡಿದಾಗ ತಂದೆ ಹೇಳಿಯದ ಹಾಗೇನೆ ಮಿರಾಂಡಾ ಕೇಳಬೇಕಾಗಿತ್ತು. ಸೊ ಈ ಪುರುಷ ಪ್ರಧಾನ ಅಥವಾ ತಂದೆಯ ಅಧೀನದಲ್ಲಿ ಹೆಣ್ಮಕ್ಳು ಸ್ಪೆಷಲಿ ಹೆಣ್ಮಕ್ಳು ಇರೋದನ್ನ ನಾವಿಲ್ಲಿ ನೋಡ್ಬೋದು. ಆದ್ರೆ ಶೇಕ್ಸ್ಪಿಯರ್ನ ಒಂದು ಡ್ರಾಮಾದಲ್ಲಿ ಏನ್ ನಾವು ಕಾಣಿಸ್ಕೋತೇವೆ ಅಂತಂದ್ರೆ, ಯಾವ ಹೆಣ್ಮಕ್ಳುನೂ ಕೂಡ ಬಹಳ ಪ್ಯಾಸಿವ್ ಆಗಿ ಇಲ್ಲಿ ಕಂಡು ಬಂದಿಲ್ಲ. ಅವರಿಗೆ ಇಷ್ಟವಾದಾಗ, ಅವರ ಮನಸ್ಸಿಗೆ ವಿರುದ್ಧವಾಗಿ ತಂದೆಯ ಒಂದು ವಚನ ಬಂದಾಗ ತಂದೆಯನ್ನ ತೊರೆದು ಅವರು ತಮ್ಮ ಪ್ರೀತಿಯನ್ನ ಸಾಧ್ಯ ಮಾಡಿಕೊಳ್ಳಲು ಅವರು ಪ್ರಯತ್ನ ಪಟ್ಟಿದ್ದಾರೆ. ಸೊ ಡಾಟರ್ಸ್ ಇಲ್ಲಿ ರಿಬೆಲ್ಸ್ ಆಗಿ ನಾವು ನೋಡಬಹುದು. ಆದ್ರೆ ಸಂಪೂರ್ಣವಾಗಿ ಬಹಳ ಇನ್ಸಲ್ಟ್ ಮಾಡೋ ರೀತಿಯಲ್ಲಿ ಆರೋಗೆಂಟ್ ಆಗಿ ಇಲ್ಲಿ ಹೆಣ್ಮಕ್ಳು ಕಂಡು ಬರೋದಿಲ್ಲ. ಆದ್ರೆ ತಮಗೆ ಬೇಕಾದಂತ ಪ್ರೀತಿಯನ್ನ ಅವರು ಹುಡುಕೊಳ್ಳುವಂತ ಪ್ರಯತ್ನ, ಅಷ್ಟು ಗಟ್ಟಿತನ, ಅಷ್ಟು ಕರೇಜ್ ಅವರಲ್ಲಿದೆ ಅಂತ ನಾವು ನೋಡ್ಬೋದು. ಸೊ ಪ್ರೀತಿಯ ಆಯಾಮಗಳಲ್ಲಿ ಪ್ರೀತಿ ಹರ್ಮಿಯಾಗೆ ಕರೇಜ್ ಕೊಡ್ತದೆ, ಆದ್ರೆ ಹೆಲೆನಾಗೆ ಒಂದು ರೀತಿಯಾದಂತ ಕೀಳರಿಮೆಯನ್ನ ಉಂಟು ಮಾಡ್ತದೆ. ಸೊ ಯಾವತ್ತು ಗಂಡು ಹೆಣ್ಣನ್ನ ಅಪ್ರೋಚ್ ಮಾಡ್ಬೇಕು, ಪ್ರೀತಿಯನ್ನ ನಿವೇದನೆ ಮಾಡ್ಬೇಕು. ಆದ್ರೆ ಇಲ್ಲಿ ಶೇಕ್ಸ್ಪಿಯರ್
ಕಾಮಿಡಿ ಸಲುವಾಗಿನೋ ಯಾವ್ದಕ್ಕೋ ಹೆಲೆನಾ ಡೆಮೆಟ್ರಿಯಸ್ ಅನ್ನ ಬೆನ್ ಹತ್ತೋದನ್ನ ನಾವು ನೋಡ್ತೇವೆ. ಅವ್ನ್ ಹೋದಲ್ಲೆಲ್ಲ ಹೋಗೋದು, ನಾನು ನಾಯಿ ರೀತಿ ನಿನ್ನನ್ನ ಹಿಂಬಾಲಿಸ್ತೇನೆ ಅಂತ ತನ್ನ ಸೆಲ್ಫ್ ರೆಸ್ಪೆಕ್ಟ್ ಅನ್ನೇ ಕಳ್ಕೊಂಡು ಅವಳು ಹೇಳುವಂತ ಅನೇಕ ಡೈಲಾಗ್ಗಳನ್ನ ನಾವಿಲ್ಲಿ ನೋಡ್ಬೋದು. ಸೊ ಹರ್ಮಿಯಾಗೆ ಕರೇಜ್ ಕೊಡ್ತದೆ, ಹೆಲೆನಾಗೆ ಇದು ಒಂಥರ ತನ್ನ ಸೆಲ್ಫ್ ಎಸ್ಟೀಮ್ ಅನ್ನ ಕಳೆದುಕೊಳ್ಳುವ ಹಾಗೆ ಮಾಡ್ತದೆ. ಒಬೆರಾನ್ಗೆ ಒಂದ್ ರೀತಿಯಾದಂತ ಸೇಡಿನ ಭಾವನೆಯನ್ನ ಕೊಡ್ತದೆ. ಟಿಟಿನಿಯಾಗೆ ಒಂಥರ ಮೊಂಡತನವನ್ನ, ಅರೋಗನ್ಸ್ ಅನ್ನ ಅದು ತಂದು ಕೊಡ್ತದೆ. ಆಮೇಲೆ ಯಾರು ಡ್ಯೂಕ್ ಆಫ್ ಎಥೆನ್ಸ್ಗೆ ಒಂದ್ ರೀತಿಯಾದ ನಾನು ಇವಳನ್ನ ಗೆದ್ಕೊಂಡೆ, ಇವಳನ್ನ ನಾನು ಒರೆಸ್ತೇನೆ ಅಂತ ಹೇಳೋದನ್ನ ನಾವಿಲ್ಲಿ ನೋಡ್ತೇವೆ. ಹಿಪೋಲಿಟಾ ಕೂಡ ಓಕೆ, ನಾನು ಈಗ ಹೆಂಗಿದ್ರು ಸೋತಿದ್ದೇನೆ, ಇವನನ್ನ ಒರೆಸ್ಬೇಕು ಅನ್ನುವಂತಹ ಒಂದು ಪಿತೃ ಪ್ರಧಾನವಾದಂತ ಗಂಡಿನ ಅಧಿಕಾರ ಹೆಣ್ಣಿನ ಮೇಲೆ ನಾವಿಲ್ಲಿ ಒಂದು ಥೀಮ್ ಆಗಿ ನಾವಿಲ್ಲಿ ನೋಡ್ಬೋದು ಅಂತ ಅನಿಸ್ತದೆ. ಸೊ ಒಂದು ಪ್ರೀತಿಯನ್ನ ನಾವು ನೋಡಬಹುದು, ಒಂದು ಭ್ರಮಾಲೋಕ ಹೇಗೆ ಸೃಷ್ಟಿ ಆಗ್ತದೆ, ಲವ್ ಇಸ್ ಬ್ಲೈಂಡ್, ಒಂದು ಕೋಟೇಶನ್ ಬರ್ತದೆ ಇಲ್ಲಿ. ಇದನ್ನ ನಮ್ಮ ಡ್ಯೂಕ್ ಆಫ್ ಎಥೆನ್ಸ್ ಕೊನೆಗೆ ಹೇಳ್ತಾನೆ, ಈ ಎಲ್ಲಾ ಪ್ರೇಮಿಗಳು ನಮ್ಗೆ ಏನ್ ನಡೀತೋ ಗೊತ್ತೇ ಆಗ್ಲಿಲ್ಲ, ನಾವ್ ಹೇಗೆ ಈ ಕಾಡ್ನಲ್ಲಿ ಬಂದ್ವಿ, ಏನ್ ನಡೀತೋ ಗೊತ್ತೇ ಆಗ್ಲಿಲ್ಲ ಅಂತ ಹೇಳಿದಾಗ ಅವ್ನು ಹೇಳ್ತಾನೆ, ದ ಲುನಾಟಿಕ್, ದ ಲವರ್ ಅಂಡ್ ದ ಪೋಯಟ್ ಆರ್ ಆಫ್ ಇಮ್ಯಾಜಿನೇಷನ್ ಆಲ್ ಕಾಂಪ್ಯಾಕ್ಟ್ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ಹುಚ್ಚ, ಒಬ್ಬ ಪ್ರೇಮಿ ಮತ್ತು ಒಬ್ಬ ಕವಿ, ಇವ್ರು ಮೂರು ಜನ ಒಂದೇ ತರ. ಇವ್ರ ಕಲ್ಪನೆ ಎಷ್ಟು ಸ್ಟ್ರಾಂಗ್ ಆಗಿರ್ತದ ಅಂದ್ರ ಇವ್ರು ಏನನ್ನೂ ಕೂಡ ಇಮ್ಯಾಜಿನ್ ಮಾಡ್ಬಿಡ್ತಾರೆ. ಅವ್ರ ಕಲ್ಪನೆ ಎಷ್ಟು ಸ್ಟ್ರಾಂಗ್ ಆಗಿರ್ತದಂದ್ರ ಏನನ್ನೋ ಇಮ್ಯಾಜಿನೇಷನ್ ಮಾಡ್ತಾರೆ ಅವರು, ಬೇರೆಯವ್ರಿಗೆ ಅದು ಒಪ್ಪಿತ ಆಗಿರೋದಿಲ್ಲ ಅನ್ನುವಂಥದ್ದು. ಸೊ ಇವ್ರ ಎಲ್ಲರ ಇಮ್ಯಾಜಿನೇಷನ್ ಒಂದೇ. ಸೊ ಪ್ರೇಮಿ, ಒಬ್ಬ ಕವಿ ಮತ್ತೆ ಒಬ್ಬ ಹುಚ್ಚ ಅಂತ ಹೇಳೋದ್ರಲ್ಲಿ ಪ್ರೀತಿಯ ಇನ್ನೊಂದು ಆಯಾಮವನ್ನ ಇಲ್ಲಿ ತೆರೆದಿರ್ತಾನೆ ಶೇಕ್ಸ್ಪಿಯರ್. ಹೇಗೆ ಪ್ರೀತಿಯಲ್ಲಿ ಒಬ್ಬ ಮನುಷ್ಯ ಕುರುಡನಾಗ್ಬಿಡ್ತಾನೋ, ಲೈಸಾಂಡರ್ ಕುರುಡ ಆಗ್ತಾನೆ, ಡೆಮೆಟ್ರಿಯಸ್ ಕುರುಡ ಆಗ್ತಾನೆ, ಒಬೆರಾನ್ ಕೂಡ ಕುರುಡ ಆಗಿ ಇಡೀ ಸೀಸನ್ಸೇ ಏರುಪೇರು ಆಗೋಕ್ ಶುರು ಆಗತ್ತೆ ಅವರ ಜಗಳದಲ್ಲಿ, ಟಿಟಿನಿಯನ್ ಜೊತೆಗೆ ಜಗಳದಲ್ಲಿ. ಆದ್ರೂ ಕೂಡ ಅದನ್ನ ಲೆಕ್ಕಿಸದೆ, ಅಯ್ಯೋ ನಾನ್ ಸೀಟ್ ತಿರ್ಸ್ಕೊಂಡೇ ಬಿಡ್ಬೇಕು ಅಂತ ಹೆಂಡತಿಯ ಮೇಲೆ ಒಂದು ಸೇಡ್ ತೀರ್ಸ್ಕೊಳ್ಳುವಂತ, ಆ ರಾಣಿಯ ಮೇಲೆ ಸೇಡ್ ತೀರಿಸ್ಕೊಳ್ಳುವಂತ ಆ ಗಂಧರ್ವ ಲೋಕದಲ್ಲಿ ಗಂಡ ಹೆಂಡತಿಯರ ಜಗಳವನ್ನ ಕೂಡ ನಾವಿಲ್ಲಿ ನೋಡ್ಬೋದು. ಸೊ ಇದೆಲ್ಲ ಒಂದು ಲವ್ ನಲ್ಲಿ ಆಗುವಂತ ಕನ್ಫ್ಯೂಷನ್ಸು, ಲವ್ ತಂದು ಒದಗಿಸಿ ಕೊಡುವಂತ ಅದರ ಸ್ಮೂತ್ ಇರ್ಲಾರ್ದಂತ, ಅದರ ಯಾವತ್ತಿಗೂ ಗೊಂದಲಮಯವಾದಂತ ಒಂದು ಪ್ರಕ್ರಿಯೆ ಅದು ಪ್ರೀತಿ ಅನ್ನೋದನ್ನ ಇಲ್ಲಿ ನಾವು ನೋಡಬಹುದು. ಇನ್ನೊಂದು ಆರ್ಡರ್ ವರ್ಸಸ್ ಡಿಸಾರ್ಡರ್. ಸೊ ಅಥೆನ್ಸ್ ನಲ್ಲಿ ಎಲ್ಲ ಆರ್ಡರ್ ಅಲ್ಲಿ ನಡೀತಾ ಇರ್ತದೆ, ಎಲ್ಲದಕ್ಕೂ ಲಾ ಇದೆ, ಆದ್ರೆ ಅರಣ್ಯದಲ್ಲಿ ಏನೂ ಇಲ್ಲ. ಅಲ್ಲಿ ಎಲ್ಲವೂ ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ಇರುವಂತದ್ದು. ಯಾರಿಗೂ ಯಾರ ಮೇಲೆ ಪ್ರೀತಿ ಆದ್ರೂ ಕೂಡ ಅದನ್ನ ಹೇಳುವಂತಹ ಒಂದು ಓಪನ್ನೆಸ್, ಫ್ರಾಂಕ್ನೆಸ್ ಅಲ್ಲಿ ಇದೆ ಅನ್ನುವಂಥದ್ದು. ಅಲ್ಲಿ ಯಾವುದೇ ರೀತಿಯಾದಂತ ಕಟ್ಟಳೆಗಳು ಇಲ್ಲ. ಸೊ ಹೀಗಾಗಿ ಪ್ರೀತಿ ನಿಸರ್ಗದಲ್ಲಿ ತುಂಬಾ ಚೆನ್ನಾಗಿ ಅದು ಉಂಟಾಗ್ತದೆ ಅನ್ನುವಂಥದ್ದು. ಆರ್ಡರ್ ವರ್ಸಸ್ ಡಿಸಾರ್ಡರ್. ಎಲ್ಲಿ ತನಕ ಅಂದ್ರೆ ಕೇಯಾಸ್ ಆಗುವಂತ, ಅಲ್ಲೆಲ್ಲ ಅಸ್ತವ್ಯಸ್ತ ಆಗುವಂತ ಸನ್ನಿವೇಶಗಳು ನಾವು ಕಂಡ್ಬಿಡ್ತೇವೆ, ನಾವು ಇಲ್ಲಿ ಕಾಣಿಸ್ಕೊಳ್ತೇವೆ. ಸೊ ಈ ಕೇಯಾಸ್ ಅನ್ನ ಅಥೆನ್ಸ್ ನಲ್ಲಿ ತೋರ್ಸಕ್ಕೆ ಆಗದೇ ಇಲ್ಲ ಶೇಕ್ಸ್ಪಿಯರ್ಗೆ. ಸೊ ಹೀಗಾಗಿ ಆರ್ಡರ್ ವರ್ಸಸ್ ಡಿಸಾರ್ಡರ್. ಆಮೇಲೆ ಯಾವುದು ಲಾ ಪ್ರಕಾರ ರಾಜಿ ಆಗಿಸಿ ಅಥವಾ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಕ್ ಆಗೋದಿಲ್ವೋ, ಹರ್ಮಿಯಾ, ಲೈಸಾಂಡರ್, ಡೆಮೆಟ್ರಿಯಸ್ ಈ ಮೂರು ಜನರ ಈ ಲವ್ ಟ್ರಯಾಂಗಲ್ ಅನ್ನ ಈಜಿಯಸ್ ಮಾಡಿರುವಂತ ಈ ಒಂದು ನನ್ನ ಮಗಳು ನನ್ನ ಹೇಳ್ದವನಿಗೆ ಒರೆಸ್ಬೇಕು ಅನ್ನುವಂತ ಈ ಒಂದು ಲಾ ಅನ್ನ ತರುವಂತದ್ದು, ಇದು ಅಥೆನ್ಸ್ ನಲ್ಲಿ ಸಾಲ್ವ್ ಆಗ್ಲಾರ್ದಂತಹ ಒಂದು ಪ್ರಾಬ್ಲಮ್ ಅರಣ್ಯಕ್ಕೆ ಹೋಗಿ ತಾನೇ ಸರಳವಾಗಿ ಅದು ಒಂದು ಸುಖಾಂತ್ಯವನ್ನ ಕಾಣ್ತದ. ಈ ಫೇರೀಸ್ ಅಲ್ಲಿ ಬಂದು ಈ ಸುಖಾಂತ್ಯವನ್ನ, ಟ್ರಾಜಿಡಿ ಆಗುವಂಥದ್ದು, ಇನ್ನೊಂದು ಪಿರಾಮಿಸ್ ಅಂಡ್ ಥಿಸ್ಬೆ ಆಗುವಂತ ಲೈಸಾಂಡರ್ ಮತ್ತು ಹರ್ಮಿಯಾನ ಕತೆ ಒಂದು ಸುಖಾಂತ್ಯವನ್ನ ಮಾಡೋ ಹಾಗೆ ಮಾಡಿದ್ದು ಈ ಅರಣ್ಯ ಪ್ರದೇಶದಲ್ಲಿ ಅವ್ರಿಗೆ ಸಿಕ್ಕಂತಹ ಓಪನ್ನೆಸ್ ಅಂತ ನಾವು ಹೇಳ್ಬೋದು. ಅಲ್ಲಿ ದೇವನೇ ಬಂದು, ದೇವರ ರಾಜನೇ ಬಂದು, ಯಕ್ಷನೇ ಬಂದು ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡುವಂತದ್ದು, ಪಕ್ಕನ ಸಹಾಯದಿಂದ ಸಾಲ್ವ್ ಮಾಡುವಂತದ್ದನ್ನ ನಾವಿಲ್ಲಿ ನೋಡಬಹುದು. ಆಮೇಲೆ ಇನ್ನೊಂದು ಬಹಳ ಸಿಂಬಾಲಿಕ್ ಆಗಿ ಬರೋದು ಡೇ ಅಂಡ್ ನೈಟ್. ಸೊ ಮೊದಲನೇ ಒಂದು ಆಕ್ಟ್ ಇಂದಾನೆ ಮೂನ್ ಬಹಳ ತುಂಬಾ ಚೆನ್ನಾಗಿ ಅಲ್ಲಿ ಮೂನಿನ ಬಗ್ಗೆ ಸಿಂಬಾಲಿಕ್ ಆಗಿ ಹೇಳಲ್ಪಡ್ತದೆ. ಆಮೇಲೆ ಆ ಪಿರಮಿಸ್ ಅಂಡ್ ಥಿಸ್ಬೆ ನಾಟಕದಲ್ಲೂ ಕೂಡ ಒಂದು ಕ್ಯಾರೆಕ್ಟರ್ ನನ್ನ ಮೂನ್ ಆಗಿ ಮಾಡ್ತಾರೆ. ಯಾಕಂದ್ರೆ ಅವ್ರು ಮೂನ್ ಶೈನ್ ನಲ್ಲಿ ಭೇಟಿ ಆಗ್ತಿರ್ತಾರೆ. ಪಿರಮಿಸ್ ಅಂಡ್ ಥಿಸ್ಬೆ ಒಂದು ಲ್ಯಾಟರ್ನ್ ಅನ್ನ ಹಿಡ್ಕೊಂಡು ಬಂದು ನಿಂತು, ನಾನು ಚಂದಪ್ಪ, ನಾನು ಮೂನ್ ಅಂತ ಆ ಕ್ಯಾರೆಕ್ಟರ್ ಹೇಗೆ ನಾನು ಒಬ್ಬ ವಾಲ್
ಗೋಡೆ, ಒಬ್ಬ ನಾನು ಸಿಂಹ ಅಂತ ಹೇಳೋ ರೀತಿ ನಾನು ಮೂನ್ ಅಂತ ಹೇಳುವಂತಹ ಒಂದು ಪ್ರಕ್ರಿಯೆ ಬರ್ತದೆ. ಸೊ 4 ದಿನ ಅವ್ರು ವೇಟ್ ಮಾಡೋ ಒಂದು ಈ ಟೈಮ್ ಅಲ್ಲಿ ನಡೆಯುವಂತ ಈ ಡೇ ಅಂಡ್ ನೈಟ್, ಡೇ ಎಥೆನ್ಸ್ ನಲ್ಲಿ ನಡೀತದ, ನೈಟ್ ಎಲ್ಲ ಅರಣ್ಯದಲ್ಲಿ ನಡೀತದ. ಸೊ ನೈಟ್ ನಲ್ಲಿ ಒಂದು ಕಲ್ಪನಾ ಲೋಕಕ್ಕೆ ಹೋಗುವಂತ ಒಂದು ಔದಾರ್ಯ, ಒಂದು ಓಪನ್ನೆಸ್ ನಮಗಿಲ್ಲಿ ಬಯಲು ಅಂತ ನಾವು ನೋಡಬಹುದು. ಕ್ಲೀನ್ ಆಗಿ, ಓಪನ್ ಆಗಿ, ಸ್ವಚ್ಛಂದವಾಗಿ ನಾವು ನೈಟ್ ಅಲ್ಲಿ ಇರಬಹುದಾದಂತ ಬಹಳ ಒಂದು ಕಾಂಪ್ಲಿಕೇಶನ್ಸ್ ಅನ್ನ ಒಂದು ಅದಕ್ಕೆ ಕಡಿವಾಣ ಹಾಕಿ ಎಲ್ಲವನ್ನ ಸುಖಾಂತ್ಯ ಮಾಡುವಂತ ಒಂದು ನೈಟ್ ಟೈಮ್, ಅದು ಕನಸಿನ ಒಂದು ಲೋಕವನ್ನ ತೆರೆದಿಡುವ ನೈಟ್ ಟೈಮ್ ಬಗ್ಗೆ ನಾವಿಲ್ಲಿ ಹೇಳ್ಬೋದು. ಸೊ ಈ ನೈಟ್ ಅಲ್ಲಿ ನಮ್ಮ ಮೊರಲ್ ಮತ್ತು ಕ್ರಿಟಿಕಲ್ ಪರ್ಸೆಪ್ಷನ್ಸ್ ಎಲ್ಲ ನಾವು ಬಿಟ್ಟು ಬಿಡಬೇಕು. ಸೊ ಈ ನಾಟಕವನ್ನ ನೋಡುವಾಗ ಬಹಳ ನೈತಿಕತೆಯಿಂದ ಹಿನ್ನೆಲೆಯಲ್ಲಿ ಅದನ್ನ ನೋಡಕ್ ಹೋದ್ರೆ, ಎಥಿಕ್ಸ್ ಇನ ಹಿನ್ನೆಲೆಯಲ್ಲಿ ಅದನ್ನ ನೋಡಕ್ ಹೋದ್ರೆ, ಬಹಳ ಕ್ರಿಟಿಕಲ್ ಆಗಿ ಅದನ್ನ ನೋಡಕ್ ಹೋದ್ರೆ ಈ ಕತೆ ನಮಗ್ ಮಜಾ ಬರೋದಿಲ್ಲ. ಈ ನಾಟಕ ನೋಡುವಂತಹ ಆ ಖುಷಿ ಅಥವಾ ಆ ಮನರಂಜನೆ ನಮ್ಗೆ ಸಿಗೋದಿಲ್ಲ. ಸೊ ಹೀಗಾಗಿ ಈ ನಾಟಕವನ್ನ ನೋಡಿನೇ ಅವ್ರ ಜೊತೆಗೆ ನಿಕ್ ಬಾಟಮ್ ಅನ್ನ ಕತ್ತೆಯ ತಲೆ ಆದಾಗ ಟಿಟೀನಿಯಾ ಅದನ್ನ ಪ್ರೀತಿಯಿಂದ ಅದನ್ನ ನೋಡಿದಾಗ, ಅದರ ಹಿನ್ನೆಲೆಯ ಒಂದು ಮ್ಯೂಸಿಕ್, ಪ್ರೀತಿಯ ಮ್ಯೂಸಿಕ್ ಹಾಡಿದಾಗ, ಎಲ್ಲ ಫೇರೀಸ್ ಕೂಡಿ ಇದೆಲ್ಲ ನಾವು ನೋಡಿದಾಗ ಅದರಲ್ಲಿ ಬರುವಂತಹ ನಮ್ಮ ಕಥೆಯಲ್ಲಿನ ಕಥೆಯನ್ನ ಬೇರೆಯವರು ನೋಡಿದಾಗ, ಆ 2 ಕಥೆಗಳನ್ನ ಇನ್ಯಾರು ನೋಡಿದಾಗ, ಆ 3 ನಾಟಕಗಳನ್ನ ನಾವು ನೋಡಿದಾಗ ಬರುವಂತಹ ಆ ಖುಷಿ ಬೇರೆನೇ ಆಗಿರ್ತದೆ. ಸೊ ಇಷ್ಟು ಹೇಳಿ ಈ ನಾಟಕವನ್ನ ನಾನು ಇಲ್ಲಿ ಮುಕ್ತಾಯ ಹೇಳ್ತೇನೆ. ನಿಮ್ಮಲ್ಲಿ ಏನಾದ್ರು ಪ್ರಶ್ನೆಗಳಿದ್ರೆ, ಸಜೆಷನ್ಸ್ ಇದ್ರೆ ನನ್ನ ಜೊತೆ ಹಂಚ್ಕೋಬೇಕು. ಥ್ಯಾಂಕ್ ಯು. ಎಸ್, ತುಂಬಾ ಅದ್ಭುತವಾಗಿ ಇದನ್ನ ವಿವರಣೆ ಮಾಡಿದ್ರಿ ಮೇಡಮ್. ತಮಗೆ ತಮ್ಮ ಹೃದಯದ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಪ್ರೊಫೆಸರ್ ಬಸವರಾಜ್ ಟೂನೂರ್ ಸರ್ ಅವರು ಕೆಲವೊಂದು ಪೂರಕ ಮಾತುಗಳನ್ನು ಆಡಬೇಕಂತ ಹೇಳಿ ಅವರಲ್ಲಿ ಕೇಳಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಮಂಡ್ರಿ, ನನ್ನ ಧ್ವನಿ ಕೇಳಿಸಲಿಲ್ಲ? ಧಾರವಾಡಕಟ್ಟೆಯ ಎಲ್ಲ ಸಂಗಾತಿಗಳೇ, ಸ್ನೇಹಿತರೆ, ಸಾಹಿತಿಗಳೇ, ಹಿರಿಯರೇ, ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಪೂಜಾ ಹಳ್ಯಾಳರ ಮಾತುಗಳನ್ನ ಕೇಳಿದ್ದೇವೆ. ಸುಮಾರು 60 ನಿಮಿಷಗಳ ಕಾಲ ಶೇಕ್ಸ್ಪಿಯರ್ನ ಇಂಗ್ಲಿಷ್ ನಾಟಕದ ಬಗ್ಗೆ ಕನ್ನಡದಲ್ಲಿ ಬಹಳ ಪ್ರಭಾವಿಯಾಗಿ ಪೂಜಾ ಹಳ್ಯಾಳ್ ಮಾತನಾಡಿದರು. ಅವರ ಮಾತುಗಳನ್ನು ಕೇಳಿದಾಗ ನಾನು ಒಬ್ಬ ಇಂಗ್ಲಿಷ್ ಪ್ರಾಧ್ಯಾಪಕನ ಮಾತುಗಳನ್ನ ಕೇಳುತ್ತಿಲ್ಲ, ಒಬ್ಬ ನುರಿತ ಪರಿಣಿತ ಕನ್ನಡ ಪ್ರಾಧ್ಯಾಪಕನ ಮಾತುಗಳನ್ನ ಕೇಳುತ್ತಿದ್ದೇನೆ ಎಂದು ಅನಿಸಿತು. ಅವರು ಧಾರವಾಡಕಟ್ಟಿಗಾಗಿ ಸುಮಾರು 5-6 ಉಪನ್ಯಾಸಗಳನ್ನ ನೀಡಿರ್ಬೋದು. ಪ್ರತಿಯೊಂದು ಉಪನ್ಯಾಸಗಳನ್ನ ಬಹಳ ಆಸ್ಥೆಯಿಂದ, ಬಹಳ ಗಂಭೀರವಾಗಿ ನಾನು ಆಲಿಸಿದ್ದೇನೆ, ಕೇಳಿಸಿಕೊಂಡಿದ್ದೇನೆ. ಅವರ ಕನ್ನಡ ಭಾಷಾ ಪ್ರಯೋಗ ಮತ್ತು ಕನ್ನಡದಲ್ಲಿ ಇಂಗ್ಲಿಷ್ ಕೃತಿಯ ಬಗ್ಗೆ ಬಹಳ ಸರಳವಾಗಿ ಹೇಳುವ ಒಂದು ವಿಶಿಷ್ಟವಾದಂತಹ ಶೈಲಿಯನ್ನ ಅವರು ರೂಪಿಸಿಕೊಂಡಿದ್ದಾರೆ. 5-6 ಉಪನ್ಯಾಸಗಳಲ್ಲಿ ಅವರು ಕನ್ನಡ ಭಾಷೆಯ ಮೇಲೆ ಮತ್ತು ಕನ್ನಡ ಭಾಷೆಯ ಲಯವನ್ನ ಹೇಗೆ ಒಂದು ಉಪನ್ಯಾಸದ ಸಂದರ್ಭದಲ್ಲಿ ಬಹಳ ಸಮರ್ಥವಾಗಿ ಬಳಸಿಕೊಳ್ಳಬಹುದು. 1 ನಿಮಿಷ, ಬ್ಯಾಟ್ರಿ ಕಡಿಮೆ ಆಗಿದೆ. ಈ ಎಲ್ಲ ಕಾರಣಗಳಿಗಾಗಿ ನಾನು ಪ್ರಾರಂಭದಲ್ಲಿ ಪೂಜಾ ಹಳ್ಯಾಳ್ ಅವರಿಗೆ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಪೂಜಾ ಹಳ್ಯಾಳ್ ಕರ್ನಾಟಕ ಕಾಲೇಜಿನಲ್ಲಿ ನನ್ನ ವಿದ್ಯಾರ್ಥಿನಿ. ಆದ್ರೆ ನಾನು ಅವರಿಗೆ ಪಾಠ ಮಾಡಿದ್ದೀನೆಯೋ ಇಲ್ಲವೋ ನೆನಪಿಲ್ಲ. ಆದ್ರೆ ನಾನು ಉಪನ್ಯಾಸಕನಾಗಿ ಸೇವೆ ಸಲ್ಲಿಸುತ್ತಿದ್ದಾಗ ಅವರು ಕರ್ನಾಟಕ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯಾಗಿದ್ರು. ಹೀಗಾಗಿ ನಾನು ಅವರಿಗೆ ಕಲಿಸ್ಲಿ ಬಿಡ್ಲಿ, ಅವರು ನನ್ನ ವಿದ್ಯಾರ್ಥಿನೇ. ಮತ್ತು ನನ್ನ ಎಲ್ಲಾ ವಿದ್ಯಾರ್ಥಿಗಳ ಬಗ್ಗೆ ಮತ್ತು ಯುವ ಪ್ರಾಧ್ಯಾಪಕರ ಬಗ್ಗೆ ನನಗೆ ಅನೇಕ ಕನಸುಗಳಿವೆ, ಭರವಸೆ ಇದೆ. ಅವರು ಅದ್ಭುತವಾಗಿ ಮಾತನಾಡಿದಾಗ, ಒಳ್ಳೆಯ ಕೃತಿ ಪ್ರಕಟಿಸಿದಾಗ, ಒಳ್ಳೆಯ ಲೇಖನ ಪ್ರಕಟಿಸಿದಾಗ ನಿಜಕ್ಕೂ ನನಗೆ ಬಹಳ ಹೆಮ್ಮೆ ಅನಿಸ್ತದೆ. ಇಂಗ್ಲಿಷ್ ಪ್ರಾಧ್ಯಾಪಕರ ಬಗ್ಗೆ ನನಗೆ ವಿಶೇಷವಾದ ಕಾಳಜಿ ಇದೆ, ಪ್ರೀತಿ ಇದೆ. ಕನ್ನಡ ಪ್ರಾಧ್ಯಾಪಕರು ದಯವಿಟ್ಟು ತಪ್ಪು ತಿಳಿದುಕೊಳ್ಬಾರ್ದು.
ಎಲ್ಲರ ಬಗ್ಗೆ, ಕನ್ನಡ ಲೇಖಕರ ಬಗ್ಗೆ, ಕನ್ನಡ ಪ್ರಾಧ್ಯಾಪಕರ ಬಗ್ಗೆ ಇನ್ನೂ ಹೆಚ್ಚಿನ ವಿಶೇಷವಾದಂತ ಪ್ರೀತಿ ವಿಶ್ವಾಸವಿದೆ. ಇಂದಿನ ಡಾಕ್ಟರ್ ಪೂಜಾ ಹಳ್ಯಾಳ್ ಅವರ ಉಪನ್ಯಾಸ ನನಗೆ ಬಹಳ ಇಷ್ಟ ಆಯ್ತು. ಯಾಕೆಂದ್ರೆ ಶೇಕ್ಸ್ಪಿಯರ್ನ ಹಾಸ್ಯ ನಾಟಕಗಳ ಬಗ್ಗೆ ಯಾರೇ ಮಾತನಾಡಿದ್ರು ಕೂಡ ನನಗೆ ಅವರ ಮಾತುಗಳನ್ನ ಬಹಳ ಆಸಕ್ತಿಯಿಂದ, ಕುತೂಹಲದಿಂದ ನಾನು ಕೇಳಿಸಿಕೊಡುತ್ತೇನೆ. ಯಾಕೆಂದ್ರೆ ನನಗೆ ಶೇಕ್ಸ್ಪಿಯರ್ನ ಹಾಸ್ಯ ನಾಟಕಗಳ ಬಗ್ಗೆ ಉಪನ್ಯಾಸ ನಾನು ಇಲ್ಲಿವರೆಗೂ ನೀಡಿಲ್ಲ. ಐ ಡೋಂಟ್ ನೋ ವೈ, ಐ ಆಮ್ ನಾಟ್ ವೆರಿ ಕಂಫರ್ಟಬಲ್ ಇನ್ ಎಕ್ಸ್ಪ್ಲೈನಿಂಗ್ ಆರ್ ಇನ್ ಟೀಚಿಂಗ್ ಶೇಕ್ಸ್ಪಿಯರ್ಸ್ ಕಾಮಿಡೀಸ್. ಬಟ್ ಆ ನಾಟಕಗಳನ್ನ ನಾನು ನೋಡ್ತೇನೆ, ಓದ್ತೇನೆ ಮತ್ತು ಎಂಜಾಯ್ ಮಾಡ್ತೇನೆ. ಪ್ರಾರಂಭದಲ್ಲಿ ಪೂಜಾ ಒಂದು ಮಾತನ್ನ ಹೇಳಿದ್ರು, ಈ ಬಹಳ ಗಂಭೀರವಾಗಿ ಆಲೋಚನೆ ಮಾಡಲು ಈ ನಾಟಕ ಹಚ್ಚಲಿಕ್ಕಿಲ್ಲೇನೋ ಹಚ್ಚಲಿಕ್ಕಿಲ್ಲೇನೋ ಎಂಬ ಒಂದು ಸಣ್ಣ ಸಂದೇಹವನ್ನ ವ್ಯಕ್ತಪಡಿಸಿದ್ರು. ಅವರ ಸಂದೇಹದಲ್ಲೂ ಒಂದು ಅರ್ಥ ಇದೆ. ಯಾಕೆಂದ್ರೆ ಈ ನಾಟಕವನ್ನ ಓದುವ ಮನಸ್ಥಿತಿ ಬೇರೆಯದೇ ಆಗಿರ್ತದೆ. ಒಬ್ಬ ಬುದ್ಧಿವಂತನಾಗಿ, ಯು ಕಾಂಟ್ ರೀಡ್ ದಿಸ್ ಪ್ಲೇ ಆಸ್ ಎನ್ ಇಂಟೆಲೆಕ್ಚುವಲ್, ಒಬ್ಬ ಬುದ್ಧಿವಂತನಾಗಿ ಈ ನಾಟಕವನ್ನ, ಅಂದ್ರೆ ಬುದ್ಧಿಜೀವಿಯಾಗಿ, ತತ್ವಜ್ಞಾನಿಯಾಗಿ, ಒಬ್ಬ ಪಂಡಿತನಾಗಿ ಈ ನಾಟಕವನ್ನ ಓದ್ಬಾರ್ದು. ಒಬ್ಬ ಪೆದ್ದನಾಗಿ ಈ ನಾಟಕವನ್ನ ಓದ್ಬೇಕು. ಆವಾಗ್ಲೇ ಈ ಮಿಡ್ ಸಮರ್ ನೈಟ್ಸ್ ಡ್ರೀಮ್, ಇಲ್ಲೊಂದು ಮಿಡ್ ಸಮರ್ ಇದೆ, ನೈಟ್ ಇದೆ, ಒಂದು ಡ್ರೀಮ್ ಇದೆ. ಈ ಕನಸುಗಳನ್ನ ನಾವು ಬಹಳ ಬೌದ್ಧಿಕವಾಗಿ ವಿಶ್ಲೇಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕನಸುಗಳಲ್ಲಿ ಒಂದು ತರ ಹುಚ್ಚುತನ ಇರ್ತದೆ. ಕನಸುಗಳಲ್ಲಿ ಹೇಳದೇ ಇರತಕ್ಕಂಥ ಅನೇಕ ಸಂಗತಿಗಳು ಕನಸುಗಳಲ್ಲಿ ಘಟಿಸಿ ಹೋಗ್ತವೆ. ಯಾರೊಬ್ರು ತಮಗೆ ಬೀಳುವ ಎಲ್ಲಾ ಕನಸುಗಳನ್ನ ತಮ್ಮ ಬಹಳ ಆತ್ಮೀಯರೊಂದಿಗೂ ಹಂಚಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂತಂತ ವಲ್ಗರಾದಂತ ಕನಸುಗಳು ಕೂಡ ಬೀಳ್ತಾ ಇರ್ತವೆ. ಈ ಕನಸುಗಳ ಬಗ್ಗೆನೇ ಈ ನಾಟಕ ಇದೆ. ಅದು ನನಗೆ ಬಹಳ ಮಹತ್ವದ ಸಂಗತಿ. ಕನ್ನಡದಲ್ಲೂ ಕೂಡ ಜಿ.ಬಿ. ಜೋಶಿ ಅವರು ಜಡಭರತನ ಕನಸುಗಳು ಅಂತ ಒಂದು ಪುಸ್ತಕ ಇದೆ, ದಯವಿಟ್ಟು ನೀವು ಓದ್ಬೇಕು. ನಮ್ಮ ಕನಸುಗಳ ಬಗ್ಗೆ ನಾವು ಹೆಚ್ಚು ಚಿಂತನೆ ಮಾಡೋದಿಲ್ಲ. ಆ ಕನಸುಗಳಿಗೂ ಮತ್ತು ವಾಸ್ತವಕ್ಕೂ ಏನಾದರೂ ಸಂಬಂಧ ಇದೆಯೇ? ಕನಸುಗಳು ಭವಿಷ್ಯದಲ್ಲಿ ಘಟಿಸುವ ಯಾವುದಾದ್ರೂ ಕೆಟ್ಟ ಅಥವಾ ಒಳ್ಳೆಯ ಘಟನೆಯ ಮುನ್ಸೂಚನೆಯಾಗಿದೆಯೇ? ಇಂಥ ಅನೇಕ ಪ್ರಶ್ನೆಗಳು ಇವೆ. ಸೊ ಈ ನಾಟಕವನ್ನು ನಾವು ಗಂಭೀರವಾಗಿ ಓದ್ಲಿಕ್ಕೆ ಸಾಧ್ಯ ಇದೆ. ಪೂಜಾ ಹಳ್ಯಾಳ್ ಅವರು ತಮ್ಮ ಉಪನ್ಯಾಸದ ಕೊನೆಗೆ ಒಂದು 3-4 ಕೋಟ್ಗಳನ್ನ ಹೇಳಿದ್ರಲ್ಲ, ಬಹಳ ಮಹತ್ವದ ಕೋಟ್ಗಳು. ಅವುಗಳನ್ನ ನಾನು ಇಲ್ಲಿ ಒಂದು ಕೋಟನ್ನ ಅಗತ್ಯ ಅನಿಸಿದ್ರೆ ನಾನು ರಿಪೀಟ್ ಮಾಡ್ತೇನೆ, ಉಳಿದವುಗಳನ್ನ ನಾನು ರಿಪೀಟ್ ಮಾಡೋದಿಲ್ಲ. ಆ 5-6 ಕೋಟ್ಸ್ಗಳನ್ನ, ಆ ಸಾಲುಗಳು, ಅದ್ಭುತವಾದ ಸಾಲುಗಳನ್ನ ನಾವು ಇಟ್ಕೊಂಡ್ರೆ, ಸರಿಯಾಗಿ ಗಮನಿಸಿದ್ರೆ ಈ ನಾಟಕ ನಮಗೆ ಚಿಂತನೆ ಮಾಡ್ಲಿಕ್ಕೆ ಹಸ್ತದೆ. ಬದುಕಿನ ಬಗ್ಗೆ, ಮನುಷ್ಯರ ಬಗ್ಗೆ, ಪ್ರೀತಿಯ ಬಗ್ಗೆ, ಅನೇಕ ಸಂಗತಿಗಳ ಬಗ್ಗೆ ನಮಗೆ ಗಾಢವಾಗಿ ಚಿಂತನೆ ಮಾಡ್ಲಿಕ್ಕೆ ಹಸ್ತದೆ, ಪ್ರೇರೇಪಿಸ್ತದೆ. ಇಂಥ ಒಂದು ಶಕ್ತಿ ಈ ನಾಟಕಕ್ಕೆ ಇದೆ. ಈ ಸಂದರ್ಭದಲ್ಲಿ ನಾನು ಕೆಲವು ಮಾತುಗಳನ್ನು ಹೇಳಿ ನನ್ನ ಮಾತುಗಳಿಗೆ ವಿದಾಯ ನೀಡ್ತೇನೆ. ನೀವು ಹಳ್ಯಾಳ್ ಅವರೊಂದಿಗೆ ಚರ್ಚೆಯನ್ನ ಮುಂದುವರಿಸಬಹುದು. ಇಲ್ಲಿ ಪ್ರೀತಿ ಅಥವಾ ಪ್ರೇಮದ ಅತಾರ್ಕಿಕ ಸ್ವಭಾವದ ಒಂದು ಅನ್ವೇಷಣೆ ಇಲ್ಲಿ ಇದೆ. ನಾವು ಇಡೀ ದಿನ ಪ್ರೀತಿಯ ಬಗ್ಗೆ ಮಾತನಾಡ್ತೇವೆ, ಆದ್ರೆ ಪ್ರೀತಿಯ ಸ್ವಭಾವ ಹೇಗಿದೆ, ವಾಟ್ ಈಸ್ ದಿ ನೇಚರ್ ಆಫ್ ಲವ್ ಅನ್ನೋದು. ಅಲ್ಲಿ ಈ ಪ್ರೀತಿಯಲ್ಲಿ ಶಿಸ್ತಿಗೆ, ಸಂಯಮಕ್ಕೆ ಅಲ್ಲಿ ಸ್ಥಳ ಇಲ್ಲ. ಅಲ್ಲಿ ಪೆದ್ದತನಕ್ಕೆ, ಹುಚ್ಚುತನಕ್ಕೆ, ಭ್ರಮೆಗೆ ಅಲ್ಲಿ ಸ್ಥಳ ಇದೆ. ಇಫ್ ಯು ಬಿಕಮ್ ಎ ಫಿಲಾಸಫರ್, ಯು ಸೀಸ್ ಟು ಬಿ ಎ ಲವರ್. ತತ್ವಜ್ಞಾನಿಯಾದ್ರೆ ನೀನು ಪ್ರೇಮಿ ಅಲ್ಲ. ಲಾಜಿಕ್ ಬಂದ್ರೆ, if you try to become very logical, you don't see any point in love. ಸೊ ಇದು ವಿಚಿತ್ರವಾದಂತ ಒಂದು ಮನುಷ್ಯನ ಸ್ವಭಾವ, ಇದು ಪ್ರೀತಿ ಅಥವಾ ಪ್ರೇಮ. ಇಂಥ ಪ್ರೀತಿಯ ಬಗ್ಗೆ, ಪ್ರೇಮದ ಬಗ್ಗೆ ಶೇಕ್ಸ್ಪಿಯರ್ ಇಲ್ಲಿ ಮಾತನಾಡ್ತಾನೆ, ಅದರ ಸ್ವಭಾವದ ಕುರಿತು ಮಾತನಾಡ್ತಾನೆ. ಅವ್ರು ಹೇಳಿದ್ರು ಗಂಭೀರ ಅಂದ್ರೆ ಟ್ರೂ ಲವ್ ಬಗೆಗೆ ಶೇಕ್ಸ್ಪಿಯರ್ ಮಾತನಾಡ್ತಾನೆ. ಮತ್ತೊಂದು ಕನಸು ಮತ್ತು ವಾಸ್ತವದ ನಡುವಿನ ಅಸ್ಪಷ್ಟತೆ. ನಮಗೆ ಗೊತ್ತಾಗದ ಹಾಗೆ ನಾವು ನಮ್ಮ ಇಡೀ ಜೀವನವನ್ನ ಕನಸು ಮತ್ತು ವಾಸ್ತವದ ನಡುವಿನ ಅಂತರವನ್ನ ಕಂಡುಕೊಳ್ಳುವಲ್ಲಿ ನಮ್ಮ ಜೀವನವನ್ನು ನಾವು ಕಳೆದು ಬಿಡ್ತೇವೆ. ಎಷ್ಟೋ ಸಲ ಗೊತ್ತಾಗುವುದೇ ಇಲ್ಲ ನಮಗೆ, ಏನು ಇಸ್ ದಿಸ್ ಎ ಡ್ರೀಮ್ ಆರ್ ಎ ರಿಯಾಲಿಟಿ. ಕಿಡ್ಸ್ ಕೂಡ O2A ನೈಟಿಂಗೇಲ್ ಕವನದಲ್ಲಿ ಕೊನೆಗೆ ವಾಸ್ ಇಟ್ ಎ ವಿಷನ್ ಆರ್ ವಾಸ್ ಇಟ್ ಎ ರಿಯಾಲಿಟಿ ಅಂತ ಅವನು ಕೇಳ್ತಾನೆ. ನನಗೆ ಅನೇಕ ಸಲ ಅನ್ನಿಸ್ತದೆ, ಒಬ್ಬ ಅದ್ಭುತವಾದ ಮನುಷ್ಯ ಸಿಕ್ಕ ಅಂತಂದ್ರೆ ನನಗನ್ನಿಸ್ತದೆ
ಇಸ್ ಇಟ್ ಎ ರಿಯಾಲಿಟಿ ಆರ್ ಡ್ರೀಮ್? ಯಾಕಂದ್ರೆ ಜೀವನದಲ್ಲಿ ಅದ್ಭುತವಾದ ಮನುಷ್ಯ ಸಿಗೋದು ಕಷ್ಟ, ಅದ್ಭುತವಾದ ಪುರುಷ ಸಿಗೋದು ಕಷ್ಟ, ಅದ್ಭುತವಾದ ಸ್ತ್ರೀ ಸಿಗೋದು ಕಷ್ಟ. ಅನೇಕ ತಾಪತ್ರೆಗಳಲ್ಲಿ ನಾವೆಲ್ಲ ಇದ್ದೇವೆ. ಶೇಕ್ಸ್ಪಿಯರ್ನ ಈ ನಾಟಕ ನಮಗೆ ಇಟ್ ಹೆಲ್ಪ್ಸ್ ಅಸ್ ಅಂಡರ್ಸ್ಟ್ಯಾಂಡ್ ದಿ ಡಿಫರೆನ್ಸ್ ಬಿಟ್ವೀನ್ ಕನಸು ಅಂಡ್ ವಾಸ್ತವ, ಡ್ರೀಮ್ ಅಂಡ್ ರಿಯಾಲಿಟಿ ಅನ್ನೋದು. ಅದ್ರ ಬಗ್ಗೆ ಬಹಳ ಚೆನ್ನಾಗಿ ಅವರು ಮಾತನಾಡಿದ್ರು. ಸೊ ಇದನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಮಗೆ ಮಾಂತ್ರಿಕತೆ ಮತ್ತು ಅತೀಂದ್ರಿಯ ಅಂಶಗಳ ಬಗ್ಗೆ ಒಂದು ತಿಳುವಳಿಕೆ ಬೇಕು ಅಂತ ಅನಿಸ್ತದೆ. ಇದು ಒಂದು ಮಾತು. ಎರಡನೇದು, ಈ ನಾಟಕದೊಳಗಿನ ನಾಟಕ ನೋಡ್ರಿ, ಶೇಕ್ಸ್ಪಿಯರ್ ಅನೇಕ ನಾಟಕಗಳಲ್ಲಿ ಇದು ಬರ್ತದೆ. ಪ್ಲೇ ವಿದಿನ್ ಎ ಪ್ಲೇ, ಹ್ಯಾಮ್ಲೆಟ್ ನಲ್ಲಿದೆ, ಈ ನಾಟಕದಲ್ಲಿದೆ, ಗಿರೀಶ್ ಕಾರ್ನಾಡರ ಅಗ್ನಿ ಮತ್ತು ಮಳೆ ನಾಟಕದಲ್ಲಿ ಇದೆ. ಯಾಕೆ ಅಂತಂದ್ರೆ ಜೀವನವೆಂದ್ರೆ ನಾಟಕ. ಶೇಕ್ಸ್ಪಿಯರ್ ಹೇಳಿದ್ದಾನೆ ಅದನ್ನ, ಜೀವನವೆಂದ್ರೆ ನಾಟಕ. ಸೊ ನಾಟಕ ಜೀವನದ ಅನುಕರಣೆ ಅಥವಾ ಪ್ರತಿಬಿಂಬ. ಹೀಗಾಗಿ ನಾಟಕದೊಳಗೆ ನಾಟಕ ಸಾಧ್ಯ ಆಗ್ತದೆ ಅಂತ ಅನ್ನೋದು ಒಂದು. ಆಮೇಲೆ ಇದು ಇಟ್ಸ್ ಆಲ್ಸೋ ಎ ಡ್ರಾಮೆಟಿಕ್ ಟೆಕ್ನಿಕ್. ಇದೊಂದು ನಾಟಕೀಯ ತಂತ್ರ, ನಾಟಕದ ತಂತ್ರ. ಇದು ಇಟ್ ಸರ್ವ್ಸ್ ವೆರಿ ವೆರಿ ಸಟಲ್ ಡ್ರಾಮೆಟಿಕ್ ಪರ್ಪಸ್. ನೀವು ಹ್ಯಾಮ್ಲೆಟ್ ನಾಟಕ ಓದಿದ್ರೆ ಅದು ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ದ ಪ್ಲೇ ಇಸ್ ಎ ಥಿಂಗ್ ವಿತ್ ವಿಚ್ ಐ ಕ್ಯಾಚ್ ದಿ ಕಾನ್ಶಿಯನ್ಸ್ ಆಫ್ ಎ ಕಿಂಗ್ ಅಂತ ಹೇಳ್ತಾರೆ. ಇಟ್ಸ್ ಎ ಥಿಂಗ್, ಇಟ್ಸ್ ಎನ್ ಇನ್ಸ್ಟ್ರೂಮೆಂಟ್. ಅವನನ್ನ ಪತ್ತೆ ಹಚ್ಚೋದಕ್ಕೆ, ಅವನ ಕಳ್ಳತನ, ಮೋಸತನ, ದ್ರೋಹ, ವಂಚನೆಯನ್ನ ಪತ್ತೆ ಹಚ್ಚೋದಕ್ಕೆ ಇದೊಂದು ಸಾಧನ ಅಂತ ಆಗ್ತದೆ. ನಾಟಕ ಒಂದು ಸಾಧನ. ಯಾವುದೇ ನಾಟಕ ಒಂದು ಸಾಧನ. ಅದು ಹಾಸ್ಯ ನಾಟಕ ಆಗಿರ್ಬೋದು, ರಮ್ಯ ನಾಟಕ ಆಗಿರ್ಬೋದು, ದುರಂತ ನಾಟಕ ಆಗಿರ್ಬೋದು. ಇಟ್ ಇಸ್ ಅನ್ ಇನ್ಸ್ಟ್ರೂಮೆಂಟ್, ಇಟ್ಸ್ ಎ ಥಿಂಗ್, ಇಟ್ಸ್ ಎ ಟೂಲ್. ಅದು ನಮಗೆ ಪ್ರೇರಣೆ ನೀಡುತ್ತದೆ ಬದುಕನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ. ಎಟ್ ದಿ ಎಂಡ್ ಆಫ್ ದಿ ಡೇ ನಾವೆಲ್ಲರೂ ಈ ಜೀವನದ ಅರ್ಥವನ್ನ ಮಾಡ್ಕೋಬೇಕು. ಇರ್ಲಿ, ಒಂದು ಲೈನ್ ಬರ್ತದೆ, ಅರ್ಧ ಅವರು ಮೇಡಮ್ ಅವ್ರು ಕೋಟ್ ಮಾಡಿದ್ರು, ಅದ್ರ ಬಗ್ಗೆ ನಾನು ಹೇಳ್ತೇನೆ. ಆಮೇಲೆ ಈ ಪ್ರೇಮದ ಚಂಚಲ ಸ್ವಭಾವದ ಬಗ್ಗೆ ಶೇಕ್ಸ್ಪಿಯರ್ನಿಗೆ ಒಂದು ದೊಡ್ಡ ಸಮಸ್ಯೆ ಇದೆ. ನೀವು ಅವನ ಪದ್ಯಗಳನ್ನ ಓದ್ರಿ, ಯಾವುದೇ ನಾಟಕವನ್ನು ಓದ್ರಿ, ಹಿ ಟಾಕ್ಸ್ ಅಬೌಟ್ ಟ್ರೂ ಲವ್ ಅಂಡ್ ಹಿ ಆಲ್ಸೋ ಟಾಕ್ಸ್ ಅಬೌಟ್ ದಿ ಅನ್ಪ್ರೆಡಿಕ್ಯಾಬಿಲಿಟಿ ಆಫ್ ಲವ್. ಇದು ಹೀಗೆ ಅಂತ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರೇಮಿಗಳು ಹೀಗೆ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅವರು ಆಡಾಡ್ದ ಆತ್ಮಹತ್ಯೆ ಮಾಡ್ಕೊಂಡ್ ಬಿಡ್ತಾರೆ. ಅವ್ರ ಕೊಳ್ಳೆಗೆ ಇವ್ರು ಬಾಂಬ್ ಹಾಕ್ತಾರೆ, ಇವ್ರ ಕೊಳ್ಳೆಗೆ ಅವ್ರು ಬಾಂಬ್ ಹಾಕ್ತಾರೆ, ಇಬ್ರು ಸೇರಿ ಒಂದು ಬಾಂಬ್ ಅನ್ನ ಬ್ಲಾಸ್ಟ್ ಮಾಡ್ಕೊಂಡು ಸತ್ತು ಹೋಗ್ಬಿಡ್ತಾರೆ. ಇದು ಹೇಗೆ ಪ್ರೀತಿ ಅಂತ ಅನ್ನೋದು ಕಷ್ಟದ ಕೆಲಸ ಇದು. ಸೊ ಶೇಕ್ಸ್ಪಿಯರ್ ಹೇಳ್ತಾರೆ ಅಂದ್ರೆ ಅನ್ಪ್ರೆಡಿಕ್ಟೇಬಲ್. ಅದರ ನೇಚರ್ ಹೇಗಿದೆ ಅಂದ್ರೆ ನೀವು ಅದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಮಥಿಂಗ್ ದಟ್ ಯು ಕ್ಯಾನ್ ನಾಟ್ ಎಕ್ಸ್ಪ್ಲೇನ್ ಇಸ್ ಲವ್, ಸಮಥಿಂಗ್ ದಟ್ ಯು ಕಾಂಟ್ ಎಕ್ಸ್ಪ್ಲೇನ್ is love. So lovers cannot be explained. ಅದಕ್ಕೆ ಹೇಳ್ತಾನೆ ಅವನು, ಪ್ರೀತಿ ಅನ್ನೋದು ಕಣ್ಣಿನಿಂದ ನೋಡೋದಲ್ಲ, ಮನಸ್ಸಿನಿಂದ ನೋಡೋದು ಅಂತ ಹೇಳಿ ಒಂದು ಸಾಲು ಬರ್ತದೆ ನಾಟಕದಲ್ಲಿ. ಆದ್ರೆ ಈ ರೋಮಿಯೋ ಜೂಲಿಯೋ ನಾಟಕದಲ್ಲಿ ಬರ್ತಕ್ಕಂತ ಆ ನಾಟಕದಲ್ಲಿ ಏನ್ ಪ್ರೀತಿಯ ಬಗ್ಗೆ ಒಂದು ಚಿತ್ರಣ ಇದೆಯಲ್ಲ, ಅಷ್ಟು ಗಂಭೀರವಾದಂತ ಚಿತ್ರಣ ಇಲ್ಲಿ ಇಲ್ಲ. ಅಷ್ಟು ಸ್ಥಿರವಾಗಿಯೂ ಇಲ್ಲ ಮತ್ತು ಅಷ್ಟು ಗಂಭೀರವಾಗಿಯೂ ಈ ನಾಟಕದಲ್ಲಿ ಇಲ್ಲ ಅಂತ ನಾವು ಅನ್ಬಹುದು. ಇನ್ನೊಂದೇನಂದ್ರೆ ಪ್ರೇಮದ ಕಠಿಣತೆಯ ಬಗ್ಗೆ, ದಿ ಡಿಫಿಕಲ್ಟಿ ಆಫ್ ಲವ್. ಪೂಜಾ, ಇಫ್ ಯು ಆಸ್ಕ್ ಮಿ ವೈ ಡು ಯು ಲೈಕ್ ದಿಸ್ ಪ್ಲೇ, ಐ ಲೈಕ್ ದಿಸ್ ಪ್ಲೇ ಬಿಕಾಸ್ ಇಟ್ ಟಾಕ್ಸ್ ಅಬೌಟ್ ದಿ ಡಿಫಿಕಲ್ಟಿ ಆಫ್ ಲವ್. ಇದ್ರ ಬಗ್ಗೆ ಬಹಳ ವಿಸ್ತರಿಸಿ ಹೇಳ್ಬೇಕಾದಂತ ಅಗತ್ಯ ಇಲ್ಲ. ಪ್ರೀತಿ ಅನ್ನೋದು ಸರಳವಾಗಲ್ಲ. ಅದನ್ನ ಅವ್ರಾಗ್ಲೇ ಒಂದು ಹೇಳಿದ್ರಲ್ಲ, ಅದು ಒಂದು ಸರಿಯಾದ ಪಥದ ಮೇಲೆ ನಡೀತಕ್ಕಂಥದ್ದಲ್ಲ. ಹಾಗಲ್ಲ. ಅದಕ್ಕೆ ಅಲ್ಲೇನು ರಾಜಮಾರ್ಗ ಇಲ್ಲ, ಕಚ್ಚಾ ರಸ್ತೆ ಕೂಡ ಇಲ್ಲ. ನೀವೇ ಒಂದು ರಸ್ತೆಯನ್ನ ಅಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು. ನೀವೇ ಒಂದು ರಸ್ತೆಯನ್ನ ಮಾಡಿಕೊಂಡಾಗಲೂ ಕೂಡ ನೀವು ಗುರಿ ತಲುಪ್ತೀರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಅದ್ರ ಬಗೆಗೆ ನಾಟಕ ಮಾತಾಡ್ತದೆ. ಡಿಫಿಕಲ್ಟಿ ಆಫ್ ಲವ್ ಅನ್ನೋದು ಒಂದು. ಮತ್ತು ಪೂರ್ಣವಾಗದ ಪ್ರೀತಿಯಿಂದ ಉಂಟಾಗುವ ವೇದನೆ ಯಾವುದಂತಂದ್ರೆ, ಈ ಪ್ರೀತಿ ಅನ್ನೋದು ಪೂರ್ಣ ಆಗೋದೇ ಅಲ್ಲ. ಇಟ್ಸ್ ಆಲ್ವೇಸ್ ಎ ಪ್ರೊಸೆಸ್. ಈವನ್ ಫಾರ್ ಸಕ್ಸಸ್ಫುಲ್ ಲವರ್ಸ್ ಇಟ್ ಇಸ್ ಎ ಪ್ರೊಸೆಸ್ ಅಂತ ಅನ್ನೋದು ಒಂದು. ಸೊ ಹೀಗಾಗಿ ಅದು ವಿಚಿತ್ರವಾದಂತ ವೇದನೆಯನ್ನ ಸೃಷ್ಟಿ ಮಾಡ್ತದೆ. ಈ ನಾಟಕದ ಬಗ್ಗೆ ಒಂದು 2-3 ಇಂಟ್ರೆಸ್ಟಿಂಗ್ ಸಂಗತಿಗಳೇನಂತಂದ್ರೆ, ಈ ಪ್ರೀತಿ ಅಂತಕ್ಕಂಥ, ಲವ್ ಅಂತಕ್ಕಂಥ ಶಬ್ದ ಈ ನಾಟಕದಲ್ಲಿ 150 ಸಲ ಕಾಣಿಸಿಕೊಂಡಿದೆ. 150 ಸಲ. ಯಾರೋ ಒಬ್ರು ವಿಮರ್ಶಕರು ಪಟ್ಟಿ ಮಾಡಿದ್ದಾರೆ, ನಾನೇನ್ ಮಾಡಿರ್ಲಿಲ್ಲ. ಐ, ಮೂನ್ ಅಂತಕ್ಕಂಥ ಶಬ್ದಗಳು ಕೂಡ ಆಗಾಗ ಪುನರಾವರ್ತನೆ ಆಗ್ತಾ ಇರ್ತವೆ. ಇಲ್ಲಿ ದೃಷ್ಟಿ, ಭ್ರಮೆ ಮತ್ತು ರೊಮಾನ್ಸ್ ಇವುಗಳನ್ನ ಈ ಶಬ್ದಗಳು ಚಿತ್ರಿಸ್ತವೆ. ದೃಷ್ಟಿ, ಸೃಷ್ಟಿ, ನಾನು ಇದನ್ನ ಬಹಳ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇನ್ನು ಈ ನಾಟಕಕ್ಕೆ ಇದಕ್ಕೆ 3 ಸೋರ್ಸಸ್ಗಳಿವೆ. ಒಂದು, ಈ ರೋಮನ್ ಕವಿ ಓವಿಡ್ನ ಮೆಟಮಾರ್ಫೋಸಿಸ್
ಈ ಒಂದು ಮಹಾಕಾವ್ಯ ಈ ನಾಟಕದ ರಚನೆಗೆ ಒಂದು ಪ್ರೇರಣೆ ಒದಗಿಸಿದೆ, ಅದು ಅದರ ಮೂಲ ಅಲ್ಲಿದೆ ಅಂತ ಕೆಲವೊಬ್ರು ಹೇಳ್ತಾರೆ. ಎರಡನೇದು ಪ್ಲೂಟಾರ್ಕನ ಲೈವ್ಸ್ ಆಫ್ ದಿ ನೋಬೆಲ್ ಗ್ರೇಷಿಯನ್ಸ್ ಅಂಡ್ ರೋಮನ್ಸ್ ಅಂತಕ್ಕಂತ ಒಂದು ಪ್ಲೂಟಾರ್ಕನ ಇತಿಹಾಸದ ಪುಸ್ತಕ ಕೂಡ ಇದಕ್ಕೆ ಪ್ರೇರಣೆ ನೀಡಿದೆ ಅಂತ ಹೇಳ್ತಾರೆ. ಹಾಗೆ ಚಾಸರ್ನ ದ ಕ್ಯಾಂಟರ್ಬರಿ ಟೇಲ್ಸ್. ಈ ನಾಟಕದ ಗಂಭೀರತೆಗೆ ಸಂಬಂಧಪಟ್ಟಂತೆ ನಾನೊಂದು 2 ಮಾತುಗಳನ್ನು ಹೇಳಿ ನನ್ನ ಮಾತುಗಳಿಗೆ ನಾನು ವಿರಾಮ ನೀಡ್ತೇನೆ. ಅವನು ಒಂದು 3-4 ಅದ್ಭುತವಾದ ಸಾಲುಗಳನ್ನ ಪೂಜಾ ಅವರು ಹೇಳಿದ್ರು ಮತ್ತು ಬಹಳ ಸಮರ್ಥವಾಗಿ ನಮ್ಗೆಲ್ಲರಿಗೂ ಮನಮುಟ್ಟುವಂತೆ ಆ ಸಾಲುಗಳನ್ನ ವಿಶ್ಲೇಷಣೆ ಮಾಡಿದ್ರು ಮತ್ತು ಬೇರೆ ಬೇರೆ ನೆಲೆಗಳಿಂದ ಅವರು ಮಾಡಿದ್ರು. ಸ್ತ್ರೀ ಪುರುಷ ಸಂಬಂಧದ ಬಗ್ಗೆ, ಫೆಮಿನಿಸ್ಟ್ ಇದ್ರ ಬಗ್ಗೆ ಅದನ್ನೆಲ್ಲ ತೋಡ್ ಬಂದ್ರು. ಇಂಥ ಎಲ್ಲ ರೀಡಿಂಗ್ಸ್ ಗಳು ಇರಬೇಕು. ಯಾಕಂದ್ರೆ ಒಂದು ನಾಟಕವನ್ನ, ಅದು ಶೇಕ್ಸ್ಪಿಯರ್ನ ನಾಟಕವನ್ನ ಅನೇಕ ನೆಲೆಗಳಿಂದ ನಾವು ನೋಡ್ಬೇಕಾಗ್ತದೆ. ಆ ಕಾಲದ ಸಾಮಾಜಿಕ ವಾಸ್ತವ, ಆ ಕಾಲದ ರಾಜಕೀಯ ವಾಸ್ತವ, ಆ ಕಾಲದ ಒಂದು ಸೈದ್ಧಾಂತಿಕ ಸಾಂಸ್ಕೃತಿಕ ವಾಸ್ತವ ಅವನ ನಾಟಕದಲ್ಲಿ ಬಹಳ ಸ್ಪಷ್ಟವಾಗಿ ಅದು ಕಾಣಿಸ್ತದೆ. ಅದನ್ನ ಇವತ್ತಿನ ಸಂದರ್ಭದಲ್ಲಿ ಈ ನಾಟಕವನ್ನ ನಾವು ಓದ್ಬೇಕು. ಆ ಪ್ರಯತ್ನವನ್ನ ಪೂಜಾ ಹಳ್ಯಾಳ್ ಅವರು ಮಾಡಿದ್ರು. ಬಹಳ ಅವಶ್ಯಕವಾದಂತ ಮಹತ್ವದ ಕೆಲಸವನ್ನು ಮಾಡಿದ್ರು. ಇಲ್ಲಿ ಒಂದು ಲವ್ ಲುಕ್ಸ್ ನಾಟ್ ವಿತ್ ದಿ ಐಸ್ ಬಟ್ ವಿತ್ ದಿ ಮೈಂಡ್. ಈ ನಾಟಕದ ಗಂಭೀರತೆಗೆ ಸಂಬಂಧಪಟ್ಟಂತೆ ಕೆಲವು ಮಾತುಗಳನ್ನ ನಾನು ಆಡ್ತೇನೆ. ಅಂಡ್ ದೇರ್ ಫೋರ್ ಈಸ್ ವಿಂಗ್ಡ್ ಕ್ಯೂಪಿಡ್ ಪೇಂಟೆಡ್ ಬ್ಲೈಂಡ್, ರೋಮನ್ ಗಾಡ್ ಆಫ್ ಲವ್. ಅವನನ್ನ ಕುರುಡನನ್ನಾಗಿ ಅವನನ್ನ ಚಿತ್ರಿಸಲಾಗಿದೆ, ಅಂಧನಾಗಿ ಅವನನ್ನ ಚಿತ್ರಿಸಲಾಗಿದೆ. ಯಾಕಂದ್ರೆ ಪ್ರೇಮವು ಕಣ್ಣುಗಳಿಂದಲ್ಲ ಮನಸ್ಸಿನಿಂದ ನೋಡ್ತದೆ ಅಂತಕ್ಕಂಥದ್ದು. ಒಂದು ಸೊನೆಟ್ ಇದೆ, ಸುನಿತ ಇದೆ, ನಾನು ನಿನ್ನ ನೋಡೋದಿಲ್ಲ ಅಂತ ಹೇಳ್ತಾನೆ. ಯಾಕಂದ್ರೆ ನನ್ನ ಕಣ್ಣುಗಳು ನಿನ್ನ ಮುಖದಲ್ಲಿ ಕೇವಲ ತಪ್ಪುಗಳನ್ನ, ದೋಷಗಳನ್ನ ಗುರುತಿಸ್ತವೆ ಅಂತ. ಐ ಡೋಂಟ್ ಲುಕ್ ಎಟ್ ಯು. ಅಂದ್ರೆ ಶೇಕ್ಸ್ಪಿಯರ್ ಡಸಂಟ್ ಹ್ಯಾವ್ ಫೇತ್ ಇನ್ ಹಿಸ್ ಓನ್ ದ ಪವರ್ ಆಫ್ ಹಿಸ್ ಐಸ್. ಯಾಕಂದ್ರೆ ಈ ನಮ್ಮ ಕಣ್ಣುಗಳು ಹಾಗೇನೆ ನಾವು ನೋಡಿದೀವಿ ಅಂದ್ರೆ ನಮ್ಗೆ ಒಳ್ಳೇದು ಕಾಣೋದಿಲ್ಲ, ಬರೇ ಕೆಟ್ಟದ್ದು ಕಾಣ್ತಿರ್ತೈತಿ, ಲಿಮಿಟೇಷನ್ ಕಾಣ್ತಾ ಇರ್ತೈತಿ. ಒಂದು ಒಳ್ಳೆ ಬಟ್ಟೆ, ಬಿಳಿ ಬಟ್ಟೆ ಹಾಕೊಂಡ್ರೆ ಸರ್ ಎಲ್ಲ ಚೆನ್ನಾಗಿದೆ, ಅಲ್ಲಿ ಒಂದು ಪೆನ್ನಿನ ಒಂದು ಮಾತು ಬಿದ್ದಿದೆ ನೋಡಿ ಸರ್ ನಿಮ್ಮ ಕಿಸೆ ಹತ್ರ ಅಂತ ಎಕ್ಸಾಂಪಲ್ ಹೇಳ್ತಿರ್ತಾರೆ. ಸೊ ಹೀಗೆ ಅದು ಕಣ್ಣಿನಿಂದ ನೋಡೋದಿಲ್ಲ, ಅದು ಮನಸ್ಸಿನಿಂದ ನೋಡ್ತದೆ ಅಂತ ಹೇಳ್ಕೊಂಡು. ಇನ್ನೊಂದು ಇಲ್ಲಿ ಲುನಾಟಿಕ್ ಹೇಳಿದ್ ಬಹಳ ಚೆನ್ನಾಗಿತ್ತು. ಲಾರ್ಡ್ ವಾಟ್ ಫೂಲ್ಸ್ ದೀಸ್ ಮಾರ್ಟಲ್ಸ್ ಬಿ ಅನ್ನೋದು ನನಗೆ ಬಹಳ ಹಿಡಿಸಿದಂತ ಒಂದು ನನ್ನ ಮಾತಿನ ಕೊನೆಗೆ ನಾನು ಬರ್ತಾ ಇದ್ದೇನೆ. ಈ ಸಾಂಗ್ ವಾಟ್ ಫೂಲ್ಸ್ ದೀಸ್ ಮಾರ್ಟಲ್ಸ್ ಬಿ. ಶೇಕ್ಸ್ಪಿಯರ್ನ ಅನೇಕ ನಾಟಕಗಳಲ್ಲಿ ಇದು ಬರ್ತದೆ. ಹ್ಯಾಮ್ಲೆಟ್ ನಾಟಕದಲ್ಲೂ ಕೂಡ ಅವನು ಹೇಳ್ತಾನೆ ಮನುಷ್ಯ ಹಾಗೆ ಹೀಗೆ ಎಲ್ಲ ಹೇಳಿ ಕೊನೆಗೆ ಹೇಳ್ತಾನೆ, ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಈ ಮನುಷ್ಯ ಯಾರು ಅಂತ. ಇದು ಒಂದು ದೊಡ್ಡ ಟಿಪ್ಪಣಿ ಮನುಷ್ಯನ ಬಗ್ಗೆ ಅಥವಾ ಮಾನವನ ಮೂರ್ಖತೆಯ ಮೇಲೆ ಮಾಡಿದ ಒಂದು ಪ್ರಸಿದ್ಧ ಟಿಪ್ಪಣಿ. ವಾಟ್ ಫೂಲ್ಸ್ ದೀಸ್ ಮಾರ್ಟಲ್ಸ್ ಬಿ. ಅಯ್ಯೋ ದೇವರೇ, ಈ ಮಾನವರು ಎಂಥ ಮೂರ್ಖರು. ಇಂತಹ ಒಂದು ಪ್ರಶ್ನೆ ನಮಗೆ ಬರದೆ ಹೋದ್ರೆ ನಾವು ವಿ ಡೋಂಟ್ ಬಿಕಮ್ ಫಿಲಾಸಫರ್ಸ್, ವಿ ಡೋಂಟ್ ಬಿಕಮ್ ರೈಟರ್ಸ್. ಮನುಷ್ಯ ಬಹಳ ಅದ್ಭುತವಾದ ಜೀವಿ. ಶೇಕ್ಸ್ಪಿಯರ್ ಹೇಳ್ತಾನೆ ಬಹಳ ಅದ್ಭುತವಾದಂತ ಜೀವಿ. ಅವನು ಎಂತ ಪ್ರತಿಭೆ ಇದೆ, ಎಂತ ಕಲ್ಪನೆ ಇದೆ, ಎಂತ ಶಕ್ತಿ ಇದೆ, ಎಷ್ಟು ಒಳ್ಳೆಯವನು, ಹೃದಯವಂತ, ಹಾಗೆ ಹೀಗೆ ಎಲ್ಲ ಹೇಳಿ ಕೂಡ ಮತ್ತೆ ಎಂತ ಕೆಲಸ ಮಾಡ್ತಾನಲ್ಲಪ್ಪ ಇವನು, ಕೊನೆಗೆ ಈ ಕೆಲಸ ಮಾಡ್ಬಿಟ್ನಲ್ಲ ಅಂತ ಹೇಳ್ತೇವೆ. ಹಾಗಿದ್ದ ಸರ್, ಹೀಗಿದ್ದ, ಹಾಗಿದ್ದ, ಅದ್ಭುತವಾಗಿದ್ದ, ಎಲ್ಲ ಇದ್ದ, ನೋಡಿ ಈ ಕೆಲಸ ಮಾಡ್ಬಿಟ್ಟ. ಹಾಗೆ ಈ ಮನುಷ್ಯನ ಮೂರ್ಖತೆ ಬಗೆಗೆ ಅಥವಾ ಈ ಮನುಷ್ಯರು ಈ ಮಾನವರು ಎಂತಹ ಮೂರ್ಖರು ಅನ್ನೋದೇನಿದೆಯಲ್ಲ, ನೋಡಿ ನಾವು ಅನೇಕ ಸಂದರ್ಭದಲ್ಲಿ ನಾವು ಅಂದ್ರೆ ನಮ್ಮನ್ನ ನಾವು ಒಳ್ಳೆಯವರು, ಒಳ್ಳೆ ಮನುಷ್ಯರು ಎಂದು ಕರೆದುಕೊಳ್ಳುವ ನಾವುಗಳು ಕೂಡ ಅನೇಕ ಸಂದರ್ಭಗಳಲ್ಲಿ ಒಳ್ಳೆಯ ಕೆಲಸವನ್ನ ನಾವು ಮಾಡೋದಿಲ್ಲ. ಒಳ್ಳೆಯ ಕೆಲಸವನ್ನ ನಾವು ಮಾಡಬೇಕಾಗಿದೆ. ಆಗ ಇಂಥ ಒಂದು ಪ್ರಶ್ನೆಯನ್ನ ಒಬ್ಬ ಲೇಖಕ ಎತ್ತೋದಿಲ್ಲ. ಆದ್ರೆ ಇಂಥ ಅನೇಕ ಸಂಗತಿಗಳನ್ನ ಈ ನಾಟಕದಲ್ಲಿ ಶೇಕ್ಸ್ಪಿಯರ್ ಚರ್ಚಿಸಿದ್ದಾನೆ. ಹೀಗಾಗಿ ಈ ನಾಟಕವನ್ನ ನಾವು ಬಹಳ ಗಂಭೀರವಾಗಿ ಓದ್ಬೋದು. ಗಂಭೀರವಾಗಿ ಆಲೋಚನೆ ಮಾಡ್ತಕ್ಕಂಥ ಅನೇಕ ಸಂಗತಿಗಳಿವೆ. ಪೂಜಾ ಹಳ್ಯಾಳ್ ಅವರು ತಮ್ಮ
ಉಪನ್ಯಾಸದ ಉದ್ದಕ್ಕೂ ಈ ನಾಟಕ ಕಟ್ಟಿಕೊಡುವ ಒಂದು ಬಹಳ ಗಂಭೀರವಾದ ಒಂದು ಅದ್ಭುತ ಲೋಕವನ್ನ ಅವರು ಬಹಳ ಅದ್ಭುತವಾಗಿ ವಿಶ್ಲೇಷಣೆ ಮಾಡಿದ್ರು. ಮತ್ತೊಮ್ಮೆ ಅವರಿಗೆ ನಾನು ಕೃತಜ್ಞತೆಗಳ ಸಲ್ಲಿಸ್ತೇನೆ. ಇಷ್ಟು ಮಾತುಗಳು ಈ ಸಂದರ್ಭದಲ್ಲಿ ಸಾಕು. 2 ವಿಷಯ ನಿಮ್ಮ ಗಮನಕ್ಕೆ ತರ್ತೇನೆ. ಧಾರವಾಡ ಕಟ್ಟೆ ಫೆಬ್ರವರಿ 1ರಿಂದ 2 ವಿಶೇಷ ಉಪನ್ಯಾಸಗಳನ್ನ ಇಂಗ್ಲಿಷ್ ನಲ್ಲಿ ಏರ್ಪಡಿಸಲಿದೆ. ಒಂದು ಭಾರತ್ ಇನ್ ಇಂಗ್ಲಿಷ್ ಇಮ್ಯಾಜಿನೇಷನ್ ಅಂತ. ನಾನು ಪೂಜಾ ಅವರಿಗೆ ಆಮೇಲೆ ಮತ್ತೊಂದು ವಿನಂತಿಯನ್ನು ಮಾಡಿಕೊಳ್ತೇನೆ, ಒಂದು ಉಪನ್ಯಾಸ ನೀಡಿ ಅಂತ. ಭಾರತ್ ಇನ್ ಇಂಗ್ಲಿಷ್ ಇಮ್ಯಾಜಿನೇಷನ್ ಅನ್ನೋದು ಒಂದು ಇಂಗ್ಲಿಷ್ ಉಪನ್ಯಾಸ ಮಾಲಿಕೆಯ ಶೀರ್ಷಿಕೆ. 2ನೇದು ಸಂಸ್ಕೃತ್ ಪೋಯಿಟ್ರಿ, ಪ್ಲೇಸ್, ಪೊಯಿಟಿಕ್ಸ್ ಎಟ್ಸೆಟ್ರಾ ಇನ್ನೊಂದು ಉಪನ್ಯಾಸ ಮಾಲೆ, ಇವೆರಡು. ಮತ್ತು ಮಾರ್ಚ್ 13-14ರಲ್ಲಿ ಧಾರವಾಡದ JSS ಕಾಲೇಜಿನಲ್ಲಿ ಧಾರವಾಡ ಕಟ್ಟೆ ರಾಯಚೂರು ವಿಶ್ವವಿದ್ಯಾಲಯದ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ JSS ಕಾಲೇಜ್ ಮತ್ತು ಕಲ್ಕತ್ತಾದ ಒಂದು ಪಬ್ಲಿಕೇಶನ್, ಈ 3 ಸಂಘಟನೆಗಳ ಸಹಯೋಗದೊಂದಿಗೆ 2 ದಿನಗಳ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣವನ್ನ ನಾವು ಧಾರವಾಡದಲ್ಲಿ ಮೊದಲ ಬಾರಿಗೆ ಆಯೋಜನೆ ಮಾಡ್ತಾ ಇದ್ದೇವೆ. JSS ಕಾಲೇಜಿನಲ್ಲಿ ಆಯೋಜನೆ ಮಾಡ್ತಾ ಇದ್ದೇವೆ. ಅನೇಕ ಜನ ವಿದ್ವಾಂಸರು ಆಗಲೇ ತಮ್ಮ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ನಾವು ನಿಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಿಮಗೆ ನೀಡ್ತೇವೆ. ಸೊ ಈ ಎಲ್ಲಾ ಉಪನ್ಯಾಸಗಳನ್ನ ಆಲಿಸಲು ಮತ್ತು ಧಾರವಾಡ ಕಟ್ಟೆಯ ಮೊದಲ ಒಂದು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ತಾವು ಭಾಗವಹಿಸಬೇಕು ಅಂತ ಕೇಳಿಕೊಂಡು ನಾನು ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ, ಶುಭವಾಗಲಿ. ಥ್ಯಾಂಕ್ ಯು ಡಾಕ್ಟರ್ ಪೂಜಾ. ತುಂಬ ಹೃದಯದ ಧನ್ಯವಾದಗಳು ಸರ್ ತಮಗೆ. ಈಗ ವೇದಿಕೆ ಚರ್ಚೆಗೆ ತೆರೆದುಕೊಳ್ಳುತ್ತದೆ. ತಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ಅನ್ಮ್ಯೂಟ್ ಮಾಡಿಕೊಂಡು ನೇರವಾಗಿ ಪೂಜಾ ಮೇಡಮ್ನವ್ರಿಗೆ ತಾವು ಕೇಳಬಹುದು. ನಮಸ್ಕಾರ ಸರ್. ನನ್ನ ಹೆಸರು ಕಲಂದರ್. ಮೇಡಮ್, ಬಹಳ ಉಪನ್ಯಾಸ ಬಹಳ ಚೆನ್ನಾಗಿತ್ತು. ಅಂದ್ರೆ ಬಹಳ ಸರಳವಾಗಿ ಸುಲಲಿತವಾಗಿ ನೀವೆಲ್ಲ ಕಥೆ ಎಲ್ಲ ಹೇಳ್ಕೊಂತ ಬಂದ್ರಿ. ನಾನು ಬೇರೆ ಏನೋ ಕಥೆ ಬಗ್ಗೆ ನಿಮ್ ನಾಟಕದ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ದೋಣೂರ್ ಸಾಹೇಬ್ರು ಒಂದು ಮಾತು ಹೇಳಿದ್ರು, ಪ್ರೀತಿಯ ಬಗ್ಗೆ ಶೇಕ್ಸ್ಪಿಯರ್ ಬಹಳ ವಿಶಿಷ್ಟವಾಗಿ ಹೇಳ್ತಾನೆ, ಅಷ್ಟು ಸುಲಭ ಅಲ್ಲ ಅಂತ. ಗಾಲಿಬ್ನ ಒಂದು ಕವಿ 1-2 ಪಂಕ್ತಿ ನೆನಪು ಬಂತು. ಇಷ್ಕ್ ವ ಆತಿಶ ಗಾಲಿಬ್ ಆಕಿ ದರಿಯಾ ಹೇ ಡೂಬ್ ಕೆ ಜಾನಾ ಹೇ ಅಂತ. ಪ್ರೀತಿ ಏನಂದ್ರೆ ಬೆಂಕಿಯ ನದಿ ಅಂತೆ, ಅದ್ರಲ್ಲಿ ದಾಟಬೇಕಾದ್ರೆ ಮುಳುಗಿ ಹೋಗ್ಬೇಕಂತೆ. ಅದು ಲಿಕ್ವಿಡ್ ಆಕ್ಸಿಜನ್ ಇದ್ದಂಗೆ. ಆಕ್ಸಿಜನ್ ಮರನೇ ಇದೆಯತ, ಲಿಕ್ವಿಡ್ ಜೀನೇ ಇದೆಯತ. ಅಲ್ಲ ಕಲಂದರ್ ಅವರೇ, ಆ ನದಿ ಒಳಗಡೆ ಯಾರಾದ್ರೂ ಇಳಿಬಹುದು, ಬಟ್ ಅದರಿಂದ ಹೊರಗಡೆ ಬರಬಹುದಾ? ಅದೇ ಇಷ್ಕು ಆತಿಗೆ ಆಕೆ ದರಿಯಾ ಡೂಬ್ ಜಾನ ಅಂತ. ಅದೇ ವಿಶಿಷ್ಟತೆ ನೋಡಿದಾರದು ಹೇಳೋದು. ಸರ್ ಕರೆಕ್ಟ್ ಆಗಿ ಹೇಳಿದ್ರಿ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ವೆರಿ ನೈಸ್. ಆಮೇಲೆ ಮಿರ್ಜಾ ಗಾಲಿಬ್ ಅವ್ರ ಲವ್ ಬಗ್ಗೆ ಅಂತಂದ್ರೆ ಸೋ ಮಚ್ ಯು ಕ್ಯಾನ್ ಕೋಟ್. ಆಕ್ಚುಲಿ ಲವ್ ಅಂತ ಥೀಮ್ ಇಟ್ಕೊಂಡು ಎಲ್ಲಾ ರೈಟರ್ಸ್ ಗಳು ಏನ್ ಹೇಳ್ತಾರೆ ಅದನ್ನೇ ತಗೊಂಡು ಮಾಡಿದ್ರೆ ಎಷ್ಟ್ ಚೆನ್ನಾಗಿರ್ಬೋದಲ್ಲ ಸರ್. ಬಹಳ ಚೆನ್ನಾಗಿರುತ್ತೆ ಮೇಡಮ್. ಯಾರಾದ್ರೂ ಮಿರ್ಜಾ ಗಾಲಿಬ್ ಬಗ್ಗೆ ಮಾತಾಡ್ಬೋದಾ ನೋಡಿ? ಯಾಕೆ ಆಗ್ಬಾರ್ದು? ಭಾರತೀಯ ಅದೊಂದು ಸರ್, ಅಂತ ಪ್ರತಿಭೆ ಮತ್ತೆ ಹುಟ್ಟೋದಿಲ್ಲ ಸರ್. ಖಂಡಿತವಾಗಿಯೂ ನೀವೇ ಒಂದು ಉಪನ್ಯಾಸ ನೀಡಿ ಅಂತೀನಿ ನಾನು. ನೀವು ಬರೀ ಕೇಳ್ತಾ ಇದ್ದೀರಿ. ನನಗೆ ವಯಸ್ಸು ಬಹಳ ಆಗಿದೆ, ನನಗೆ ಈಗ ಮಾತಾಡಕ್ಕೆ ಹಾಗೆಲ್ಲ ನಿಮ್ ವಯಸ್ಸು ಈಗಲೇ ಅಷ್ಟೇ ಮಾತಾಡಿದ್ರೆ ಸಾಕು. ಈಗ ಹೇಗ್ ಮಾತಾಡಿದ್ರೆ ಇಷ್ಟೇ ಮಾತಾಡಿದ್ರೆ ಬೇಕಾಗುತ್ತೆ. नहीं मैं बहुत देना थी हमारी किस्मत की विशाल यार होता, अगर और जीते रहते यही इंतजार होता, कोई पूछे मेरे दिल से तेरे तीरे नेम कश को, ये खलिश कहाँ से होती जो जिगर के पार होता. ಅವ್ನು ಹೇಳ್ತಾನೆ, ಈ ಖಲಿಶ್ ಕಾಶಿ ಓದಿದ್ದು ಜಿಗರ್ ಕೆ ಪಾರು ಹೋತ ಅಂದ್ರೆ ನಿನ್ಗೆ ಬಯಸಿದ್ದೆ, ನಿನ್ನ ಯಾವ್ದೋ ಒಂದು ವಸ್ತುನೋ ಪ್ರೇಮನೋ ಭಗವಂತನೋ ಯಾರನ್ನೋ ಬಯಸಿದ್ದೆ ಸಿಗ್ಲಿಲ್ಲ ನನಗೆ. ಅದು ಇವ್ನಿಗೆ ಯಾರು ಕೇಳ್ತಾನೆ, ಏನಯ್ಯ ನಿನ್ಗೆ ಬಯಸಿದ್ದೇನು ಸಿಗ್ಲಿಲ್ಲ ಅಂತ ಇವನು ಹೇಳ್ತಾನಂತೆ. ಅದೇ ಸಿಕ್ಬಿಟ್ಟಿದ್ರಿ ಸುಂದರವಾದ ನೋವು ಇರ್ತಿತ್ತೇನೆ ನನಗೆ. ಬಹಳ ಚೆನ್ನಾಗಿ ಅದು ವಿವರಣೆ ಬಂದ್ರೆ ಬಹಳ ಚೆನ್ನಾಗಿದೆ. ಅವನೇ ಹೇಳ್ಕೊಂತಾನೆ, ಈ ಮಸಾಯಿಲೆ ತಸೌಫ್ ತೆರಾ ಬಯಾನ್ ಗಾಲಿಬ್ ಹಮ್ ತುಜೆ ವಲಿ ಸಮಸ್ತೆ ಜೋನ ಬಾದು ಹೊರತ. ಏನಯ್ಯ ನೀನ್ ಮಾತಾಡ್ತವ್ರ ರೀತಿ ನೋಡಿದ್ರೆ, ಈ ತತ್ವಶಾಸ್ತ್ರ ನೋಡಿದ್ರೆ, ಏನೋ ಕುಡುಕ ಒಂದೇ ಒಂದು ಇಲ್ದೇ ಇದ್ರೆ ನಿನ್ನ ಸಂತ ಅನ್ಕೊಂಡ್ಬಿಡ್ತಿದ್ವಲ್ಲ ಅಂತ ಅವನೇ ಹೇಳ್ಕೊತ. ಕಲಂದರ್ ಸಾಹೇಬ್ರೆ, ನಿಮ್ಗೆ ವಯಸ್ಸಾಗಿಲ್ಲ, ಈಗ 18 ಮುಗಿದು 19 ಶುರು ಆಗಿದೆ. ದಯವಿಟ್ಟು ಒಂದು ಉಪನ್ಯಾಸ ನೀಡಿ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ಥ್ಯಾಂಕ್ ಯು ಕಲಂದರ್ ಸರ್.
ಥ್ಯಾಂಕ್ ಯು. ಸರ್, ಮತ್ತೆ ಬೇರೆ ಯಾರಿಗೆ ಏನಾದ್ರು ಪ್ರಶ್ನೆಗಳಿದೆಯೇ? ನಮಸ್ಕಾರ ಪೂಜಾ ಮೇಡಮ್. ನಾನು ಎಸ್ ಮಾತಾಡ್ತಾ ಇರೋದು. ನೀವು ಟಿಟೇನಿಯಾ ಪಾತ್ರ ಹೇಳುವಾಗ ಒಬ್ಬ ಇಂಡಿಯನ್ ಬಾಯ್, ಭಾರತೀಯ ಹುಡುಗನ ಹೆಸರು ಹೇಳಿಲ್ಲ. ಆಮೇಲೆ ಅವನು ನನ್ನ ಕಂಡು ಒಬೆರಾನ್ಗೆ ಯಾಕೆ ಜಲಸಿ ಆಯ್ತು? ಎಸ್, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಕತೆ ತುಂಬಾ ಉದ್ದ ಆಗ್ಬಾರ್ದು ಅಂತ ಹೇಳಿ ಮೊಟಕ್ ಕೊಡಿಸಿ ನಾನು ಎಲ್ಲಾ ಡೀಟೇಲ್ಸ್ ಅನ್ನ ಹೇಳಲಿಲ್ಲ. ನೀವು ನೋಡಬಹುದು, ಅನೇಕ ಶೇಕ್ಸ್ಪಿಯರ್ನ ನಾಟಕದಲ್ಲಿ ಇಂಡಿಯನ್ ರೆಫರೆನ್ಸ್ ಬಂದೇ ಬರ್ತದೆ. ಇವನ್ ನಾವು ಡಾಕ್ಟರ್ ಫಾಸ್ಟಸ್, ಕ್ರಿಸ್ಟಫರ್ ಮಾರ್ಲೋ ಟೈಮ್ ಅಲ್ಲೂ ಕೂಡ ಇಂಡಿಯನ್ ರೆಫರೆನ್ಸ್ ಬರ್ತದೆ. ಇಂಡಿಯನ್ ಗ್ರೇಪ್ಸ್ ಬಗ್ಗೆ ಆಗ್ಲಿ, ಇಂಡಿಯನ್ ಸಿಲ್ಕ್ಸ್, ಪರ್ಫ್ಯೂಮ್ಸ್, ಈ ತರ ಎಲ್ಲ. ಸೊ ಅದೇ ರೀತಿ ಈ ನಾಟಕದಲ್ಲೂ ಕೂಡ ಇಂಡಿಯನ್ ರೆಫರೆನ್ಸ್ ಬಂದಿದೆ. ಅಲ್ಲಿ ಏನು ಆ ಚಿಕ್ಕ ಹುಡುಗನ ಹೆಸರಿಲ್ಲ, ಅಲ್ಲಿ ಈಸ್ ಜಸ್ಟ್ ರೆಫರ್ ಟು ಆಸ್ ಯಂಗ್ ಇಂಡಿಯನ್ ಬಾಯ್ ಅಂತ ಹೇಳಿ. ಆ ರೆಫರೆನ್ಸ್ಗೆ ಒಬೆರಾನ್ ಹೇಳ್ತಾನೆ, ಆ ಹುಡುಗನನ್ನ ನನ್ ಕೊಟ್ಬಿಡು, ನನಗ್ ಬಹಳಷ್ಟು ಫೇರೀಸ್ ಇದಾರೆ, ಆ ಫೇರಿಯಲ್ಲಿ ಮುದ್ದು ಮುದ್ದಾದ ಹುಡುಗನೂ ಕೂಡ ಇರ್ಲಿ, ಅವ್ನ್ ನನಗ್ ಬೇಕು ಅನ್ನುವಂಥದ್ದು. ಆ ಹುಡುಗ ನನಗ್ ಬೇಕು. ಆದ್ರೆ ಅವಳು ಹೇಳ್ತಾಳೆ, ಅವನು ನನ್ನ ಒಂದು ಆರೈಕೆಯಲ್ಲಿ ಇರ್ಬೇಕಾದಂತ ಸ್ಥಿತಿ ಇದೆ. ಯಾಕಂದ್ರೆ ನಾನು ಇಂಡಿಯಾಗ್ ಹೋದಾಗ ಒಂದು ಶಿಪ್ ನಲ್ಲಿ ಕೂತಾಗ ನಾನು ಮತ್ತು ಈ ಹುಡುಗನ ತಾಯಿ ಫ್ರೆಂಡ್ಸ್ ಆಗಿ ಅನೇಕ ಸೀಕ್ರೆಟ್ಸ್ ಗಳನ್ನ ಶೇರ್ ಮಾಡ್ಕೊಂಡಿದ್ದೇವೆ. ನಾವು ಫ್ರೆಂಡ್ಸ್ ತರ ಇದ್ವಿ. ಆವಾಗ ಅವಳು ಅವನನ್ನ ಪ್ರೆಗ್ನೆಂಟ್ ಆಗಿದ್ಲು. ಆದ್ರೆ ಆ ಡೆಲಿವರಿ ಆದ ತಕ್ಷಣ ಆಕೆ ಸತ್ತೋಗ್ಬಿಡ್ತಾಳೆ, ಆ ಇಂಡಿಯನ್ ಅವಳ ಫ್ರೆಂಡ್ ಏನಿರ್ತಾಳಲ್ಲ ಆ ಹೆಣ್ಮಗಳು. ಸೊ ಆ ಮಗುವನ್ನ ಇವಳ ಕೈಯಲ್ಲಿ ಕೊಟ್ಟು, ತನ್ನ ಸ್ನೇಹಿತೆಯ ಕೈಯಲ್ಲಿ ಆರೈಕೆಗೆ ಕ್ವಿಟ್ ಹೋಗಿರ್ತಾಳೆ. ಸೊ ಆ ಅಬ್ಲಿಗೇಷನ್ ಟಿಟೀನಿಯಾಗಿರ್ತದೆ. ನನ್ನ ಸ್ನೇಹಿತೆ ಇಲ್ಲ, ಅವಳ ಮಗನನ್ನ ನಾನ್ ನೋಡ್ಕೊಳ್ಬೇಕು ಅಂತ ತನ್ನ ಜೊತೆಗೆ ಇಟ್ಕೊಂಡಿರ್ತಾಳೆ ಆಕೆ. ಆದ್ರೆ ಒಬೆರಾನಿಗೆ ಮೋಸ್ಟ್ಲಿ ಜಲಸಿ ಆಗಿರ್ಬೋದು. ಯಾಕಂದ್ರೆ ತನಗೆ ಕೊಟ್ಟಿರುವಂತ ಇಂಪಾರ್ಟೆನ್ಸ್ ಕಿನ, ಅಟೆನ್ಷನ್ ಕಿನ ಹೆಚ್ಚು ಟಿಟೀನಿಯಾ ತನ್ನ ರಾಣಿ ಆ ಮಗುವಿನ ಮೇಲೆ, ಆ ಹುಡುಗನ ಮೇಲೆ ತೋರಿಸ್ತಾ ಇದ್ದಾಳೆ. ತನಗಿನ ಹೆಚ್ಚು ಸಮಯವನ್ನ ರಾಣಿ ಅವನಿಗೆ ಕೊಡ್ತಾ ಇದ್ದಾಳೆ ಅನ್ನುವಂತ ಕಾರಣಕ್ಕೋಸ್ಕರ ಆ ಹುಡುಗನ ತುಂಬಾ ಮುದ್ದಾಗಿರ್ಬಹುದು, ಅದ್ ಕಾರಣ ಕೊಟ್ಟಿಲ್ಲ. ಆದ್ರೆ ಆ ಹುಡುಗನನ್ನ ನನಗ್ ಕೊಡು, ನನ್ನ ಆರ್ಮಿಯಲ್ಲಿ ನನ್ನ ಫೇರೀಸ್ ಜೊತೆಗೆ ಅವನು ಇರ್ಲಿ ಅಂತ. ಸೊ ಫೇರೀಸ್ ಇಲ್ಲಿ ಅಂದ್ರೆ ಒಬೆರಾನಿಗೆ ಕೆಲವೊಂದಿಷ್ಟು ದಾಸರಿದ್ದಾರೆ, ಫೇರಿ ದಾಸರು. ಇವಳಿಗೆ ಒಂದಿಷ್ಟು ದಾಸರಿದ್ದಾರೆ. ಸೊ ಇವಳು ನನಗ್ ಬೇಕು, ಈ ಸೇವಕ ನನಗ್ ಬೇಕು ಅನ್ನೋ ರೀತಿಯಲ್ಲಿ ಅವ್ರ ಜಗಳ. ಸೊ ಅವಳು ಕೊಡದೇ ಇದ್ದಾಗ ಇವನಿಗೆ ಸಿಟ್ಟು, ಅಯ್ಯೋ ನಾನು ಅವಳು ಗಂಡ ಆಗಿದ್ದೇನೆ, ರಾಜನಾಗಿದ್ದೇನೆ, ನನಗೇ ನಿರಾಕಾರ ಮಾಡ್ತಾಳಲ್ಲ ಈಕಿ, ನನ್ನ ರಿಕ್ವೆಸ್ಟ್ ಅನ್ನ ನಿರಾಕಾರ ಮಾಡ್ತಾ ಇದ್ದಾಳಲ್ಲ ಅನ್ನೋ ಕಾರಣಕ್ಕೆ ಅವ್ರ ಜಗಳ. ಸೊ ಇಲ್ಲಿ ಈಗೋ ಪ್ರಾಬ್ಲಮ್ ಅನ್ನ ನಾವು ಇಲ್ಲಿ ನೋಡಬಹುದು. ಅಂಡ್ ಇಟ್ ಇಸ್ ಕಾಮನ್ ಬ್ಯಾಟಲ್ ಆಫ್ ಸೆಕ್ಸಸ್. ಸೊ ಯಾವತ್ತಿಗೂ ಈಗೋ ಕ್ಲಾಶಸ್ ಇರೋದೆ. ಕೊನೆಗೆ ಒಬೆರಾನ್ ತಂತ್ರದಿಂದ ಅವಳನ್ನ ಒಂದು ಕತ್ತೆಯನ್ನ ಪ್ರೀತಿ ಮಾಡೋ ಹಾಗೆ ಮಾಡಿ, ಅವಳಿಗೆ ಅಸಹ್ಯ ಮಾಡಿ, ಎಲ್ಲರೂ ನಗೋ ಹಾಗೆ ಮಾಡಿ, ಕೊನೆಗೆ ಅವಳು ಹೇಳ್ತಾಳೆ, ನಾನ್ ಕೊಟ್ಬಿಡ್ತೀನಿ, ನೀವ್ ಏನ್ ಕೇಳ್ತಿರೋ ಕೊಟ್ಬಿಡ್ತೀನಿ. ಆ ಪ್ರೀತಿಯಲ್ಲಿದ್ದಾಗ ಹೇಳ್ತಾಳೆ, ಪ್ರೀತಿಯಲ್ಲಿದ್ದಾಗ ಕೇಳ್ತಾನೆ ಅವನು. ಅವಳು ಏನ್ ಕತ್ತೆಯನ್ನ ಪ್ರೀತಿ ಮಾಡ್ತಾ ಇದ್ದಾಳೆ, ನಿಕ್ ಬಾಟಮ್ ನನ್ನ, ಈಗ ನೀನ್ ಆ ಹುಡುಗನನ್ನ ಕೊಡ್ತೀಯಾ? ಹೌದು, ನೀನ್ ತಗೊಂಡ್ಬಿಡು ಆ ಹುಡುಗನನ್ನ, ನನಗೆ ನಿಕ್ ಬಾಟಮೇ ಸಾಕು, ಇವನ್ ಮೇಲೆ ನನಗ್ ಪ್ರೀತಿ ಹೆಚ್ಚಿದೆ ಅಂತ ಹೇಳಿ ಆ ಹುಡುಗನನ್ನ ಕೊಡ್ತಾನೆ. ಆ ಹುಡುಗನನ್ನ ತಂತ್ರಗಾರಿಕೆಯಿಂದ ಇಸ್ಕೊಂಡ್ ಆದ್ಮೇಲೆ ಅವನು ಏನೋ ಅವಳನ್ನ ಮತ್ತೆ ಸರಿ ಮಾಡ್ತಾನೆ. ಧನ್ಯವಾದ. ಮತ್ತೆ ಏನಾದ್ರು ನಮಸ್ಕಾರ ರೀ ಪೂಜಾ ಮೇಡಮ್. ಮೇಡಮ್ ಹೇಳ್ರಿ. ಕಂಗ್ರಾಚುಲೇಷನ್ ರೀ, ತುಂಬಾ ಚೆನ್ನಾಗಿ ಕೊಟ್ರಿ ಉಪನ್ಯಾಸ. ನಿಮ್ಮ ಕನ್ನಡ ಪದ ಬಳಕೆ ಬಹಳ ಅದ್ಭುತವಾಗಿತ್ತು ಮೇಡಮ್. ಅದರಲ್ಲಿ ನಿಮ್ಮ ಮೇಡಮ್ ಐ ನೆವರ್ ಗೆಸ್ ನೀವು ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡ್ತೀರಂತ. ನೀವು ಸದಾ ಇಂಗ್ಲಿಷ್ ಮಾತಾಡಿದ್ದೆ ಕೇಳಿದ್ದೆ, ನಾನು ಕನ್ನಡ ಮಾತಾಡಿದ್ ಕೇಳಿದ್ದೇ ಇಲ್ಲ. ಅದರಲ್ಲಿ ನಿಮ್ಮ ಸೆಷನ್ ಅದರಲ್ಲಿ ಮೇಡಮ್ ನಿಮ್ಮ ಸೆಷನ್ ಬಹಳ ಎನ್ಲೈಟನಿಂಗ್ ಇತ್ತು ಸರ್. ಅದರಲ್ಲಿ ಕಲಂದರ್ ಸರ್ ಕಾಮಿಡಿ ವಿದಿನ್ ಕಾಮಿಡಿ ಕ್ರಿಯೇಟ್ ಮಾಡಿದ್ರು, ಇನ್ನೂ ಇಂಟ್ರೆಸ್ಟಿಂಗ್ ಆಯ್ತು ಮೇಡಮ್ ಸೆಷನ್.
ಮೇಡಮ್ ನೀವು ಆಗ್ಲೇ ಒಂದು ರಿಸರ್ಚ್ ಹೇಳಿದ್ರೆ ಆಯಾಮ ಇದರಲ್ಲಿ ಸೈಕೋ ಅನಾಲಿಟಿಕಲ್ ಆಯಾಮಕ್ಕಿಂತ ಒಳಪಡಿಸಬಹುದೇನೋ ಅಂತ ಮಾಡಬಹುದು. You can bring in Freud's psychoanalysis, dream analysis. Right, madam. Hernia Vedanta ಜೊತೆಗೆ right right right. ಸೊ ಏನ್ ನಡೀತಾ ಇದೆ ಅಂತ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಮತ್ತೆ ಬೇರೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದೆಯಾ? ಹಾಗಾದರೆ ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ. ಸೊ ಮೊದಲಿಗೆ ನಮ್ಮ ಕರೆಯನ್ನ ಮನ್ನಿಸಿ ಇಂದು ಉಪನ್ಯಾಸ ನೀಡಿದಂತಹ ಡಾಕ್ಟರ್ ಪೂಜಾ ಹಳ್ಯಾಳ್ ಮೇಡಮ್ ಅವರಿಗೆ ಧಾರವಾಡ ಕಟ್ಟೆಯ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು ಮೇಡಮ್. ಇದೇ ರೀತಿ ಕಾರ್ಯಕ್ರಮ ಇಷ್ಟು ಸರಾಗವಾಗಿ ನೆರವೇರಲು ಕಾರಣಕರ್ತಾದಂತಹ ನಮ್ಮ ಧಾರವಾಡ ಕಟ್ಟೆಯ ಅಧ್ಯಕ್ಷರು ಆಗಿರತಕ್ಕಂತಹ ಡಾಕ್ಟರ್ ಬಸವರಾಜ್ ಡೋನೂರ್ ಸರ್ ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದೇ ರೀತಿ ಕಾರ್ಯಕ್ರಮದಲ್ಲಿ ನೆರೆದ ಎಲ್ಲ ಹಿರಿಯರಿಗೆ, ಆಸಕ್ತರಿಗೆ, ಸಾಹಿತ್ಯ ಆಸಕ್ತರಿಗೂ ಕೂಡ ಧಾರವಾಡ ಕಟ್ಟೆಯ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸಿ, ಮುಂದಿನ ವಾರ ಇದೇ ಶನಿವಾರ ಶೇಕ್ಸ್ಪಿಯರ್ ನಾಟಕ ಉಪನ್ಯಾಸ ಮಾಲಿಕೆಯಲ್ಲಿ ಇನ್ನೊಂದು ಕಾರ್ಯಕ್ರಮ ಸಂಜೆ 6 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ತಾವೆಲ್ಲರೂ ಕೂಡ ಅದಕ್ಕೆ ಹಾಜರಾಗಲು ಸವಿನಯವಾಗಿ ವಿನಂತಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಕೊನೆಗಾಣಿಸುತ್ತೇವೆ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದ. Thank you once again.